ಹರಿ ಶ್ರೀನಿವಾಸ. ನಮಸ್ಕಾರ. ಈ ಪಾಠ ವಿದ್ಯಾರ್ಥಿಗಳಿಗಾಗಿ, ಅವರ ಸೌಲಭ್ಯಕ್ಕಾಗಿ ಒಂದು ಹೊಸ ಆ್ಯಪನ್ನು ಇಂಟ್ರಡ್ಯೂಸ್ ಮಾಡಿದ್ದೇನೆ. ಅದನ್ನು ನಿಮ್ಮ ಜೊತೆ ಹೇಗೆ ಬಳಸಬೇಕು, ಹೇಗೆ ಓಪನ್ ಮಾಡಬೇಕು, ಇನ್ಸ್ಟಾಲ್ ಮಾಡಿಕೊಡ್ಬೇಕು ಎಂಬ ವಿಚಾರವನ್ನು ಇವತ್ತು ನಾವು ನೋಡೋಣ. ಹಿಂದೆ ಈ ಪಾಠ ಎನ್ನುವಂಥ ಆ್ಯಪನ್ನು ಹೇಗೆ ಇನ್ಸ್ಟಾಲ್ ಮಾಡಿಕೊಳ್ಬೇಕು, ಹೇಗೆ ಬಳಸಬೇಕು, ಅದರ ಮುಖಾಂತರವಾಗಿ ಪಾಠಗಳನ್ನು ಹೇಗೆ ನಾವು ಕಲಿಬೇಕು ಅಂತಂಬ ವಿಧಾನವನ್ನು ನೋಡಿದ್ವಿ. ಇವತ್ತು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ, ಕ್ಯಾಲ್ಕುಲೇಷನ್ ಸಂಬಂಧಪಟ್ಟ ಒಂದು ಆ್ಯಪನ್ನು ಮಾಡಿದ್ದೇನೆ. ಅದನ್ನು ಹೇಗೆ ಬಳಸಬೇಕು, ಅದರ ಜೊತೆ ಈ ಕೇವಲ ಆ್ಯಪ್ ಜ್ಯೋತಿಷ್ಯದ್ದು ಜಾತಕದ ಮಾತ್ರವೇ ಅಲ್ಲ, ಕಲಿಯೋದಕ್ಕೆ ಕೂಡ ತುಂಬ ಸೌಲಭ್ಯವಾಗ್ತದೆ. ಹಿಂದೆ ನಾವು ಕೆಲವಿನ ಟಾಪಿಕ್ಸನ್ನು ಹೇಳೋ ಕಾಲಕ್ಕೆ ಅದಕ್ಕೆ ಸಂಬಂಧಪಟ್ಟ ವೆಬ್ ಆ್ಯಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಿದ್ದೆ. ಅದು ಗಿಟ್ಹಬ್ ಪೇಜಸ್ಸಿಂದ ಬರ್ತಿತ್ತು. ನೀವೇ ಜಾತಕದ ಗ್ರಹಗಳನ್ನೆಲ್ಲ ತುಂಬಬೇಕಿತ್ತು. ನೀವೇ ಗ್ರಹಗಳು, ಚಂದ್ರ, ಲಾಂಗಿಟ್ಯೂಡು ಎಲ್ಲ ನೀವೇ ತುಂಬಿ ನೋಡಿಕೊಳ್ಳುವಂಥ ಪ್ರಸಂಗ ಇತ್ತು. ಸೊ ಇದು ಹಾಗಲ್ಲದೆ ಜಸ್ಟ್ ಜನನ ದಿನಾಂಕ, ಸಮಯ, ಪ್ಲೇಸ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಜಾತಕ ಜನರೇಟ್ ಮಾಡೋದಲ್ಲದೆ ನೀವು ಕಲಿಯೋದಕ್ಕೆ ಕೂಡ ತುಂಬ ಸೌಲಭ್ಯವಾಗಿರುವಂತೆ ಈ ಆ್ಯಪನ್ನು ಡಿಸೈನ್ ಮಾಡಿದ್ದೇನೆ. ಅದರ ಬಗ್ಗೆ ನಿಮ್ಮ ಜೊತೆ ಇವತ್ತು ಹಂಚಿಕೊಳ್ತೇನೆ. ಈ ಆ್ಯಪ್ ಹೆಸರು ಈ ಜಾತಕ ಅಂತ. ಇದೊಂದು ವೆಬ್ ಆ್ಯಪ್. ಇದನ್ನು ನೀವು ವೆಬ್ ಆ್ಯಪ್ ಅಂದರೆ ನಾವು ನಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿಕೊಳ್ಬೋದು. ಇದು ವೆಬ್ಸೈಟೇ ಇರುತ್ತೆ, ಬಟ್ ಆ್ಯಪ್ ಥರ ನಿಮಗೆ ಕೆಲಸ ಮಾಡುತ್ತೆ. ಸೊ ಇದಕ್ಕೆ ಓಪನ್ ಮಾಡಿಕೊಳ್ಳಿಕ್ಕೆ ನಿಮಗೆ 3 ಥರ ಮಾಡ್ಬೋದು. ನನ್ನ ಬೇಸ್ ವೆಬ್ಸೈಟ್ vaishwanara.com ಹೋದರೆ ಅಲ್ಲಿ ಈ ಜಾತಕ ಅಂತಂಬ ಟ್ಯಾಬ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರು ಓಪನ್ ಮಾಡ್ಬೋದು. ಇಲ್ಲ ಡೈರೆಕ್ಟಾಗಿ ಓಪನ್ ಮಾಡಬೇಕಾದ್ರೆ vaishwanara.com/ಜಾತಕ ಅಂತ ಹೊಡೆದ್ರೂ ಡೈರೆಕ್ಟಾಗಿ ಈ ಜಾತಕ ಅಂತಂಬ ಆ್ಯಪ್ ಓಪನ್ ಆಗ್ತದೆ. ಇಲ್ಲ vaishwanara.com/ಈ ಪಾಠ, ನೀವು ಆಲ್ರೆಡಿ ಈ ಪಾಠ ವೆಬ್ ಆ್ಯಪ್ ಯೂಸ್ ಮಾಡ್ತಾ ಇದ್ದರೆ ಅದರಲ್ಲೇ ನಿಮಗೆ ಸೈಡ್ ಬಾರಲ್ಲಿ ಈ ಜಾತಕ ಅಂತ ಇರುತ್ತೆ. ಸೊ ಅಲ್ಲಿಂದ ಕೂಡ ನೀವು ಓಪನ್ ಮಾಡಿಕೊಳ್ಬೋದು. ಇದನ್ನು ಓಪನ್ ಮಾಡಿ ಕೂಡ ನೀವು ಇನ್ಸ್ಟಾಲ್ ಮಾಡಿಕೊಳ್ಬೋದು. ಇದು ಎಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲೇ ಕೆಲಸ ಮಾಡ್ತದೆ. ಇದು ಡೈರೆಕ್ಟ್ ಡೆಡಿಕೇಟೆಡ್ ಆ್ಯಪ್ ಅಲ್ಲದೆ ಇದ್ರೂ ಕೂಡ ವೆಬ್ ಆ್ಯಪ್ ನಿಮಗೆ ಸೇಮ್ ಆ್ಯಪ್ ಫೀಲಿಂಗೇ ಬರುತ್ತೆ. ಹಾಗಾಗಿ ನೀವು ಯಾವ ಬೇಕಾದರೂ ಇನ್ಸ್ಟಾಲ್ ಮಾಡ್ಕೊಳ್ಬೋದು, ಡಿಲೀಟ್ ಮಾಡ್ಕೊಳ್ಬೋದು. ಇದು ನಿಮ್ಮ ಹಾರ್ಡ್ವೇರ್ ಮೇಲೆ ಯಾವ ಥರದ ಕಂಟ್ರೋಲ್ ಇರಲ್ಲ. ಸೊ ಹಾಗಾಗಿ ನಿಮಗೆ ತುಂಬ ಸೆಕ್ಯೂರ್ಡ್ ಆಗಿರುತ್ತೆ. ಇದು ವಿಂಡೋಸನ್ನು ಬಳಸ್ಬೋದು, ಆ್ಯಪಲ್ಲು, ಮ್ಯಾಕು, ಆ್ಯಂಡ್ರಾಯ್ಡ್ ಫೋನಲ್ಲೂ ಕೆಲಸ ಮಾಡ್ತದೆ, ಲೈನಕ್ಸ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್ಲೂ ಕೆಲಸ ಮಾಡ್ತದೆ. ಸೊ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗಬೇಕಾದ್ರೆ ವಿಂಡೋಸ್ ಡೆಸ್ಕ್ಟಾಪಲ್ಲಿ ಅಥವಾ ಮ್ಯಾಕ್ ಡೆಸ್ಕ್ಟಾಪಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ, ಇಂಟ್ರಾಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಸೊ ಆ್ಯಂಡ್ರಾಯ್ಡ್ ಮೊಬೈಲಲ್ಲೂ ನೀವು ಮಾಡ್ಬೋದು. ಸೊ ಆದರೆ ಎಲ್ಲ ಒಂದೇ ಕಡೆ ಬ್ರೌಸ್ ಮಾಡೋದು ಕಷ್ಟ ಅಲ್ವಾ. ಸೊ ಹಾಗಾಗಿ ಜಾತಕ ನೋಡ್ಕೊಳ್ಳೋದಕ್ಕೆ, ಮ್ಯಾಚಿಂಗ್ ಮಾಡೋದಕ್ಕೆ ತುಂಬ ಸುಲಭ. ಬಟ್ ಇದರಲ್ಲಿ ಫಂಕ್ಷನಾಲಿಟಿ ಪ್ರಕಾರ ನೋಡಿದ್ರೆ ಜಾತಕವನ್ನು ಹೇಗೆ ಜನರೇಟ್ ಮಾಡ್ತೇವೆ, ಅದರ ಜೊತೆ ಅಷ್ಟಕೂಟಗಳನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ, ಕಂಪ್ಯಾಟಬಿಲಿಟಿ ಹೇಗೆ ಮಾಡ್ತೇವೆ, ಆ ಫಂಕ್ಷನಾಲಿಟಿ ಉಂಟು. ಆಮೇಲೆ ಪಂಚಾಂಗ ಮತ್ತು ಮುಹೂರ್ತವನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತಂಬುದು ಉಂಟು. ಆಮೇಲೆ ಈ ಕ್ಲಾಕ್ ಅಂತ ಒಂದು ಸ್ಪೆಷಲ್ ಡಿಸೈನ್ ಮಾಡಿದ್ದೇನೆ. ಗ್ರಹಸ್ಥಿತಿ ಹೇಗಿದೆ, ಹೇಗೆ ರೊಟೇಟ್ ಆಗುತ್ತೆ, ರೆಟ್ರೋಗ್ರೇಡ್ ಯಾವಾಗ ಆಗುತ್ತೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಒಂದು ಡೆಮಾನ್ಸ್ಟ್ರೇಷನ್ ಅಷ್ಟೇ. ಇದು ಜಾತಕ ಮತ್ತು ಮ್ಯಾಚ್ ಎರಡ ಕೂಡ ನಿಮಗೆ ಮೊಬೈಲಲ್ಲಿ, ಡೆಸ್ಕ್ಟಾಪಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಪಂಚಾಂಗ ಮತ್ತು ಈ ಕ್ಲಾಕ್ ಬಂದು ನಿಮಗೆ ಡೆಸ್ಕ್ಟಾಪಲ್ಲೇ ಚೆನ್ನಾಗಿ ಬರುತ್ತೆ. ಬೇರೆ ಮೊಬೈಲ್ ಫೋನ್ಗಿಂತ ಅಷ್ಟು ಅಟ್ರಾಕ್ಟಿವ್ ಕಾಣಲ್ಲ. ಡೆಸ್ಕ್ಟಾಪ್ ಯೂಸರ್ಸ್ಗೆ ಇದು ತುಂಬ ಹೆಲ್ಪ್ ಆಗ್ತದೆ. ಬಟ್ ನಿಮಗೆ ಅದರಲ್ಲೂ ಕಾಣುತ್ತೆ. ಬಟ್ ಫುಲ್ ಫ್ಲೆಡ್ಜ್ ನಿಮ್ಮ ಫಂಕ್ಷನಾಲಿಟಿ ಯೂಸ್ ಮಾಡ್ಕೊಳ್ಬೇಕಂದ್ರೆ ಕಂಪ್ಯೂಟರ್ನ ನೀವು ಬಳಸ್ಕೊಳ್ಳೋದು ತುಂಬ ಉತ್ತಮವಾದ ಕೆಲಸ. ಸೊ ಇದು ಈ ಜಾತಕಕ್ಕೆ ಸಂಬಂಧಪಟ್ಟದ್ದು. ಇನ್ನು ನಾವು ವೆಬ್ಸೈಟನ್ನು ಹೇಗೆ ಆಪರೇಟ್ ನೋಡಬೇಕು ಅಂತಂಬುದು ನಾವು ನೋಡೋಣ. ಸೊ ನಾನು ಹೇಳಿದ್ನಲ್ಲ, vaishwanara.com ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ಪಾಠ ಇರುತ್ತೆ. ಇಲ್ಲಿ ಈ ಜಾತಕ ಅಂತಿದೆ. ಹಳೆಯದಕ್ಕೆ ನಾವು ಆ್ಯಪ್ಸ್ ಅಂತ ನಾವು ಕ್ಲಿಕ್ ಮಾಡಿ ಇಲ್ಲಿ ಸಣ್ಣ ಆ್ಯಪ್ಸ್ ನಾವು ಮಾಡ್ತಾ ಇದ್ದೀವಲ್ಲ, ಈ ಆ್ಯಪ್ಸನ್ನೆಲ್ಲ ಕೂಡ ಈ ಜಾತಕದಲ್ಲೇ ಇಂಟಿಗ್ರೇಟ್ ಮಾಡಲಾಗಿದೆ. ಸೊ ಹಾಗಾಗಿ ನೀವು ಡೈರೆಕ್ಟಾಗಿ ಇಲ್ಲೇ ಬಳಸ್ಕೊಳ್ಬೋದು. ಸೊ ಇದು ನಿಮಗೆ ಸ್ಟಾರ್ಟಿಂಗ್ ಹಿಂಗೆ ಬರುತ್ತೆ. ನೀವು ಅದೇ iOS ಅಲ್ಲಿ ನೀವು ಯೂಸ್ ಮಾಡಿದ್ರೆ ಅಥವಾ ಮೊಬೈಲ್ ಫೋನಲ್ಲಿ ಯೂಸ್ ಮಾಡಿದ್ರೆ ನಿಮ್ಗೆ ಈ ರೀತಿ ಕಾಣುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸ್ಲೈಡ್ ಬಾರ್ ಬರುತ್ತೆ. ಈ ಸ್ಲೈಡ್ ಬಾರಲ್ಲಿ ಜಾತಕ, ಮ್ಯಾಚಿಂಗು, ಪಂಚಾಂಗ, ಕ್ಲಾಕು, ಈ ಪಾಠ ಮಾಡಿದ್ರೆ ಅದಕ್ಕೆ ಕೂಡ ಲಿಂಕ್ ಇರುತ್ತೆ. ಆಮೇಲೆ ಸೆಟ್ಟಿಂಗ್ಸು, ಆಮೇಲೆ ರಿಫ್ರೆಶ್. ಒಂದ್ಸಲ ಏನಾದರೂ ರಿಫ್ರೆಶ್ ಮಾಡಬೇಕು, ಹ್ಯಾಂಗಾದರೆ ನೀವು ರಿಫ್ರೆಶ್ ಮಾಡ್ಕೊಳ್ಬೋದು. ಸೊ
ಈ ರೀತಿ ನಿಮಗೆ ಡೆಸ್ಕ್ಟಾಪ್ ಆ್ಯಪ್ ಇರುತ್ತೆ. ನೀವು ಸ್ಟಾರ್ಟಿಂಗ್ ಇದು ಓಪನ್ ಆಗುತ್ತೆ, ವೇದಿಕ್ ಅಸ್ಟ್ರಾಲಜಿ ಸೂಟ್ ಅಂತ ಓಪನ್ ಆಗ್ತದೆ. ಆಮೇಲೆ ಇದರಲ್ಲಿ ಈ ಜಾತಕ ಇದ್ರಲ್ಲಿ ಇಲ್ಲಿ ಯಾರು ಕ್ಲಿಕ್ ಮಾಡ್ಬೋದು, ಸೈಡ್ ಬಾರ್ಲಾದರೂ ಕ್ಲಿಕ್ ಮಾಡ್ಬೋದು, ನಿಮ್ಮ ಇಷ್ಟ. ಯೂಟ್ಯೂಬ್ ಚಾನಲ್ ಕೂಡ ಇಲ್ಲೇ ಇರುತ್ತೆ. ನಿಮಗೆ ಯೂಟ್ಯೂಬ್ ಸಂಬಂಧಪಟ್ಟ ಡೈರೆಕ್ಟ್ ವೀಡಿಯೋಸ್ ಬೇಕಾದರೂ ಕೂಡ ನಿಮ್ಗೆ ಇಲ್ಲೇ ಕಾಣುತ್ತೆ. ಸೊ ಇದು ಈ ಮೊಬೈಲ್ ಯೂಸರ್ಸ್ಗೆ ನಾನು ನಿಮಗೆ ಹೇಳ್ಕೊಡೋದಕ್ಕಾಗಿ ಡೆಸ್ಕ್ಟಾಪ್ ಮೇಲೆ ಟ್ರೈ ಮಾಡ್ತಾನೆ. ಸೊ ಡೆಸ್ಕ್ಟಾಪಲ್ಲಿ ನಿಮಗೆ ಈ ರೀತಿ ಕಾಣುತ್ತೆ. ವಿಂಡೋಸಲ್ಲಿ ಆಗ್ಬೋದು ಅಥವಾ ಮ್ಯಾಕಲ್ಲಿ ಆಗ್ಬೋದು, ನೀವು ಎರಡರಲ್ಲೂ ಬಳಸ್ಕೋಬೋದು, ತೊಂದರೆ ಇಲ್ಲ. ಇದರಲ್ಲಿ ಫಸ್ಟ್ ಒನ್ ಜಾತಕ ಅಂತಿದೆ ನೋಡಿ, ಇನ್ಸ್ಟಂಟ್ಲಿ ಜನರೇಟ್ ಪರ್ಸನಲ್ ಬರ್ತ್ಡೇ ಚಾರ್ಟ್ಸ್ D1 D9 ಪ್ಲಾನೆಟರಿ ಲಾಂಗಿಟ್ಯೂಡ್ಸ್ ಅಂಡ್ ವಿಂಶೋತ್ತರಿ ದಶ. ಇದು ಇವನೊಂದು ಮುಖ್ಯವಾದ ಏನಂತಂದ್ರೆ ಡಿಸ್ಕ್ಲೈಮರ್, ಇದು ಓನ್ಲಿ ಎಜುಕೇಷನಲ್ ಪರ್ಪಸ್ಸಿಗೆ ಮಾತ್ರವೇ, ನಾಟ್ ಫಾರ್ ಕಮರ್ಷಿಯಲ್ ಯೂಸ್. ನೀವು ಯಾರಿಗಾದರೂ ಪ್ರಿಂಟ್ಔಟು ಆ ಥರ ಡೆಡಿಕೇಟಾಗಿ ಕೊಡ್ತೇವೆ ಅಂತಂದರೆ ಅಷ್ಟು ರೆಕಮೆಂಡೆಡ್ ಅಲ್ಲ. ಯಾರಿಗಾದ್ರೂ ಫ್ರೀಯಾಗಿ ಜಾತಕ ಕಳಿಸ್ತೇವೆ ಆ ಥರ ಓನ್ಲಿ ನಾನ್ ಕಮರ್ಷಿಯಲ್ ಚಾರಿಟಿ ವೈಸ್ ಯೂಸ್ ಮಾಡಿಕೊಂಡ್ರೆ ತುಂಬ ಸಂತೋಷ ಆಗುತ್ತೆ. ಅದಕ್ಕೋಸ್ಕರವಾಗಿ ಇದನ್ನು ಜನರೇಟ್ ಮಾಡಿದ್ದೇನೆ. ಸೊ ಮೊದಲು ಈ ಜಾತಕ ಅಂತಂಬೋ ಪೇಜನ್ನು ನೋಡೋಣ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಕಾಣುತ್ತೆ. ನಿಮಗೆ ಮೊಬೈಲಲ್ಲಾದರೆ ನಿಮ್ಗೆ ಈ ರೀತಿ ಕಾಣುತ್ತೆ. ಓಕೆ, ಸೊ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ನೀವು ಎಂಟರ್ ಮಾಡಬೇಕು. ಡಿಫಾಲ್ಟ್ ಜಾತಕ ಅಂತ ಇರುತ್ತೆ. ನೀವು ಬೇಕಾದ್ರೆ ಇಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡಿ ಇಲ್ಲಿ ಜೆಂಡರ್ ಕೊಡಬೇಕು. ಯಾಕೆಂತಂದರೆ ಇದೇ ಪ್ರೊಫೈಲನ್ನೇ ನಾವು ಮ್ಯಾಚ್ ಮೇಕಿಂಗ್ ಕಂಪ್ಯಾಟಬಿಲಿಟಿ ಕೂಡ ನಾವು ಇದನ್ನೇ ಯೂಸ್ ಮಾಡ್ತೀವಿ. ಹಾಗಾಗಿ ಜೆಂಡರ್ ಅಂತಂಬೋದು ಇಲ್ಲಿ ಕಂಪಲ್ಸರಿ ಕೊಡಬೇಕಾಗತ್ತೆ. ಆಮೇಲೆ ಡೇಟ್ ಆಫ್ ಬರ್ತು, ಆಮೇಲೆ ಟೈಮ್ ಆಫ್ ಬರ್ತ್ ನಿಮಗೆ ಗೊತ್ತಿದ್ದಿದೆ, ಆಮೇಲೆ ಪ್ಲೇಸ್ ಆಫ್ ಬರ್ತ್ ಇಲ್ಲಿ ಕೊಡಬೇಕಾಗುತ್ತೆ. ಸೊ ಪ್ಲೇಸ್ ಆಫ್ ಬರ್ತ್ ನೀವು ಜಸ್ಟ್ ನಿಮ್ಮ ಊರ ಹೆಸರು ಟೈಪ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಪಾಪಪ್ ಆಗ್ತದೆ. ಇಂಟರ್ನೆಟ್ ನಿಮಗೆ ಕನೆಕ್ಟಿವಿಟಿ ಇದ್ದರೆ ಪಾಪಪ್ ಆಗ್ತದೆ, ಇಲ್ಲದ್ರೂ ಅದರಲ್ಲಿ ಲೋಕಲ್ ಒಂದು ಸಿಟೀಸ್ ಲಿಸ್ಟ್ ಇರುತ್ತೆ. ಆ ಸಿಟೀಸಿಂದ ನಿಮಗೆ ಓಪನ್ ಆಗ್ತದೆ. ಈಗ ನೋಡಿ ಬೆಂಗಳೂರು ಅಂತ ಟೈಪ್ ಮಾಡ್ತೀನಿ. ಸೊ ಬೆಂಗಳೂರನ್ನು ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ಬರುತ್ತೆ. ನಿಮ್ಗೆ ಯಾವ್ದು ಬೇಕಾದ್ರೂ ಬರುತ್ತೆ. ಸಪೋಸ್ ರಾಜಾಜಿನಗರ್ ಅಂತ ಟೈಪ್ ಮಾಡಿದ್ರೆ ಅಂದ್ಕೊಳ್ಳಿ, ನಿಮ್ಗೆ ರಾಜಾಜಿನಗರ್, ಕಾರ್ಟ್ ರೋಡ್, ಮಹಾಲಕ್ಷ್ಮೀಪುರಂ, ನಾಗಪುರ, ಬ್ಯಾಂಗ್ಳೂರ್ ವೆಸ್ಟ್, ಸೊ ಎಲ್ಲ ನಿಮಗೆ ತೋರಿಸುತ್ತೆ. ಓಪನ್ ಮ್ಯಾಪ್ಸನ್ನು ಇಲ್ಲಿ ಇಂಟಿಗ್ರೇಟ್ ಮಾಡಲಾಗಿದೆ. ಸೊ ನೀವು ಹಾಗಾಗಿ ನೀವು ಎಕ್ಸಾಕ್ಟ್ ಕೂಡ ಕೊಡ್ಬೋದು, ಇಲ್ಲ ಜಸ್ಟ್ ನೀವು ಸಿಟಿ ಲೊಕೇಶನ್ ಕೊಟ್ಟರು ಕೂಡ ಸಾಕು. ಸೊ ಈ ರೀತಿ ಕೊಟ್ಟರು ನಡೀತದೆ. ಸೊ ಇದು ಇಲ್ಲಿ ನಾವು ಹೆಸರು ಕೊಟ್ಟು, ಆಮೇಲೆ ಇನ್ ಕೇಸ್ ನಿಮಗೆ ಹಳ್ಳಿಗಳಲ್ಲಿರುತ್ತೆ, ಹಳ್ಳಿಗಳಿಗೆ ಪಾಪ ಅವರಿಗೆ ಇಲ್ಲಿ ಹೆಸರು ಯಾವುದನ್ನು ಡಿಸ್ಪ್ಲೇ ಮಾಡಿಲ್ಲ ಅಂತಂದರೆ ಮ್ಯಾನ್ಯುವಲ್ ಕೋಆರ್ಡಿನೇಟ್ಸ್ ಅಂತ ಇರ್ತೀವಿ. ಕ್ಲಿಕ್ ಮಾಡಿದರೆ ಇಲ್ಲಿ ಲ್ಯಾಟಿಟ್ಯೂಡು ಲಾಂಗಿಟ್ಯೂಡು ನೀವು ಡೆಸಿಮಲ್ಸ್ ಎಂಟರ್ ಮಾಡಿ, ಟೈಮ್ ಝೋನ್ ಇಂಡಿಯಾಗೆ ಟೈಮ್ ಝೋನ್ ಫಿಕ್ಸ್ಡ್ 5.5 ಅಂತ. ಇದನ್ನು ಮಾತ್ರ ನೀವು ಗೂಗಲ್ ಮ್ಯಾಪ್ಸಲ್ಲಿ ಹೋಗಿ, ಸೊ ಗೂಗಲ್ ಮ್ಯಾಪ್ಸಲ್ಲಿ ಹೋಗಿ ನಿಮ್ಮ ಹಳ್ಳಿ ಯಾವುದಾದ್ರು ಇರುತ್ತೋ ಸೊ ಆ ಹಳ್ಳಿಯನ್ನು ಎಂಟರ್ ಮಾಡಿ ಗೂಗಲ್ ಮ್ಯಾಪ್ಸಲ್ಲಿ. ಸೊ ನೋಡಿ ಯಾವುದೋ ಒಂದು ಹಳ್ಳಿ, ಸಣ್ಣ ಹಳ್ಳಿ ಎಂಟರ್ ಮಾಡ್ತೇವೆ. ಸೊ ನಿಮ್ಮ ಹಳ್ಳಿ ಹೆಸರು ಎಂಟರ್ ಮಾಡಿ ಓಪನ್ ಮಾಡಿ. ಆ ಹಳ್ಳಿಯಲ್ಲಿ ತೋರಿಸುತ್ತೆ ನಿಮಗೆ ಲೊಕೇಶನ್. ಮೇಲೆ ನೀವು ಇಲ್ಲಿ ನೋಡಿದ್ರೆ ನೋಡಿ 13.081 ಇದು ಬಂದು ಲ್ಯಾಟಿಟ್ಯೂಡ್, 81.7 ಇದು ನೋಡಿ 78.676 ಇದು ಬಂದು ಲಾಂಗಿಟ್ಯೂಡ್. ಸೊ ಈ ಎರಡನ್ನು ತಗೊಂಡು ನೀವಿಲ್ಲಿ ಎಂಟರ್ ಮಾಡಿಕೊಳ್ಳಿ. ನಿಮಗೆ ಹಳ್ಳಿಯಲ್ಲಿ ಕರೆಕ್ಟಾಗಿ ಬೇಕಾದರೆ, ಇಲ್ಲ ಒಂದು 10 ಕಿಲೋಮೀಟರ್ 20 ಕಿಲೋಮೀಟರ್ ಆದರೂ ಪರವಾಗಿಲ್ಲ, ಅಷ್ಟೇನು ಸೂರ್ಯೋದಯದ ಡಿಫ್ರೆನ್ಸ್ ಜಾಸ್ತಿ ಏನು ಬರಲ್ಲ. ಆದ ಕಾರಣ ಇದನ್ನು ನಿಮ್ಮ ಸೌಲಭ್ಯಕ್ಕಾಗಿ ನೀವು ಬಳಸಿಕೊಳ್ಬೋದು. ಮ್ಯಾನ್ಯುವಲ್ ಆಗಿ ನೀವು ಎಂಟರ್ ಮಾಡಬೇಕಾದ್ರೆ ಎಂಟರ್ ಮಾಡ್ಬೋದು. ಮಾಡಿ ಇಲ್ಲಿ ಜನರೇಟ್ ಅಂತ ಹೊರಸ್ಕೋಪ್ ಇದ್ರೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಜಾತಕ ಜನರೇಟ್ ಆಗುತ್ತೆ. ನೋಡಿ ಫಸ್ಟ್ ಸಮರಿ ನಿಮ್ಗೆ ಈ ರೀತಿ ಕಾಣುತ್ತೆ. ನಿಮಗೆ ಮೊಬೈಲಲ್ಲಾದರೆ ಈ ರೀತಿ ಕಾಣುತ್ತೆ, ನಿಮಗೆ ಓಪನ್ ಆಗಲ್ಲ. ಅವಾಗ ನೀವೇನು ಮಾಡಬೇಕು, ಚಾರ್ಟ್ಸ್ ಅಂಡ್ ಪೊಸಿಷನ್ಸ್ ಅಂತೇಳಿ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇದು ಓಪನ್ ಆಗ್ತದೆ ಈ ರೀತಿ. ಸೊ ಇಲ್ಲಿ ಜಾತಕದ ನಾವು ನೋಡಿದ್ರೆ ಫಸ್ಟು ನಿಮಗೆ ಸಮರೈಸಲ್ಲಿ ನಕ್ಷತ್ರ ಏನು, ರಾಶಿ, ತಿಥಿ, ಯೋಗ, ಕರ್ಣ ಎಲ್ಲ ತೋರಿಸುತ್ತೆ. ಇಲ್ಲಿ D1 D9 ಚಾರ್ಟ್ ತೋರಿಸುತ್ತೆ. ಪ್ಲಾನೆಟ್ಸ್ ಯಾವ ಗ್ರಹ ಯಾವ ಡಿಗ್ರಿಯಲ್ಲಿದೆ, ಯಾವ ರಾಶಿಯಲ್ಲಿದೆ ನಿಮಗೆ ತೋರಿಸುತ್ತೆ. ಇದು ಬಂದು ನಿಮ್ಗೆ ಕಂಪ್ಲೀಟ್ ಇಂಗ್ಲೀಷಲ್ಲೇ ಬರುತ್ತೆ. ಬಟ್ ನಿಮಗೆ ಪ್ರಿಂಟೌಟ್ ಮಾತ್ರ ಸೌಲಭ್ಯಕ್ಕೋಸ್ಕರ ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ನಾನು ಪ್ರೊವೈಡ್ ಮಾಡಿದ್ದೇನೆ, ಅದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಫಸ್ಟ್ ಕುಂಡಲಿ, ಆಮೇಲೆ ವರ್ಗಚಕ್ರಗಳು D3 D7 D10 D12 ಈ ವರ್ಗಚಕ್ರಗಳು 4 ಮಾತ್ರ ಮಾಡಿದ್ದೇನೆ. ಮುಂದೆ ಫ್ಯೂಚರಲ್ಲಿ ಆ್ಯಡ್ ಮಾಡ್ತೇನೆ. ಆಮೇಲೆ ದಶೆ, ಸೊ ದಶೆ ಜನ್ಮಕಾಲದಲ್ಲಿ ದಶಾ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಸೂಚನೆ ಮಾಡ್ತದೆ. ಈಗ ಯಾವ ದಶೆ ನಡೀತಾ ಇದೆ, ಅದರಲ್ಲಿ ಅಂತರ್ದಶೆ ಯಾವುದು. ಸೊ ಇದು ನೋಡಿ ಚಂದ್ರ ಮಹಾದಶೆ, ಅದರಲ್ಲಿ ಬುಧ ಅಂತರ್ದಶೆ, ಆ ಅಂತರ್ದಶೆಯಲ್ಲಿ ಈಗ ಯಾವುದು ಪ್ರತ್ಯಂತರ್ದಶೆ ಸೂಚನೆ ಮಾಡ್ತದೆ ನೋಡಿ.
ಇದನ್ನು ನೀವು ನ್ಯಾವಿಗೇಟ್ ಮಾಡ್ಬೋದು. ಸೊ ನಿಮಗೆ ಬೇಕಾದರೆ ನೀವು ಯಾವ ದಶೆ, ಯಾವ ಅಂತರ್ದಶೆ, ನೋಡಿ ಇದು ಮಹಾದಶೆ, ಅಂತರ್ದಶೆ, ಪ್ರತ್ಯಂತರ್ದಶೆ. ಸೊ ಇದು ಎಂಡ್ ಟೈಮ್ಸ್ ಮಾತ್ರ ಕೊಟ್ಟಿದ್ದೇನೆ, ಸ್ಟಾರ್ಟ್ ಟೈಮ್ ಇರಲ್ಲ, ಬರೀ ಎಂಡ್ ಟೈಮ್ ಮಾತ್ರ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಇದು ಒಂದು. ಆಮೇಲೆ ಗೋಚಾರ ಅಂತಿದೆ. ಈ ಗೋಚಾರದಲ್ಲಿ ನಾವು ಆ್ಯಪ್ಸಲ್ಲಿ ನಿಮ್ಗೆ ಗೋಚಾರ ಪಾಠ ಹೇಳೋ ಕಾಲಕ್ಕೆ ಗೋಚಾರದ ಫಲ ಬಗ್ಗೆ ಒಂದು ಟೇಬಲ್ ಕೊಟ್ಟಿದ್ದೆ, ನೀವೇ ಡೇಟಾ ಎಂಟರ್ ಮಾಡಿಕೊಂಡು ನೀವು ಫಲ ನೋಡಿಕೊಳ್ಬೇಕು ಅಂತ. ಅದನ್ನು ಇಲ್ಲಿ ಇಂಟಿಗ್ರೇಟ್ ಮಾಡಲಾಗಿದೆ. ಸೊ ಇವತ್ತು ಗೋಚಾರದ ಡೇಟ್ ಬರುತ್ತೆ, ಟೈಮ್ ಬರುತ್ತೆ, ಆಮೇಲೆ ಯಾವ ಲ್ಯಾಂಗ್ವೇಜ್ ಬೇಕಾದ್ರೆ ಆ ಲ್ಯಾಂಗ್ವೇಜಲ್ಲಿ ನಿಮಗೆ ರಿಸಲ್ಟ್ ಎಂಬುದು ತೋರಿಸುತ್ತೆ. ಸದ್ಯಕ್ಕೆ ಇಂಗ್ಲೀಷಲ್ಲಿದೆ, ನಾನು ಕನ್ನಡ ಇಡುತ್ತೆ. ಸೊ ಇಲ್ಲಿ ನೋಡಿ, ಇವು ಬಂದು ಜಾತಕ ಚಕ್ರ, ನಮ್ಮ ಜಾತಕ ಚಕ್ರ. ಇದು ಇವತ್ತಿನ ದಿನ ಟ್ರಾನ್ಸಿಟ್ D1 ಚಾರ್ಟ್, ಇವತ್ತಿನ ದಿನ ರಾಶಿ ಚಕ್ರ. ಕೆಳಗೆ ನೋಡಿ ಗೋಚಾರ ಫಲ ಅಂತಿದೆ. ಸೊ ಸೂರ್ಯ ನಿಮ್ಮ ಜಾತಕದಲ್ಲಿ ಯಾವ ಆಧಿಪತ್ಯ ಹೊಂದಿದ್ದಾನೆ, ಅವನು ಯಾವ ಭಾವದಲ್ಲಿದ್ದಾನೆ, ಗೋಚಾರದಲ್ಲಿ ಜನ್ಮರಾಶಿಯಿಂದ ಆ ಗ್ರಹ ಎಲ್ಲಿದೆ, ಅಷ್ಟಕ ವರ್ಗದಲ್ಲಿ ಎಷ್ಟು ಪಾಯಿಂಟ್ಸ್ ಬಂದಿದೆ, ಅದು ಶುಭವೋ ಅಶುಭವೋ, ಏನಾದರೂ ವೇದ ಇದೆಯಾ, ಇದಾದ ಮೇಲೆ ನಿಮಗೆ ಫಲ ನೋಡಿ ಇಲ್ಲಿ ಫಲ ತೋರಿಸುತ್ತೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಫಲ ಸಿಗತ್ತೆ. ಸೊ 4 ಲ್ಯಾಂಗ್ವೇಜ್ ಡಿಸ್ಪ್ಲೇ ಆಗಿದೆ, ಸಂಸ್ಕೃತ, ಇಂಗ್ಲೀಷು, ಕನ್ನಡ, ನಿಮ್ಗೆ ಯಾವ ಭಾಷೆ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡಿಕೊಳ್ಬೋದು. ಇಲ್ಲಿ ದಶೆಗಳನ್ನು ಕೂಡ ನೋಡಬೇಕಾದ ಕಾರಣ ದಶೆಗಳು ಕೂಡ ಈ ಗ್ರಹಗಳ ಕೆಳಗೆ ದಶೆ ಕೊಟ್ಟಿದ್ದೀನಿ ನೋಡಿ. MD ಅಂತಂದ್ರೆ ಮಹಾದಶೆ, AD ಅಂತಂದ್ರೆ ಅಂತರ್ದಶೆ, PD ಅಂತಂದ್ರೆ ಪ್ರತ್ಯಂತರ್ದಶೆ. ಒಂದೊಂದ್ಸಲ ಇಲ್ಲಿ ವೇದ ಏನಾದ್ರೂ ಇದ್ರಲ್ಲಿ ಡಿಸ್ಪ್ಲೇ ಮಾಡ್ತಾರೆ ನೋಡಿ. ವೇದ ಬೈ ಲಗ್ನ ಕ್ಯಾನ್ಸರ್ಡ್ ಗುಡ್, ಶುಭ ಇದ್ರೆ ಅಬ್ಸ್ಟ್ರಕ್ಟೆಡ್, ಸೊ ಶುಭ ತಡೆದಿದೆ. ಅಶುಭ ಇದ್ರೆ ಅದನ್ನ ತಡೆಯೋದು ಕೂಡ ಹೇಳ್ತದೆ. ಇಲ್ಲಿ ಲಗ್ನ ಅಂತಿದಲ್ವಾ, ಲಗ್ನ ಅಂತಂಬುದು ಯೂಶ್ವಲಿ ತಡೆಯಲ್ಲ, ಬಟ್ ನಾನು ಅದನ್ನ ಫಿಕ್ಸ್ ಮಾಡ್ತೇನೆ. ಬೇರೆ ಗ್ರಹ ಯಾವುದಾದ್ರೂ ಇದ್ರೆ ಅದು ತೋರಿಸುತ್ತೆ. ಆಮೇಲೆ ನೀವು ಇಲ್ಲಿ ಡೇಟ್ ನ್ಯಾವಿಗೇಟ್ ಮಾಡ್ಕೊಳ್ತಾ ಹೋದ್ರೆ ನಿಮಗೆ ಟೇಬಲ್ ಡೇಟಾ ಡಿಸ್ಪ್ಲೇ ಆಗ್ತದೆ. ನಿಮ್ಗೆ ಯಾವ್ದು ಬೇಕಾದ್ರೂ ಫಲ ಬದಲಾಗ್ತಾ ಹೋಗುತ್ತೆ. ಡೇಟು ಟೈಮು ಎರಡು ಚೇಂಜ್ ಮಾಡ್ಕೊಳ್ಬೋದು. ಸೊ ನಿಮಗೆ ದಶೆ ಅಂತರ್ದಶೆ ಬಂದು ನಿಮಗೆ ಈ ರೀತಿ ಹೈಲೈಟ್ ಆಗ್ತದೆ. ಸೊ ನೀವು ಆ ರೀತಿ ನೋಡ್ಕೊಳ್ಬೋದು ನೋಡಿ. ಸೊ ಇದರಲ್ಲಿ ಜಾತಕನೂ ನೋಡ್ಬೋದು, ದಶೆ ಅಂತರ್ದಶೆನೂ ನೋಡ್ಬೋದು, ಗೋಚಾರದ ಫಲ ಕೂಡ ನೋಡ್ಬೋದು. ಸೊ ಇದು ಆಮೇಲೆ ಕೆಳಗೆ ಬೇಕಾದ್ರೆ ಕೊಡ್ತಾರೆ ಡೀಟೇಲ್ಸ್. ಅಷ್ಟಮ ಶನಿ ಈಸ್ ಆಕ್ಟಿವ್, ಸೊ ಅಷ್ಟಮ ಶನಿ ಇದೆಯಾ, ಅರ್ಧಾಷ್ಟಮ ಶನಿ ಇದೆಯಾ, ಗುರುಬಲ ಇದೆಯಾ, ಎಲ್ಲ ಕೂಡ ನಿಮ್ಗೆ ಇಲ್ಲಿ ಕೆಳಗೆ ಡಿಸ್ಪ್ಲೇ ಮಾಡ್ತದೆ ನೋಡಿ. ಸೊ ಗುರುಬಲ ಇದ್ರೆ ಗುರುಬಲ ಈಸ್ ಪ್ರೆಸೆಂಟ್, ಗುರು ಟ್ರಾನ್ಸಿಟಿಂಗ್ ಸೆಕೆಂಡ್ ಹೌಸ್ ಫ್ರಮ್ ನ್ಯಾಟಲ್ ಮೂನ್. ಸೊ ಜನ್ಮರಾಶಿಯಿಂದ 2ನೇ ಮನೆ ಪ್ರಯಾಣ ಮಾಡಿದೆ. ಅಷ್ಟಮ ಶನಿ ಇದೆ, ಜನ್ಮರಾಶಿಯಿಂದ 8ನೇ ಮನೆ ಪ್ರಯಾಣ ಆಗಿದೆ. ಆಮೇಲೆ ವಿವಾಹಕ್ಕೆ ಡಬಲ್ ಟ್ರಾನ್ಸಿಟ್ ಅಂತ ಒಂದು ಹೇಳಿದೆ. ಸೊ ಇದನ್ನು ಬೇಕಾದ್ರೆ ನೀವು ಕೊಲಾಪ್ಸಬಲ್, ಇದು ನೀವು ಬೇಕಾದ್ರೆ ಓಪನ್ ಮಾಡ್ಕೋಬಹುದು, ಕ್ಲೋಸ್ ಮಾಡ್ಬೋದು. ಸೊ ನಿಮಗೆ ವಿವಾಹಕ್ಕೆ ಸಮಯಕ್ಕೆ ಬೇಕಾದ್ರೆ ಡಬಲ್ ಟ್ರಾನ್ಸಿಟ್ ಅಂತ ಒಂದು ಪಾಠ ಇದೆ. ಸೊ ನೀವು ಆ ಪಾಠ ಕೇಳಿದರೆ ಇದು ನಿಮಗೆ ತುಂಬ ಸುಲಭ ಅರ್ಥ ಆಗ್ತದೆ. ಆದರೂ ತೊಂದರೆ ಇಲ್ಲ, ಆ ಪಾಠ ಆದಮೇಲೆ ನೀವು ಇದನ್ನು ಬಳಸ್ಕೊಳ್ಬೋದು. ಸೊ ಗೋಚಾರದಲ್ಲಿ ಈ ಯಾವಾಗ ಮದುವೆ ಆಗುತ್ತೆ, ಸೊ ಗುರು ಅನುಗ್ರಹ, ಶನಿ ಅನುಗ್ರಹ ಇಬ್ಬರದೂ ಬೇಕು, ದಶೆಯ ಅನುಗ್ರಹ ಬೇಕು. ಇದೆಲ್ಲ ಅನುಗ್ರಹ ಯಾವಾಗ ಆಗುತ್ತೋ ಆ ಸಮಯದಲ್ಲಿ ಮದುವೆ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ನಿಮಗೆ ಎಲ್ಲ ಕೂಡ ಇದು ತೋರಿಸುತ್ತೆ. ಸೊ ನೀವು ಆಲ್ರೆಡಿ ಆ್ಯಪನ್ನು ಸಪ್ರೇಟ್ ಬಳಸೋದು ಬೇಕಿಲ್ಲ, ಇದನ್ನೇ ಡೈರೆಕ್ಟಾಗಿ ಬಳಸ್ಕೊಳ್ಬೋದು. ಇದು ಗೋಚಾರದ ಫಲ. ಆಮೇಲೆ ಮುಂದೆ ಇನ್ನು ಪಾಠ ಹೇಳುವಂಥದ್ದಿದೆ ಷಡ್ಬಲ ಕ್ಯಾಲ್ಕುಲೇಷನ್ ಹೆಂಗಿದೆ, ಆಮೇಲೆ ಅಷ್ಟಕ ವರ್ಗ ಕ್ಯಾಲ್ಕುಲೇಷನ್ಸ್, ಇದು ಮುಂದೆ ಬರುತ್ತೆ. ಬಟ್ ಸದ್ಯಕ್ಕೆ ಇದನ್ನು ಇಟ್ಕೊಳ್ಳಿ ಜಸ್ಟ್. ಆಮೇಲೆ ಮಿಸ್ಲೇನಿಯಸ್ ಅಂತಿದೆ. ಸೊ ನೀವು ಜಾತಕ ಪಾಠ ಹೇಳೋ ಕಾಲಕ್ಕೆ ಜಾತಕವನ್ನು ಹೇಗೆ ಓದಬೇಕು ಅಂತ ನಾವು ನೋಡಿದ್ವಲ್ಲ. ಸೊ ಈ ಜಾತಕವನ್ನು ನೋಡಿದ ತಕ್ಷಣ ಲಗ್ನ ಷಷ್ಠಾಧಿಪತಿಯಾದಂಥ ಶುಕ್ರ ದ್ವಾದಶ ಸ್ಥಾನದಲ್ಲಿದ್ದಾನೆ, ಯಾರಾದರೂ ನೋಡ್ತಾ ಇದ್ದಾರಾ, ಇದೆಲ್ಲ ಕೂಡ ನಾವು ಓದೋದು ಕಲ್ತೀವಿ ಕ್ರಮ. ಇದನ್ನೇ ಇಂಟಿಗ್ರೇಟ್ ಮಾಡಿದ್ದೇನೆ. ಸೊ ಇಲ್ಲಿ ಜಸ್ಟ್ ರೀಡ್ ಕಂಟೆಸ್ಟ್ ಅಂತ ಹೊಡೆದ್ರೆ ನಿಮಗೆ ಡೀಟೇಲ್ಸ್ ತೋರಿಸುತ್ತೆ ನೋಡಿ. ಸೊ ಚತುರ್ಥಾಧಿಪತಿ, ಸೊ 4th ಲಾರ್ಡ್ ಸನ್ ಪೊಸಿಟೆಡ್ ಇನ್ 11th ಹೌಸ್, ಸಂಯೋಗ ವಿತ್ ಶನಿ ಆಸ್ಪೆಕ್ಟೆಡ್ ಬೈ ಚಂದ್ರ. ಸೊ ನಿಮಗೆ ಕಲಿಯುವ ಕಾಲಕ್ಕೆ ನೀವು ಪ್ರಾಕ್ಟೀಸ್ ಮಾಡಿದ್ಮೇಲೆ ನೀವು ಕರೆಕ್ಟ್ ಆಗಿದೆಯಾ ಇಲ್ವ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಕ್ಕೆ ಇದು ಉಪಯೋಗ. ಜಸ್ಟ್ ಡೇಟ್ ಟೈಮ್ ಪ್ಲೇಸ್ ಹಾಕಿದ್ರೆ ಸಾಕು, ಉಳಿದದ್ದೆಲ್ಲ ಅದೇ ತೋರಿಸುತ್ತೆ. ಸೊ ಇದು ಕಾಂಟೆಸ್ಟ್. ಆಮೇಲೆ ಜಾತಕ ಅನಲೈಸ್ ಮಾಡೋದು ಕೂಡ ಪ್ಲಸ್ ಟು ಮೈನಸ್ ಮಾಡೋದು ಹೇಳ್ಕೊಟ್ಟಿದೆ ನಮಗೆ, ಅದು ಕೂಡ ಇಲ್ಲೇ ಬರುತ್ತೆ. ಡೇಟ್ ಆಫ್ ಬರ್ತ್ ಟೈಮ್ ಪ್ಲೇಸ್ ಕೊಟ್ಟರೆ ಇಲ್ಲೇ ಇಂಟಿಗ್ರೇಟ್ ಆಗಿರುತ್ತೆ. ಸೊ ಅದನ್ನು ಕೂಡ ನೀವು ಮಿಸ್ಲೇನಿಯಸ್ ಟ್ಯಾಬಲ್ಲಿ ನೀವು ಇದನ್ನು ನೋಡ್ಕೊಳ್ಬೋದು ನೋಡಿ. ಸೂರ್ಯ ಚತುರ್ಥಾಧಿಪತಿಯಾದಂಥ ಸೂರ್ಯ ಸಮಕ್ಷೇತ್ರದಲ್ಲಿದ್ದಾನೆ, ಏಕಾದಶ ಸ್ಥಾನದಲ್ಲಿದ್ದಾನೆ, ಶನಿಯ ಜೊತೆಗಿದ್ದಾನೆ. ಶನಿ ಪಾಪಗ್ರಹದ ಕಾರಣ ಮೈನಸ್ ಇದೆ, ಚಂದ್ರನ ದೃಷ್ಟಿ ಇದೆ. ಆಮೇಲೆ ಯಾರ ಮನೆಗಿದ್ದಾನೆ, ಗುರುವಿನ ಮನೆಗಿದ್ದಾನೆ.
ಸೊ ಸೂರ್ಯಗೂ ಗುಡ್ ಫ್ರೆಂಡ್ಸ್. ಸೊ ನೀವು ಪಂಚದ ಮೈತ್ರಿ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಅದೇ ರೀತಿ. ಸೊ ಎಲ್ಲ ಗ್ರಹಗಳು ಅದೇ ರೀತಿ ನಿಮಗೆ ಪ್ಲಸ್ ಮೈನಸ್ ತೋರಿಸುತ್ತೆ. ಇದನ್ನು ಟೆಸ್ಟ್ ಮಾಡಿ, ಯಾಕಂದರೆ ನಾನು ಜನ್ರೇಟ್ ಮಾಡಿದ್ದೀನಿ, ತುಂಬ ಟೆಸ್ಟ್ ಮಾಡಿಲ್ಲ. ನಿಮ್ಗೆ ಏನಾದರೂ ಇದರಲ್ಲಿ ಬಗ್ಸ್ ತಪ್ಪೇನೋ ತೋರಿಸಿದ್ರೆ ನೀವು ನನಗೆ ಹೇಳಿದ್ರೆ ಅದನ್ನು ನಾನು ಸರಿ ಮಾಡ್ತೇನೆ. ಆಮೇಲೆ ಸ್ಥಾನ ಬಲ, ಕಾರಕ ಬಲ, ಆಧಿಪತ್ಯ ಬಲ ಹೇಳಿದ್ದೇನೆ. ಸೊ ಅದು ಕೂಡ ಅಷ್ಟೇ, ಸಪ್ತಮ ಸ್ಥಾನ ಬಲ, ಸಪ್ತಮ ಕಾರಕ ಆದಂಥ ಶುಕ್ರನ ಬಲ, ಸಪ್ತಮಾಧಿಪತಿ ಆದಂಥ ಬಲ. ಈಗ ನೋಡಿ, ಸೊ ಸಪ್ತಮ ಸ್ಥಾನ ಯಾರೂ ಇಲ್ಲ, ಗ್ರಹ ಯಾರು ನೋಡ್ತಾ ಇಲ್ಲ. ಶುಕ್ರ ಯಾರು ಜೊತೆಗಿಲ್ಲ, ಯಾರು ನೋಡ್ತಾ ಇಲ್ಲ. ಸಪ್ತಮಾಧಿಪತಿ ಆದಂಥ ಬುಧನ ಜೊತೆ ರಾಹು ಜೊತೆಗಿದ್ದಾನೆ, 2 ಮೈನಸ್ಸು. ಗುರು ದೃಷ್ಟಿ ಇದೆ ಪ್ಲಸ್ಸು, ಕೇತು ಜೊತೆ ದೃಷ್ಟಿ ಇದೆ ಮೈನಸ್ಸು. ಸೊ ಇದು ನಿಮಗೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿಕ್ಕೆ, ನೀವು ಪ್ರಾಕ್ಟೀಸ್ ಮಾಡಿದ್ದು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೆ ಉಪಯೋಗ ಆಗ್ತದೆ. ಸೊ ಇದು ನೀವು ಬೇಕಾದರೆ ಇದನ್ನು ಬೇಕಾದ್ರೆ ನೀವು ಸೇವ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಇದೆಲ್ಲ ಮಾಡಿದ ಮೇಲೆ ನೀವು ಸೇವ್ ಅಂತ ಬಟನ್ ಇದೆ, ನೀವು ಹೆಸರು ಕರೆಕ್ಟಾಗಿ ಇಲ್ಲಿ ಕೊಟ್ಟು ನಾನೇನು ಮಾಡ್ತೇನೆ, ರಾಮ ಅಂತ ಕೊಡ್ತೇನೆ. ರಾಮಕುಮಾರ್ ಅಂತ ಹೆಸರು ಕೊಟ್ಟಿದ್ದೇನೆ. ಇದನ್ನು ಸೇವ್ ಮಾಡಿ, ಜಸ್ಟ್ ಇಲ್ಲಿ ಸೇವ್ ಬಟನ್ ಪ್ರೆಸ್ ಮಾಡಿದ್ರೆ ಸೇವ್ ಆಗುತ್ತೆ. ಸೊ ಇನ್ನೊಂದು ಡೇಟಾ ಕೊಡ್ತೀನಿ, ಕೃಷ್ಣ ಪ್ರಸಾದ್. ಸೊ ಡೇಟ್ ಸಮಥಿಂಗ್, ಸೊ ಫಿಮೇಲ್. ಸೊ ಫಿಮೇಲ್ ಬೇಡ, ನಾನು ರಾಮ ಅಂತ ಕೊಟ್ಟಿದ್ದೇನೆ, ಫಿಮೇಲ್. 15/4/2022 ಕೊಟ್ಟಿದ್ದೆ. ಸೊ ಟೈಮ್ ಆಫ್ ಬರ್ತು, ಪ್ಲೇಸ್ ಎಲ್ಲ ಕೂಡ ನೀವು ಆ್ಯಡ್ರೆಸ್ ಕೊಟ್ಬೋದು. ಸೊ ಜನ್ರೇಟ್ ಹರಸ್ಕೋಪ್ ಅಂದರೆ ನಮಗೆ ಜನ್ರೇಟ್ ಆಗುತ್ತೆ. ಸೇವ್ ಮಾಡ್ಬೇಕಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಸೇವ್ ಬಟನ್ ಇದೆ. ಸೊ ಜಸ್ಟ್ ಸೇವ್ ಮಾಡಿದ್ರೆ ರಮಾ ಅಂತ ಅಂಬೋದು ಸೇವ್ ಆಗುತ್ತೆ. ನೀವು ಮತ್ತೆ ಇನ್ನೊಂದು ಸಲ ಕೂಡ ಚೇಂಜ್ ಮಾಡಬೇಕಾದ್ರೆ ಸೇವ್ ಮಾಡಿದ್ರು ಸೇವ್ ಆಗುತ್ತೆ. ನೋಡಿ, ಬೇರೆ ಕೊಟ್ಟಿದ್ದೀನಿ, ಸೇವ್ ಅಂತೇನೆ. ಓವರ್ ರೈಟ್, ನೀನು ಆಲ್ರೆಡಿ ಡೇಟ್ ಚೇಂಜ್ ಮಾಡಿದೆಯಾ, ಓವರ್ ರೈಟ್ ಮಾಡಲಾ ಅಂತ ಕೇಳುತ್ತೆ. ಓವರ್ ರೈಟ್ ಅಂತಂದರೆ ಹೊಸ ಡೇಟ್ ಸೇವ್ ಆಗ್ತದೆ. ಇಲ್ಲಿ ನೀವು ಬಟ್ ಕೊಟ್ಟಿದ್ದಲ್ಲ ಕೂಡ ಇಲ್ಲಿ ನೋಡಿ ಸೇವ್ ಆಗಿರುತ್ತೆ ಇಲ್ಲಿ. ಸೊ ರಾಮ್ಕುಮಾರ್ ರಮ ಇಲ್ಲಿ ಜನ್ರೇಟ್ ಮಾಡ್ಕೋಬೋದು. ಅಂದರೆ ಪ್ರತಿ ಸಲ ನೀವು ಎಂಟರ್ ಮಾಡ್ಕೊಳ್ಳೋದು ಕೆಲಸ ಇಲ್ಲ. ನೀವು ಬೇಕಾದ್ರೆ ಡಿಲೀಟ್ ಮಾಡ್ಬೇಕಂದ್ಕೊಳ್ಳಿ, ಸಪೋಸ್ ಟೆಸ್ಟ್ ಅಂತ ಕೊಡ್ತೇನೆ, ಸೇವ್ ಮಾಡ್ತೇನೆ. ಸೊ ಸೇವ್ ಮಾಡೋ ಕಾಲಕ್ಕೆ ಇಲ್ಲಿ ಹೆಸರು ಇರಬಾರ್ದು, ಲೋಡ್ ಸೇವ್ಡ್ ಪ್ರೊಫೈಲ್ ಇರ್ತಲ್ಲ, ಇದು ಇಟ್ಕೊಳ್ಳಿ. ಸೊ ಜನ್ರೇಟ್, ಇದನ್ನು ಸೇವ್ ಮಾಡಿ. ಸೊ ಸೇವ್ ಮಾಡೋದಕ್ಕೆ ನೀವೇನು ಜನ್ರೇಟ್ ಮಾಡೋದು ಬೇಕಿಲ್ಲ, ಜಸ್ಟ್ ಸೇವ್ ಮಾಡ್ಕೋಬೋದು. ಈಗ ಇದನ್ನು ಟೆಸ್ಟ್ ಡಿಲೀಟ್ ಮಾಡಬೇಕಾದ್ರೆ ಸೆಲೆಕ್ಟ್ ಮಾಡಿಕೊಳ್ಳಿ. ಡಿಲೀಟ್ ಅಂತಂದರೆ ಡಿಲೀಟ್ ಮಾಡಬೇಕಂತ ಕೇಳುತ್ತೆ, ಡಿಲೀಟ್ ಹೊಡೆದ್ರೆ ಸಾಕು, ಡಿಲೀಟ್ ಹಾಕೋಗುತ್ತೆ. ಆಮೇಲೆ ಇದು ವೆಬ್ ಆ್ಯಪ್ ಅಲ್ವಾ, ನಿಮ್ಮ ಕಂಪ್ಯೂಟರ್ಲಿ ಕ್ರೋಮ್ ಸ್ಟೋರೇಜಲ್ಲಾಗಲಿ ನಿಮ್ಮ ಲೋಕಲ್ ಸ್ಟೋರೇಜಲ್ಲಿ ಸೇವ್ ಆಗುತ್ತೆ. ಯಾವಾಗಾದರೂ ನೀವು ಆ್ಯಪ್ ಡಿಲೀಟ್ ಮಾಡಿದ್ರು, ಫೋನ್ ರೀಸೆಟ್ ಮಾಡಿದ್ರು, ಸೊ ಇದು ಸ್ಟೋರೇಜ್ ಹೊಟ್ಟೋಗುತ್ತೆ. ಸೊ ಅವೇನು ಮಾಡಬೇಕು, ನೀವು ಏನಾದರೂ ಮೊಬೈಲ್ ಚೇಂಜ್ ಮಾಡಬೇಕಾದ್ರೆ ಮುಂಚಿತವಾಗಿ ನಿಮ್ಮ ಪ್ರೊಫೈಲ್ಸು ಬ್ಯಾಕಪ್ ತೆಕ್ಕೋಬೇಕು. ಇಲ್ಲಿ ಬ್ಯಾಕಪ್ ಅಂತ ಒಂದು ಆಪ್ಷನ್ ಇದೆ. ಸೊ ಬ್ಯಾಕಪ್ ಅಂದ ತಕ್ಷಣ ನೀವು ಇದರಲ್ಲಿ ಎಷ್ಟು ಸೇವ್ ಮಾಡಿದಿರೋ ಆ ಸೇವ್ ಅದೆಲ್ಲ ಕೂಡ ಒಂದು ಜೇಸನ್ ಫೈಲಲ್ಲಿ ಸೇವ್ ಆಗುತ್ತೆ ನೋಡಿ. ಸೊ ಜಾತಕ ಪ್ರೊಫೈಲ್ ಬ್ಯಾಕಪ್ 2000 ನಿಮ್ಮ ಡೌನ್ಲೋಡ್ಸಲ್ಲಿ ಇರುತ್ತೆ. ಮತ್ತು ಮೊಬೈಲ್ ಚೇಂಜ್ ಮಾಡಿದ ತಕ್ಷಣ ಇಲ್ಲಿ ರಿಸ್ಟೋರ್ ಅಂತಿದೆ ನೋಡಿ, ಇದನ್ನು ಪ್ರೆಸ್ ಮಾಡಿ. ಸೊ ನೀವು ಬ್ಯಾಕಪ್ ಎಲ್ಲಿ ಮಾಡಿದಿರೋ ಆ ಫೈಲ್ ಕೊಡಿ. ಸೊ ನಾ ಡೌನ್ಲೋಡ್ಸಲ್ಲಿ ಇಲ್ಲಿ ನೋಡಿ ಸೇವ್ ಆಗಿದಲ್ಲ, ಈ ಜಾತಕ ಪ್ರೊಫೈಲ್ಸ್ ಬ್ಯಾಕಪ್. ಇಲ್ಲಿ ಡೇಟು ಇಲ್ಲಿ ಬರುತ್ತೆ ನೋಡಿ, ಡೇಟು ಟೈಮ್ ಸ್ಟ್ಯಾಂಪ್ ಇರುತ್ತೆ, ನೀವು ಯಾವಾಗ ಮಾಡಿದ್ದೀರಿ ಅಂತ. ಸೊ 2026 ಏಪ್ರಿಲ್ 02 10:24:00. ಸೊ ನೀವು ಫೈಲನ್ನು ಕೂಡ ಈಸಿಯಾಗಿ ಐಡೆಂಟಿಫೈ ಮಾಡಲಿಕ್ಕೆ ಡೇಟು ಟೈಮ್ ಸ್ಟ್ಯಾಂಪ್ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಒತ್ತಿದ್ರೆ, ಸಪೋಸ್ ನಾನೇನು ಮಾಡ್ತೀನಿ, ಫಸ್ಟ್ ಇದನ್ನು ಡಿಲೀಟ್ ಮಾಡ್ತೀನಿ. ಸೊ ಡಿಲೀಟ್, ಇದನ್ನು ಡಿಲೀಟ್ ಮಾಡ್ತೀನಿ. ಈಗ ನೋಡಿ ಪ್ರೊಫೈಲ್ಸ್ ಇಲ್ಲ. ಈಗ ನಾನೇನು ಮಾಡಬೇಕು, ರೆಸ್ಟೋರ್ ಮಾಡ್ತೇನೆ. ರೆಸ್ಟೋರ್ ಹೊಡೆದು ಈ ಡೌನ್ಲೋಡ್ಸಲ್ಲಿ ಇದಲ್ವಾ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಪನ್ ಅಂತ ಒತ್ತಿ. ನೋಡಿ ಪ್ರೊಫೈಲ್ಸ್ ರೆಸ್ಟೋರ್ಡ್ ಸಕ್ಸಸ್ಫುಲಿ ಅಂತ ಬಂತು ನೋಡಿ, ಮತ್ತೆ ನಿಮಗೆ ಪ್ರೊಫೈಲ್ಸ್ ಬಂದ್ಬಿಡ್ತದೆ. ಸೊ ನೀವು ಸೇವ್ ಮಾಡಿಕೊಂಡ್ರೆ ನಿಮ್ಗೆ ಯಾವಾಗಾದರೂ ರೀಯೂಸ್ ಮಾಡ್ಕೊಳ್ಳಿಕ್ಕೆ ಉಪಯೋಗ. ಇದು ಸೇವು, ಡಿಲೀಟು, ಬ್ಯಾಕಪ್, ರೆಸ್ಟೋರ್ ಬಟನ್. ಇನ್ನು ಉಳಿದಿರೋದು ಪ್ರಿಂಟ್ಔಟ್. ಸೊ ಕುಂಡಲಿ ಅಂತ ಟ್ಯಾಬ್ಗೆ ಹೋಗಿ ಬಾಟಮ್ ನಿಮಗೆ 3 ಬಟನ್ಸ್ ಇರುತ್ತೆ, PDF ಇಂಗ್ಲೀಷ್, PDF ನೇಟಿವ್, ಪ್ರಿಂಟ್ ಅಂತ. PDF ಇಂಗ್ಲೀಷ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ PDF ಇಂಗ್ಲೀಷಲ್ಲಿ ಜನರೇಟ್ ಆಗುತ್ತೆ ನೋಡಿ, ರಾಮ್ಕುಮಾರ್ ಹಾರೋಸ್ಕೋಪ್ PDF. ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಕಾಣುತ್ತೆ. ಸೊ ಡೇಟು ಡೀಟೇಲ್ಸ್ ಬರುತ್ತೆ, ನಕ್ಷತ್ರ, ರಾಶಿ ಎಲ್ಲ ಬರುತ್ತೆ. ಇಲ್ಲಿ ರಾಶಿ ಚಕ್ರ ನಿಮ್ಗೆ ಇಂಗ್ಲೀಷಲ್ಲೇ ಬರುತ್ತೆ, ಗ್ರಹ ಸ್ಥಿತಿ, ಆಮೇಲೆ ದಶೆಗಳು ಈ ರೀತಿ ವಿಂಶೋತ್ತರಿ ದಶೆ, ಮಹಾದಶೆ, ಅಂತರ್ದಶೆ ಮಾತ್ರ ಇರುತ್ತೆ, ಪ್ರತ್ಯಂತರ ದಶೆ ಇರಲ್ಲ, ತುಂಬ ಪೇಜಸ್ ಆಗುತ್ತೆ ಅದ ಕಾರಣ. ಸೊ ಈ ರೀತಿ 2 ಪೇಜಸ್ ನಿಮಗೆ ಬರುತ್ತೆ. ಸರಿ, ನನಗೆ ನೇಟಿವ್ ಲ್ಯಾಂಗ್ವೇಜಲ್ಲಿ ಬೇಕು. ಸೊ ನೀವು ನೇಟಿವ್ ಲ್ಯಾಂಗ್ವೇಜಲ್ಲಿ ಬೇಕು ಅಂದರೆ ನಿಮಗೆ ಕನ್ನಡದಲ್ಲಿ ಬೇಕು ಅಂತಂದರೆ ನೀವು ಮುಂಚಿತವಾಗಿ ಏನು ಮಾಡಬೇಕಂದ್ರೆ ಸೆಟ್ಟಿಂಗ್ಸಿಗೆ ಹೋಗಬೇಕು. ಸೆಟ್ಟಿಂಗ್ಸಿಗೆ ಹೋಗಿ ಇಲ್ಲಿ ನಿಮಗೆ ಬೇಕಾದಂಥ ಭಾಷೆಯಲ್ಲಿ ಇದೆಯಾ ಇಲ್ವಾ ಅಂತಂಬೋದು ಚೆಕ್ ಮಾಡ್ಕೊಳ್ಬೇಕು.
ಇಲ್ಲಿ ನೋಡಿ ನಿಮಗೆ ಪಂಚಾಂಗ ಶುದ್ಧಿ, ಇಲ್ಲಿ ನೋಡಿ ಪಂಚಾಂಗ ಶುದ್ಧಿ ಅಂತ ಹೋದರೆ ಇಲ್ಲಿ PDF ರಿಪೋರ್ಟ್ ಲ್ಯಾಂಗ್ವೇಜ್ ಅಂತಿದೆ. ಸೊ ತೆಲುಗು, ಕನ್ನಡ, ಸಂಸ್ಕೃತ ಇದಲ್ವಾ, ಇಲ್ಲಿ ಕನ್ನಡ ಇಟ್ಕೊಳ್ಳಿ. ನೀವು ಬೇಕಾದರೆ ಫಾಂಟ್ಸ್ ಕೂಡ ನಿಮ್ಗೆ ಯಾವ ಫಾಂಟ್ಸ್ ಬೇಕಾರೋ ಹೆಡರ್ ಫಾಂಟು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಹೆಡರ್ ಫಾಂಟ್ ಸೆಲೆಕ್ಟ್ ಮಾಡ್ಕೋಬೋದು, ಹಾಗೆ ಫುಟರ್ ನಾರ್ಮಲ್ ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಬೋದು. ಮಾಡಿಕೊಂಡು ಜಸ್ಟ್ ಸೇವ್ ಪಂಚಾಂಗ ಶುದ್ಧಿ ಕ್ಲಿಕ್ ಮಾಡಿ, ಆವಾಗ ಈ ಲ್ಯಾಂಗ್ವೇಜ್ ಸೇವ್ ಆಯಿತು. ಆಮೇಲೆ ನೀವು ಮತ್ತೆ ಜಾತಕ ಬನ್ನಿ. ಬಂದ ನಂತರ ಇಲ್ಲಿ ನಿಮ್ಮ ಪ್ರೊಫೈಲ್ ತಗೊಳ್ಳಿ, ಜನರೇಟ್ ಹಾರೋಸ್ಕೋಪ್ ಹೊಡಿರಿ. ಕೆಳಗೆ PDF ನೇಟಿವ್ ಅಂತಿದ್ದಾರೆ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೇವ್ ಆಗ್ತದೆ. ಸೊ ಅದು ಓಪನ್ ಮಾಡಿದ್ರೆ ನಿಮಗೆ ಕನ್ನಡ ಭಾಷೆಯಲ್ಲಿ ಬರುತ್ತೆ. ಸೊ ಇದು ಹೆಡರ್ ಲ್ಯಾಂಗ್ವೇಜು. ಅದೇ ರೀತಿ ಇದು ನಾರ್ಮಲ್ ಟೆಕ್ಸ್ಟ್ ನೋಡಿ, ನಿಮಗೆ ಕನ್ನಡದಲ್ಲಿ ಇದೇ ರೀತಿ ಬರುತ್ತೆ. ಸೊ ದಶಗಳು, ಆಮೇಲೆ ಪ್ಲಾನೆಟರಿ ಸ್ಟ್ರೆಂತ್, ಇದರಲ್ಲಿ ಅಷ್ಟಕ ವರ್ಗ ಎಲ್ಲ ಕೂಡ ನಿಮಗೆ ನೀಟಾಗಿ ಬರುತ್ತೆ. ಎಲ್ಲೆಲ್ಲಿ ಕನ್ನಡ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಕೂಡ ನಿಮಗೆ ಕನ್ನಡ ಬರುತ್ತೆ. ಸೊ ಇದು ನೋಟ್ ಮಾಡಿ ಇಟ್ಕೊಳ್ಳಿ. ಡಿಸ್ಕ್ಲೈಮರ್: ಎಜುಕೇಷನ್ ಪರ್ಪಸ್ ಓನ್ಲಿ, ನಾಟ್ ಫಾರ್ ಕಮರ್ಷಿಯಲ್ ಯೂಸ್. ಯಾಕಂದ್ರೆ ಕೊಡಬೇಕಾದ್ರೂ ಕೂಡ ಇದು ಫ್ರೀ ಆದ ಕಾರಣ ಅವ್ರ ಹತ್ರ ಮತ್ತೆ ದುಡ್ಡು ಇಸ್ಕೊಟ್ರೆ ಮತ್ತೆ ನಿಮಗೆ ಒಂಥರ ಅವ್ರು ಏನಪ್ಪ ಇದು ಫ್ರೀ ಇದೆ ಅಲ್ವಾ ಅಂತ ತೋರಿಸ್ತಾರೆ, ಒಂಥರ ಇದಾಗ್ಬೋದು. ಸೊ ಇದು ಈ ರೀತಿ ಬಳಸ್ಬೋದು. ಇನ್ ಕೇಸ್ ನಿಮ್ಮ ಹತ್ರ ಡೈರೆಕ್ಟ್ ಪ್ರಿಂಟರ್ ಕನೆಕ್ಟೆಡ್ ಇರುತ್ತೆ ಅಂದ್ಕೊಳ್ಳಿ, ಇಲ್ಲಿ ಪ್ರಿಂಟ್ ಅಂತಿದ್ದಲ್ಲ, ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಪ್ರಿಂಟ್ ಬರುತ್ತೆ. ಸೊ ನಿಮಗೆ ಬೇಕಾದ್ರೆ ಇಲ್ಲಿ ಪ್ರಿಂಟರ್ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಿಮ್ಗೆ ಯಾವ ಪೇಜ್ ಬೇಕಾದ್ರೆ ಆ ಪೇಜ್ ಮಾತ್ರವೇ ಪ್ರಿಂಟ್ ಮಾಡ್ಕೊಳ್ಬೋದು. ಇನ್ ಕೇಸ್ ಮಧ್ಯದಲ್ಲಿ ಈ ರೀತಿ ಬಂತು ಅಂದ್ಕೊಳ್ಳಿ, ಇಲ್ಲೇನಿರ್ತದೆ, ನೀವು ಸ್ವಲ್ಪ ಅದನ್ನು ಚೇಂಜ್ ಮಾಡಬೇಕು ಸ್ಟ್ರಕ್ಚರನ್ನು. ನಿಮಗೆ ಒಂದೊಂದ್ಸಲ ಪ್ರಿಂಟಲ್ಲಿ ಸರಿಯಾಗಿ ಬರಲ್ಲ. ಪೇಜ್ ಪರ್ ಶೀಟ್ ಇದಲ್ವಾ, ಇಲ್ಲಿ ಸ್ಕೇಲ್ ಅಂತಿದೆ ನೋಡಿ, ಸ್ಕೇಲ್ ಇದೆ, ಡಿಫಾಲ್ಟ್ ಇದೆ, ಕಸ್ಟಮ್ ಸ್ಕೇಲ್. ಸೊ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೇಕು. 102 ಇದಲ್ಲ, ಒಂದು 90 ಇಟ್ಕೊಂಡ್ರೆ ಅಂದ್ಕೊಳ್ಳಿ, ಕರೆಕ್ಟಾಗಿ ಪೇಜಸ್ ಸೆಟ್, ಅಂದರೆ ನೀವು ಯಾವ ಪೇಜಲ್ಲಿ ಏನು ಬರಬೇಕು ಅಂತ ಕರೆಕ್ಟಾಗಿ ಸೆಟ್ ಮಾಡಿಕೊಡ್ಬೋದು. ನಿಮಗೆ ಕ್ರೋಮಲ್ಲಿ ಈ ರೀತಿ ಬರುತ್ತೆ. ಓಕೆ, ಸೊ ಈ ರೀತಿ ನೀವು ಕಸ್ಟಮ್ ಪ್ರಿಂಟ್ ಕೂಡ ಮಾಡ್ಕೊಳ್ಬೋದು. ಈಗ ಹೇಗಾದರೂ ಪರವಾಗಿಲ್ಲ, ಯಾಕೆಂತಂದರೆ ನೀವು PDF ಮಾಡಿ ಅದರಲ್ಲಿ ನಿಮಗೆ ಬೇಕಾದ ಪ್ರಿಂಟ್ ಕೂಡ ಮಾಡ್ಕೊಳ್ಬೋದು. ಎನಿಥಿಂಗ್ ನೀವು ಇದರಲ್ಲಿ ಯಾವುದಾದ್ರೂ ಬಳಸ್ಕೊಳ್ಬೋದು. ಇದು ನಿಮಗೆ ಜಾತಕ ಪ್ರೊಫೈಲ್ಸ್. ಸೊ ನೀವು ಇದು ಯಾವುದಕ್ಕೆ ಕೆಲಸಕ್ಕೆ ಬರ್ತದೆ, ಇಂಡಿವಿಜುವಲ್ ಹಾರೋಸ್ಕೋಪ್ಸ್ ನೀವು ನೋಡಲಿಕ್ಕೆ ಇದು ಕೆಲಸಕ್ಕೆ ಬರುತ್ತೆ. ಅಟ್ ದ ಸೇಮ್ ಟೈಮ್ ಕಲಿಬೇಕಾದ್ರೆ, ಸೊ ಗೋಚಾರದಲ್ಲಿ ನಿಮಗೆ ಗೋಚಾರದ ಫಲ, ಆಮೇಲೆ ಡಬಲ್ ಟ್ರಾನ್ಸಿಟ್ ಇದರಲ್ಲಿ ಇರುತ್ತೆ, ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಬೇರೆ ಸಾಫ್ಟ್ವೇರ್ಸಲ್ಲಿ ಇರಲ್ಲ. ಮಿಸ್ಲೈನಸ್ ಅಲ್ಲಿ ಜಾತಕವನ್ನು ಹೇಗೆ ಓದಬೇಕು ಅಂತಂಬುದು ಇರುತ್ತೆ. ಇದೆರಡು ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಹಾಗಾಗಿ ನೀವು ಸಪ್ರೇಟಾಗಿ ಆ್ಯಪ್ಗೆ ಹೋಗೋದು ಬೇಕಿಲ್ಲ. ನೆಕ್ಸ್ಟ್ ಹೊಂದಾಣಿಕೆ ಮಾಡಬೇಕು. ಇನ್ನು ನಮಗೆ ಪಾಠ ಆಗಲಿಲ್ಲ ಅಥವಾ ಪಾಠ ಯಾರಾದರೂ ಓಲ್ಡ್ ಸ್ಟೂಡೆಂಟ್ಸ್ ಆಗಿದ್ರೆ ಅವರಿಗೆ ಹೆಲ್ಪ್ ಆಗ್ತದೆ. ಸೊ ಹೊಂದಾಣಿಕೆ ಮಾಡಬೇಕಾದ್ರೆ ಈ ಮ್ಯಾಚ್ಗೂ ಒಟ್ಟು ಇಲ್ಲಿ ಹುಡುಗನ ಹೆಸರು, ಅವ್ರ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್, ಹುಡುಗಿ ಹೆಸರು, ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್, ಈ ರೀತಿ ಆದರೂ ಮಾಡ್ಬೋದು. ಇಲ್ಲ ಆಲ್ರೆಡಿ ನೀವು ಸೇವ್ ಮಾಡಿದ್ರಿ ಅಂದ್ಕೊಳ್ಳಿ, ನೋಡಿ ಆಲ್ರೆಡಿ ನಾವು ರಾಮ್ಕುಮಾರ್ ಸೇವ್ ಮಾಡಿದ್ದೀವಲ್ಲ, ಅದು ಮೇಲ್ ಆದ ಕಾರಣ ಈ ಕಡೆ ತೋರಿಸುತ್ತೆ, ಈ ಕಡೆ ರಮಾ ಅಂತಿದೆ ಫಿಮೇಲ್ ಆದ ಕಾರಣ ಈ ಕಡೆ ತೋರಿಸುತ್ತೆ. ಸೊ ಈ ರೀತಿ ನೀವು ಮಾಡ್ಬೋದು. ಇಲ್ಲ ನಿಮಗೆ ಪ್ರೊಫೈಲ್ಸ್ ಬೇಕಿಲ್ಲ, ಡೈರೆಕ್ಟಾಗಿ ಇಲ್ಲಿ ಮಾಡ್ಬೋದು. ಒಂದು ವೇಳೆ ನೀವು ಇಲ್ಲಿ ಹೊಸದು ಕ್ರಿಯೇಟ್ ಮಾಡಿದ ಮೇಲೆ ಇಲ್ಲಿ ಕೂಡ ನೀವು ಸೇವ್ ಮಾಡ್ಕೊಳ್ಬೋದು, ಡಿಲೀಟ್ ಮಾಡ್ಕೊಳ್ಬೋದು. ಬ್ಯಾಕಪ್ಪು ಅದೆರಡಿರಲ್ಲ, ಸೇವ್ ಡಿಲೀಟ್ ಇಲ್ಲಿ ಕೂಡ ಮಾಡ್ಕೋಬೋದು. ಇಲ್ಲಿ ಮಾಡಿದ ನಂತರ ನೀವು ಜಸ್ಟ್ ಕ್ಯಾಲ್ಕುಲೇಟ್ ಅಷ್ಟಕೂಟ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ನಿಮಗೆ ಅಷ್ಟಕೂಟ ಕ್ಯಾಲ್ಕುಲೇಷನ್ ಬರುತ್ತೆ. ಸೊ ಎಷ್ಟು ಗುಣಗಳು ಬಂದಿದೆ ಅಂತ ತೋರಿಸುತ್ತೆ. ಇದರಲ್ಲಿ ಇನ್ನೊಂದು ಸೌಲಭ್ಯ ಏನಂತಂದರೆ ನಿಮಗೆ ತೋರಿಸ್ತೇನೆ. ನಿಮಗೆ ಒಂದು ವೇಳೆ ನಾಡಿಕೂಟ ಏನಾದರೂ ಸೇಮ್ ಬಂತು ಅಂದ್ಕೊಂಡು, ನಾನು ನಿಮಗೆ ಪಾಠ ಆಗಲಿಲ್ಲ ಬಟ್ ಹೇಳ್ತೇನೆ, ಒಂದೇ ನಾಡಿಕೂಟ ಬಂದರೆ ಅಂಶನಾಡಿಯನ್ನು ಮ್ಯಾಚ್ ಮಾಡ್ಬೋದು. ಅಂಶನಾಡಿ ಹೇಗಿದೆ ಅಂತಂಬುದು ಕೂಡ ಸೂಚನೆ ಮಾಡ್ತದೆ. ಒಂದು ವೇಳೆ ಗ್ರಹ ಮೈತ್ರಿ ರಾಶಿಯಲ್ಲಿ ಮ್ಯಾಚ್ ಆಗೋದಿದ್ರೆ ನವಾಂಶದಲ್ಲಿ ಕೂಡ ಗ್ರಹ ಮೈತ್ರಿ ನೋಡೋ ಪದ್ಧತಿ ಇದೆ, ಅದು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡ್ತದೆ ಇನ್ ಕೇಸ್ ನಿಮಗೆ ಗ್ರಹ ಮೈತ್ರಿ ವರ್ಕೌಟ್ ಆಗ್ಲದ್ರೆ. ಸೊ ನಾನು ಯಾವುದೋ ಒಂದು ಪ್ರೊಫೈಲ್ ಕೊಟ್ಟಿದ್ದೇನೆ, ಜಸ್ಟ್ ರ್ಯಾಂಡಮ್ ಡೇಟ್ಸ್ ಕೊಟ್ಟಿದ್ದೇನೆ. ಸೊ ಇಲ್ಲಿ ಗ್ರಹ ಮೈತ್ರಿ ಬುಧ ಸೂರ್ಯ ಇಬ್ಬರು ಫ್ರೆಂಡ್ಸ್ ಇಲ್ಲದ್ದು ಕೊಡ್ಬೇಕು ನಾವು. ಓಕೆ, ನೀವು R&D ಮಾಡಿ ಬರುತ್ತೆ. ಗ್ರಹ ಮೈತ್ರಿ ಬುಧ ಶನಿ ಅವರಿಬ್ಬರು ಫ್ರೆಂಡ್ಸು. ನೋಡಿ, ಬುಧ ಗುರು ಇವರಿಬ್ಬರು ಶತ್ರುಗಳು, ಹಾಗಾಗಿ 0 ಪಾಯಿಂಟ್ಸ್ ಬಂದಿದೆ. ಆದರೆ ನವಾಂಶದಲ್ಲಿ ನೀವು ನೋಡಿದ್ರೆ, ಸೊ ಇಲ್ಲಿ ಚಕ್ರಗಳು ತೋರಿಸುತ್ತೆ ನೋಡಿ, ಇದು ರಾಶಿ ಚಕ್ರ, ಇದು ಇವರಿಬ್ಬರು ನವಾಂಶ ಚಕ್ರ. ನವಾಂಶದಲ್ಲಿ ಕೂಡ ನಾವು ಗ್ರಹ ಮೈತ್ರಿ ನೋಡ್ಬೋದು. ಸೊ ನವಾಂಶದಲ್ಲಿ ಚಂದ್ರ ಯಾವಿದ್ದಾನೆ, ಬುಧ. ಮತ್ತೆ ಈ ಹುಡುಗಿ ಜಾತಕದಲ್ಲಿ ನವಾಂಶದಲ್ಲಿ ಶುಕ್ರ.
ಸೊ ಬುಧ ಶುಕ್ರ ಬರುತ್ತೆ ನೋಡಿ, ಇಲ್ಲಿ D9 ಬುಧ, D9 ಶುಕ್ರ. ಸೊ ಇಲ್ಲಿ ಅಂಶ ಅಂತೇಳಿ 5 ಪಾಯಿಂಟ್ಸ್ ಬರುತ್ತೆ. ಆಮೇಲೆ ಎಕ್ಸೆಪ್ಷನ್ಸ್ ಅಲ್ಲಿ ಬರುತ್ತೆ ನೋಡಿ, ಗ್ರಹ ಮೈತ್ರಿ ಎಕ್ಸೆಪ್ಷನ್ಸ್, ನವಾಂಶ ಲಾರ್ಡ್ಸ್ ಆರ್ ಫ್ರೆಂಡ್ಸ್ ಅಂತ ಬರುತ್ತೆ. ಅಂಶ ಸ್ಕೋರ್ ಇಸ್ 5 ಅಂದರೆ ರೆಗ್ಯುಲರ್ ಸ್ಕೋರ್ 21, ಬಟ್ ನವಾಂಶದಲ್ಲಿ ಬರೋದ್ರಿಂದ ನಾವು ಸ್ವಲ್ಪ ಹೇಳ್ಬೋದು ಅವ್ರಿಗೆ ನವಾಂಶದಲ್ಲಿ ಬರ್ತಾ ಇದೆ. ಸೊ ಹುಡುಗ ಹುಡುಗಿ ಜಾತಕವನ್ನು ಅನಲೈಸ್ ಮಾಡಬೇಕಾದಾಗ ಅವರಿಬ್ಬರ ಜಾತಕಗಳು ನಿಮಗೆ D1 ಚಾರ್ಟ್ ಪಕ್ಕದಲ್ಲಿ ಬರುತ್ತೆ, D9 ಚಾರ್ಟು ಪಕ್ಕದಲ್ಲಿ ಬರುತ್ತೆ. ಅದೇ ರೀತಿ ನಿಮಗೆ ಗ್ರಹ ಸ್ಥಿತಿ ಬರುತ್ತೆ. ಸೊ ಗ್ರಹ ಸ್ಥಿತಿಯಲ್ಲಿ ರೆಟ್ರೋಗ್ರೇಡ್ ಅಂದರೆ 6 ಅಂತ ತೋರಿಸುತ್ತೆ, ಕಂಬಸ್ಟ್ ಅಸ್ತಂಗತವಾಗಿದ್ರೆ C ಅಂತ ತೋರಿಸುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಆಮೇಲೆ ಇನ್ ಕೇಸ್ ನಾವು ಇದನ್ನು ಚಕ್ರವನ್ನು ಮಾಡಿದ ಮೇಲೆ ಪ್ರಿಂಟ್ಔಟ್ ಬೇಕು ಅಂತ ಅಂದ್ಕೊಳ್ಳಿ, ಇಲ್ಲಿ PDF ಇಂಗ್ಲೀಷ್, PDF ನೇಟಿವ್ ಸೇಮ್ ಅದೇ ಥರ ಇರುತ್ತೆ. PDF ಇಂಗ್ಲೀಷ್ ಪ್ರೆಸ್ ಮಾಡಿದೆ ಅಂದ್ಕೊಳ್ಳಿ, ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಈ ರೀತಿ ಪ್ರಿಂಟ್ ಬರುತ್ತೆ ನೋಡಿ ಜಾತಕ. ಓಕೆ, ಎಕ್ಸೆಪ್ಷನ್ಸ್ ಕೂಡ ಬರುತ್ತೆ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು, ಇನ್ ಕೇಸ್ ಇದನ್ನು ಅನಲೈಸ್ ಮಾಡಿದ ಮೇಲೆ ನಾವು ಯಾರಿಗಾದರೂ ಸಮ್ ನೋಟ್ಸ್ ಬೇಕು, ಸೊ ಅವರಿಗೆ ಮಾಡ್ಕೋಬೇಕಾ ಅಂತ ಕೇಳಿದಾಗ ಸಮ್ ನೋಟ್ಸ್ ನೀವೇನಾದರೂ ಬರಬೇಕಾದ್ರೆ ಇಲ್ಲೇ ಬರಿಬೋದು. ಸೊ ದಿಸ್ ಮ್ಯಾಚ್ ಈಸ್ ರೆಕಮೆಂಡೆಡ್, ಅಥವಾ ನೀವು ಕನ್ನಡದಲ್ಲಿ ಬರಿಬೋದು. ನಿಮ್ಮ ಮೊಬೈಲ್ ಫೋನ್ ಇದೆ, ಕನ್ನಡದಲ್ಲಿ ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದ್ರೂ ಬರಿಬೋದು. ಸೊ ಇದು ಚೆನ್ನಾಗಿದೆ, ಇವು ಗ್ರಹ ಸ್ಥಿತಿ ಚೆನ್ನಾಗಿಲ್ಲ, ಜಾತಕದಲ್ಲಿ ಈ ಥರ ದೋಷ ಇದೆ ಅಂತ ಈ ರೀತಿ ನೀವು ಟೈಪ್ ಮಾಡಿ ನೀವು ಜಸ್ಟ್ PDF ಕೊಟ್ಟರೆ, ಸೊ PDF ನೇಟಿವ್ ಕೊಡ್ತೀನಿ ನೋಡಿ, ಯಾವುದರಲ್ಲೂ ಬರುತ್ತೆ ನೋಡಿ. ಈ ರೀತಿ ಕನ್ನಡದಲ್ಲಾದರೆ ಈ ರೀತಿ ಬರುತ್ತೆ, ನೀವು ಏನು ಲ್ಯಾಂಗ್ವೇಜ್ ಇಟ್ಕೊಂಡಿದ್ರೋ ಅದೇ ಬರುತ್ತೆ. ಇಲ್ಲಿ ನೋಡಿ ಜ್ಯೋತಿಷಿಗಳ ಸೂಚನೆಗಳು ಅಂತಿದೆ, ನೀವು ಅಲ್ಲಿ ಏನು ಟೈಪ್ ಮಾಡ್ತೀರೋ ಇಲ್ಲಿ ಬರುತ್ತೆ. ಸೊ ನೀವು ಈ ರಿಪೋರ್ಟಲ್ಲೇ ಅವ್ರಿಗೆ ಈ ಮಾಡ್ಕೋಬೇಕಾ ಬೇಡವಾ, ನಿಮ್ಮ ಫೈಂಡಿಂಗ್ಸ್ ಏನು ಎಲ್ಲ ಕೂಡ ಇಲ್ಲಿ ಬರಿಬೋದು. ಸೆಕೆಂಡ್ ಪೇಜಲ್ಲಿ ರಾಶಿ ಚಕ್ರ, ನವಾಂಶ ಚಕ್ರ ಬರುತ್ತೆ. ಓಕೆ, ಸೊ ಈ ರೀತಿ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಇದರಲ್ಲಿ ನಿಮಗೆ ಪ್ರಿಂಟ್ PDF ಗೊತ್ತು, ಪ್ರಿಂಟ್ ಅಂದರೆ ನಿಮಗೆ ಡೈರೆಕ್ಟ್ ಪ್ರಿಂಟ್ ಬರುತ್ತೆ. ಸೊ ಈ ರೀತಿ ನೀವು ಮ್ಯಾಚ್ ಮೇಕಿಂಗ್ ಮಾಡ್ಬೋದು. ನೀವು ಇಲ್ಲೇ ಬೇಕಾದರೂ ಸೇವ್ ಮಾಡಿಕೊಳ್ಳಬಹುದು, ಅಥವಾ ಬೇಕಾದರೆ ನೀವು ಈ ಜಾತಕಾಲ ಸೇವ್ ಮಾಡಿದ್ರು ನಡೀತದೆ. ಆಮೇಲೆ ಮುಂದೆ ನಿಮಗೆ ಇದರಲ್ಲಿ ಇನ್ನೂ ಡೀಟೇಲ್ಡಾಗಿ ಎಜುಕೇಷನಲ್ ಮೋಡ್ ಬೇಕಂದ್ಕೊಳ್ಳಿ, ಇಲ್ಲಿ ಡೀಟೇಲ್ಡ್ ಅಂತಿದೆ ನೋಡಿ. ಡೀಟೇಲ್ಡ್ ಅಂತ ಪ್ರೆಸ್ ಮಾಡಿದರೆ ಪ್ರತಿಯೊಂದು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅದು ನಿಮಗೆ ಎಜುಕೇಟ್ ಮಾಡ್ತದೆ. ಸೊ ಎಕ್ಸ್ಪ್ಲೈನ್ ಮಾಡ್ತೇವೆ, ವಾಟ್ ಈಸ್ ಅಷ್ಟಕೂಟಾಸ್, ಏನು ಕೂಟಾಗಿದೆ, ಯಾವುದಕ್ಕೆ ನೋಡ್ತೇವೆ, ಎಷ್ಟು ಪಾಯಿಂಟ್ ಇದೆ ಅಂತ ಹೇಳುತ್ತೆ. ಆಮೇಲೆ ಹುಡುಗ ಹುಡುಗಿ ಡೀಟೇಲ್ಸ್ ತೋರಿಸುತ್ತೆ. ಆಮೇಲೆ ಫೈನಲ್ ಸ್ಕೋರ್ ಎಷ್ಟು ಬಂದೆ ಅಂತ ತೋರಿಸುತ್ತೆ. ಆಮೇಲೆ ಯಾವ ಕೂಟವನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಲಾಗಿದೆ ಅಂತ ಕೂಡ ಡಿಸ್ಪ್ಲೇ ಮಾಡ್ತೀವಿ ನೋಡಿ. ನಾಡಿ ಕೂಟ ಅಂತಿದ್ದಾರೆ, ಜಸ್ಟ್ ಕ್ಲಿಕ್ ಮಾಡಿ. ವಾಟ್ ಈಸ್ ನಾಡಿ, ನಾಡಿ ಅಂದರೆ ಏನು, ಸೊ ಹುಡುಗ ನಕ್ಷತ್ರಕ್ಕೆ ಹುಡುಗಿ ನಕ್ಷತ್ರಕ್ಕೆ ಯಾವ ನಾಡಿ ಬಂದಿದೆ, ರೂಲ್ ಏನು, ರಿಸಲ್ಟ್ ಏನು ಬಂದಿದೆ ಅಂತ ತೋರಿಸುತ್ತೆ. ಆಮೇಲೆ ನಾಡಿ ಕೂಟ ಹೆಂಗೆ ಮಾಡ್ತಾರೆ ಅಂತ ನಿಮಗೆ ಟೇಬಲ್ ಬೇಕಲ್ವಾ, ನಾಡಿ ಟೇಬಲ್ ಅಂತ ಪ್ರೆಸ್ ಮಾಡಿದರೆ ಯಾವ ನಕ್ಷತ್ರಕ್ಕೆ ಯಾವ ನಾಡಿ ಬರುತ್ತೆ ಅಂತ ಇರುತ್ತೆ. ಹೈಡ್. ಆಮೇಲೆ ಒಂದೊಂದ್ಸಲ ಏನಾಗುತ್ತೆ, ನಾಡಿ ಕೂಟ ಮ್ಯಾಚ್ ಆಗುತ್ತೆ, ನವಾಂಶ ಅಂಶನಾಡಿ ನೋಡ್ತೇವೆ. ಆ ಅಂಶನಾಡಿ ಟೇಬಲ್ ಇದೆ. ಸೊ ಅಂಶನಾಡಿ ಯಾವ ನಕ್ಷತ್ರ ಯಾವ ಪಾದಕ್ಕೆ ಯಾವ ನಾಡಿ ಬರುತ್ತೆ ಅದು ಕೂಡ ಡಿಸ್ಪ್ಲೇ ಆಗ್ತದೆ. ಸೊ ಈ ರೀತಿ ನಿಮಗೆ ಎಜುಕೇಟ್ ಮಾಡ್ಕೊಳ್ಬೋದು. ಇದು ನಿಮಗೆ ಅಷ್ಟಕೂಟ ಪಾಠ ಆಗಿದ್ದರೆ ಇದು ಹೆಲ್ಪ್ ಆಗ್ತದೆ, ಆಗದಿದ್ರೆ ನಾನು ಮುಂದೆ ಹೇಳ್ಕೊಡ್ತೇನೆ. ಆಮೇಲೆ ಗ್ರಹ ಮೈತ್ರಿ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಸೊ ಹುಡುಗಿ ನಕ್ಷತ್ರ ಅಧಿಪತಿ ಯಾರು, ಹುಡುಗಿ ರಾಶ್ಯಾಧಿಪತಿ ಯಾರು, ಹುಡುಗನ ರಾಶ್ಯಾಧಿಪತಿ ಯಾರು, ಸೊ ಫಸ್ಟ್ ಬಾಯ್. ಆಮೇಲೆ ಹೇಗೆ ನೋಡ್ತೇವೆ, ಫ್ರೆಂಡ್ಶಿಪ್ ನೋಡಬೇಕು, ಸ್ಕೋರ್ ಹೇಗೆ ಅಪ್ಲೈ ಮಾಡ್ತೇವೆ, ಇನ್ ಕೇಸ್ ಎಕ್ಸೆಪ್ಷನ್ಸ್ ಏನಾದರೂ ಇದ್ರಲ್ಲಿ ತೋರಿಸುತ್ತೆ. ಸೊ ಎಕ್ಸೆಪ್ಷನ್ಸ್ ಫೌಂಡ್, ಇನ್ ಕೇಸ್ ಎಕ್ಸೆಪ್ಷನ್ಸ್ ಇದ್ದರೆ ನವಾಂಶ ಲಾರ್ಡ್ಸ್ ಆರ್ ಫ್ರೆಂಡ್ಸ್, ಸ್ಕೋರ್ ಎಷ್ಟು, ಇದೆಲ್ಲ ಡೀಟೇಲ್ಸ್ ಬರುತ್ತೆ ನಿಮಗೆ. ಇದೇ ರೀತಿ ಎಲ್ಲ ಕೂಟಗಳನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ, ಈಚ್ ಆ್ಯಂಡ್ ಎವ್ರಿಥಿಂಗ್. ಓಕೆ, ಇನ್ ಕೇಸ್ ನಿಮಗೆ ಒಂದೊಂದ್ಸಲ ಏನಾಗುತ್ತೆ, ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಕೊಡಲ್ಲ, ಅವ್ರು ಬರೀ ನಕ್ಷತ್ರಗಳನ್ನ ಕೊಡ್ತಾರೆ. ಬಟ್ ನಕ್ಷತ್ರಗಳನ್ನ ಮಾತ್ರವೇ ತಗೊಳ್ಳೋದು ನಾಟ್ ರೆಕಮೆಂಡೆಡ್, ಯಾಕಂದರೆ ಜಾತಕ ಇಲ್ಲದೆ ನಾವು ನೋಡಬಾರ್ದು. ಆದರೂ ನೀವು ಕಲಿಯೋದಕ್ಕಾಗಿ ಇಲ್ಲೇನು ಮಾಡ್ತೀರಿ, ಇನ್ ಕೇಸ್ ಜಾತಕದಲ್ಲಿ ನಿಮಗಿಲ್ಲ, ಮ್ಯಾನ್ಯುವಲ್ ಎಂಟ್ರಿ ಅಂತಿದೆ, ಇದನ್ನು ಕ್ಲಿಕ್ ಮಾಡಿ. ಸೊ ಹುಡುಗಿ ನಕ್ಷತ್ರ ಹುಡುಗಿ ಪಾದ, ಹುಡುಗನ ನಕ್ಷತ್ರ ಹುಡುಗನ ಪಾದ ಎಂಟ್ರ್ ಮಾಡಿದರೆ ಆಟೋಮೆಟಿಕ್ಕಾಗಿ ಅದಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡ್ತದೆ. ಹೇಗಿದೆ ನೋಡಿ. ಸಪೋಸ್ ನಾನು ಒಂದೇ ನಾಡಿ ಕೊಡ್ತೇನೆ, ಆರುದ್ರ ನಕ್ಷತ್ರ ಒಂದೇ ಪಾದ ಕೊಟ್ಟಿದೆ. ಸೊ ನಾಡಿ ಕೂಟ ನೋಡಿ ಏನು ಬರುತ್ತೆ, 0 ಬರುತ್ತೆ, ಇಬ್ಬರದು ಅಂತ್ಯ ನಾಡಿ ಬರುತ್ತೆ. ಅದೇ ನಾನು ಪಾದ ಚೇಂಜ್ ಮಾಡ್ತೇನೆ, ಸಪೋಸ್ 2 ಮಾಡ್ತೇನೆ, ಆವಾಗ ನಾಡಿ ಕೂಟ ನೋಡಿ. ಸೊ ಅಂಶ ನಾಡಿ ಎಕ್ಸೆಪ್ಷನ್ಸ್ ನಾಟ್ ಫೌಂಡ್, ಸ್ಟಿಲ್ ಅದೇ ಬರ್ತಾ ಇದೆ. ಇನ್ನೊಂದು ಪಾದ ಚೇಂಜ್ ಮಾಡಿ 3, ಆವಾಗ ನಾಡಿ ಕೂಟ ನೋಡಿ. ಸೊ ಎಕ್ಸೆಪ್ಷನ್ಸ್ ಫೌಂಡ್. ಪಾದ 1ನೇ ಪಾದಕ್ಕೆ ಅಂತ್ಯನಾಡಿ ಬಂದರೆ 3ನೇ ಪಾದಕ್ಕೆ ಮಧ್ಯನಾಡಿ ಬರ್ತಾ ಇದೆ.
ಸೊ ನಾಡಿ ಹೇಗೂ ಬರ್ತಾ ಇಲ್ಲ, ಬಟ್ ಎಕ್ಸೆಪ್ಷನ್ಸ್ ಇದೆ. ಎಕ್ಸೆಪ್ಷನ್ಸ್ ನೋಟ್ಸ್, ಅಂಶ ನಾಡಿ ಇಸ್ ಎಕ್ಸೆಪ್ಷನ್, ಸೇಮ್ ನಕ್ಷತ್ರ ನಾಡಿ ಬಟ್ ಡಿಫರೆಂಟ್ ಪಾದ ಬೇಸ್ಡ್ ಅಂಶ ನಾಡೀಸ್, ದಿಸ್ ಈಸ್ ಓನ್ಲಿ ಆನ್ ಎನ್ ಎಕ್ಸೆಪ್ಷನ್ ನೋಟ್ಸ್, ಪಾಯಿಂಟ್ಸ್ ಆರ್ ನಾಟ್ ಬಿ ಆಡೆಡ್ ಅಂತ ನಿಮಗೆ ತೋರಿಸುತ್ತೆ. ಸೊ ಇದು ಎಜುಕೇಷನ್ ಇದಕ್ಕೆ ತುಂಬ ಹೆಲ್ಪ್ ಆಗ್ತದೆ. ನೀವೇನಾದರೂ ಹೇಗೆ ಬಂತು ಈ ಪಾಯಿಂಟ್ಸ್, ಎಲ್ಲರೂ ಅಷ್ಟಕೂಟ ಟೇಬಲ್ ಕೊಟ್ಬಿಡ್ತಾರೆ, ಅದು ಹೇಗೆ ಬಂತು ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ನೀವು ಡಿಟೇಲ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಸಮರೈ ಅಂತಿದೆ, ಡಿಟೇಲ್ಡ್ ಅಂತಿದೆ. ಡಿಟೇಲ್ಡ್ ಅಂತ ಹೋದರೆ ಎಲ್ಲಿ ನಿಮಗೆ ತೊಂದರೆ ಆಗ್ತಾ ಇದೆ ಅಂತಂಬೋದು ಇದು ನಿಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಇದು ನಿಮಗೆ ಹೆಲ್ಪ್ ಆಗ್ತದೆ. ಇದು ಮ್ಯಾಥ್ಸ್ ಅಂತಂಬೋ ಮೋಡ್. ನಂತರ ಪಂಚಾಂಗ. ಸೊ ಪಂಚಾಂಗಕ್ಕಿಂತ ಮುಂಚಿತವಾಗಿ ನಾನು ಕ್ಲಾಕ್ ಅಂತಿದಲ್ವ, ಇದನ್ನು ನಾನು ಮಾಡ್ತೇನೆ. ಈ ಕ್ಲಾಕ್ ಇದು ಓನ್ಲಿ ಫಾರ್ ಒಂದು ಡೆಮಾನ್ಸ್ಟ್ರೇಷನ್ ಅಷ್ಟೇ. ಸೊ ಇದನ್ನು ಪ್ರೆಸ್ ಮಾಡಿದರೆ ನಿಮ್ಗೆ ಈ ರೀತಿ ಚಕ್ರ ತೋರಿಸುತ್ತೆ. ಈಗಿನ ಸಮಯಕ್ಕೆ ಯಾವ ಗ್ರಹಗಳು ಎಲ್ಲಿವೆ ಅಂತ ತೋರಿಸುತ್ತೆ. ಇದು ಆ್ಯಕ್ಚುಲಿ 2 ಮೋಡ್ಸ್ ಇರುತ್ತೆ. ಇಲ್ಲಿ ನೋಡಿ, ಟೈಮ್ ಮೆಷಿನ್ ಅಂತಿದ್ದಲ್ವ, ಇದನ್ನು ನೀವು ಬೇಕಾದರೆ ಹೀಗೆ ಕೊಲಾಪ್ಸ್ ಮಾಡ್ಕೋಬೋದು. ಸೊ ಪಂಚಾಂಗ ಡೀಟೇಲ್ಸ್ ಕಾಣಿಸುತ್ತೆ. ಟೈಮ್ ಮೆಷಿನ್ ಅಂತಿದ್ದರೆ ಇದನ್ನು ಕ್ಲಿಕ್ ಮಾಡ್ಬೋದು. ಇಲ್ಲಿ ಕ್ಲಾಕ್ ಮೋಡು, ಚಾರ್ಟ್ ಮೋಡ್ ಅಂತಿದೆ. ಸೊ ಕ್ಲಾಕ್ ಮೋಡ್ ಪ್ರೆಸ್ ಮಾಡಿದ್ರೆ ಗ್ರಹ ಸ್ಥಿತಿಗಳು ಎಕ್ಸಾಕ್ಟ್ಲಿ ಹೆಂಗೆ ಒಂದು ನಮ್ಮನೆ ವಾಲ್ ಕ್ಲಾಕ್ ನೋಡ್ತೀವಲ್ಲ ಅದೇ ರೀತಿ ಡಿಸ್ಪ್ಲೇ ಆಗ್ತಿದೆ. ಸೊ ವಾಚಲ್ಲಿ ನಮಗೆ ನಂಬರ್ಸ್ ಇರುತ್ತೆ, ಇಲ್ಲಿ ರಾಶಿಗಳಿದೆ, 27 ನಕ್ಷತ್ರಗಳಿದೆ, ಅದರಲ್ಲಿ ಪಾದಗಳು 108 ಪಾದ ಇದೆ, ಮಧ್ಯದಲ್ಲಿ ಒಂದು ಗ್ಲೋಬ್ ಸಿಂಬಲ್ ಇದೆ. ಸೊ ನಮಗೆ ನೀಡಿಲ್ಸು, ಹವರ್ಸು, ಮಿನಿಟ್ಸು, ಸೆಕೆಂಡ್ಸು ತೋರಿಸೋ ಥರ ಇಲ್ಲಿ ನಿಮಗೆ ಸೂರ್ಯ, ಲಗ್ನ, ಚಂದ್ರ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಎಲ್ಲ ಸರ್ಕಲ್, ನಿಮ್ಗೆ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ, ಅದ್ರ ಮೇಲೆ ಜಸ್ಟ್ ನಿಮ್ಮ ಐಕಾನ್ ಇಟ್ಟರೆ ಅಥವಾ ನೀವು ಪ್ರೆಸ್ ಮಾಡಿದ್ರೆ ಅದು ಎಷ್ಟು ಡಿಗ್ರಿಯಲ್ಲಿದೆ, ಯಾವ ನಕ್ಷತ್ರದಲ್ಲಿದೆ ತೋರಿಸುತ್ತೆ. ಆಮೇಲೆ ಇಲ್ಲಿ ಚಂದ್ರನ ವಿಚಾರಕ್ಕೆ ಬಂದರೆ, ಚಂದ್ರ ಅಂತ ನೋಡಿ ಪ್ಲಸ್ ಕೆಳಗೆ 1 ಅಂತಿದೆ. 1 ಅಂದ್ರೆ ಅರ್ಥ ಏನಂತಂದ್ರೆ ಪಾಡ್ಯಮಿ, ಪ್ರತಿಪತ್ ಅಂತ ಅರ್ಥ. ಅದು ಬ್ಲ್ಯಾಕ್ ಬ್ಯಾಕ್ ಗ್ರೌಂಡು, ವೈಟ್ ಲೆಟರ್ ಇದೆ ಅಂದ್ರೆ ಅರ್ಥ ಏನು? ಬ್ಲ್ಯಾಕ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಕೃಷ್ಣ ಪಕ್ಷ ಅಂತ ಅರ್ಥ, ವೈಟ್ ಬ್ಯಾಕ್ ಗ್ರೌಂಡ್ ಇದ್ರೆ ಶುಕ್ಲ ಪಕ್ಷ ಅಂತ ಅರ್ಥ. ನಂಬರ್ಸ್ 1 ಅಂದ್ರೆ ಪ್ರತಿಪತ್ತು, 2 ಅಂದ್ರೆ ದ್ವಿದಿಗೆ, ಆ ರೀತಿ ನಾವು ನೋಡ್ಕೊಳ್ಬೋದು. ಆಮೇಲೆ ಉಳಿದ ಗ್ರಹಗಳೆಲ್ಲ ಕೂಡ ಹೊರಗಡೆ ಇದೆ. ನೋಡಿ, ಗುರು ಎಲ್ಲಿದೆ? ಮಿಥುನ ರಾಶಿಯಲ್ಲಿ 21-38 ಡಿಗ್ರಿಲಿದೆ. ಕೇತು, ಹಾಗೆ ಎಲ್ಲ ಗ್ರಹಗಳು. ಸಿ ಅಂತಂದ್ರೆ ಕಂಬಸ್ಟೆಡು. ಹೆಚ್ ಅಂತಂದ್ರೆ ಬುಧ ಹೋರ, ಯಾವ ಹೋರ ನಡೀತಾ ಇದೆ, ಈಗ ಬುಧ ಹೋರ ನಡೀತಾ ಇದ್ದಾರೆ ಕಣ, ಹೆಚ್ ಅಂತಿದೆ ಬುಧನ ಮೇಲೆ. ಆರ್ ಅಂತಿದ್ರೆ ರೆಟ್ರೋಗ್ರೇಡ್ ಅಂತ. ಸೊ ಈ ರೀತಿ ಕಾಣುತ್ತೆ. ಇದನ್ನು ನೀವೇನು ಮಾಡ್ಬೋದು, ಹೇಗೆ ನ್ಯಾವಿಗೇಟ್ ಮಾಡ್ಬೋದು, ಹೇಗೆ ಅದು ರೊಟೇಟ್ ಆಗ್ತದೆ, ಮುಂದಕ್ಕೆ ಹೋಗುತ್ತಾ, ಹಿಂದಕ್ಕೆ ಬರುತ್ತಾ, ಅದರ ಟ್ರಾನ್ಸಿಟಿಂಗ್ ಹೆಂಗಿದೆ ಅಂತಂಬೋದು ನೀವು ಇದರಲ್ಲೇ ನೋಡ್ಬೋದು. ಸೊ ಇಲ್ಲೇನಿದೆ ನೋಡಿ, ಟೈಮ್ ಮೆಷಿನ್ ಲೈವ್ ಟೈಮ್ ರನ್ ಆಗ್ತಾ ಇದೆ. ಈಗ ಇದು ಚಕ್ರದ ಮೋಡ್ ಬೇಕಾದ್ರೆ ಈ ರೀತಿ ಬರುತ್ತೆ, ಸರ್ಕಲ್ ಮೋಡ್ ಬೇಕಾದ್ರೆ ಈ ರೀತಿ ಬರುತ್ತೆ. ಚೇಂಜ್ ಮಾಡ್ಕೊ. ಆಮೇಲೆ ಮತ್ತೊಂದು, ಈ ಪಂಚಾಂಗ ಡೀಟೇಲ್ಸಲ್ಲಿ ನೋಡಿ, ಈಗ ಏನು ತಿಥಿ ನಡೀತಾ ಇದೆ, ಯಾವಾಗ ಮುಗೀತದೆ, ಇನ್ನು ಎಷ್ಟು % ಇದೆ. ಈಗ ಸದ್ಯಕ್ಕೆ ಈಗಿಂದ ನೋಡ್ರಿ ಇನ್ನು 88% ಇದೆ. ವಾರ ಯಾವುದು? ಗುರುವಾರ ನಡೀತಾ ಇದೆ. 81% ಅಂದ್ರೆ ಅರ್ಥ ಏನಂತಂದ್ರೆ ನೆಕ್ಸ್ಟ್ ಡೇ ಸನ್ರೈಸ್ವರೆಗೂ ಗುರುವಾರನೇ ಇರುತ್ತೆ. ನಮಗೆ ರಾತ್ರಿ 12 ಚೇಂಜ್ ಆಗುತ್ತೆ. ಇಲ್ಲಿ ಹಾಗಲ್ಲ, ಇದು ವೇದಿಕ್ ಟೈಮ್ ಆದ ಕಾರಣ ನೆಕ್ಸ್ಟ್ ಡೇ 6:13 ಗುರುವಾರವೇ ಇರುತ್ತೆ. ಅದೇ ರೀತಿ ನಕ್ಷತ್ರ, ಪಾದ, ಅದು ಯಾವಾಗ ಮುಗಿಯುತ್ತೆ, ಇನ್ನು ಎಷ್ಟು % ಇದೆ, ಯಾವಾಗ ಮುಗಿಯುತ್ತೆ ಅಂತ ಅಂಬೋದಕ್ಕೆ ನಾವು ಪರ್ಸೆಂಟೇಜ್ ನೋಡಿದ್ರೆ ಎಷ್ಟು ಬೇಗ ಅಂತ ಗೊತ್ತಾಗ್ತದೆ. ಅದೇ ರೀತಿ ಯೋಗ, ಕರಣ, ಹೋರ ಮತ್ತು ಲಗ್ನ. ಈಗ ಯಾವ ಲಗ್ನ ನಡೀತಾ ಇದೆ? ವೃಷಭ ಲಗ್ನ ನಡೀತಾ ಇದೆ. ಇಲ್ಲಿ ನಿಮಗೆ ನೋಡಿ ಕಾಣುತ್ತೆ, ವೃಷಭ ಲಗ್ನ ಮೃಗಶಿರ ನಕ್ಷತ್ರ 2ನೇ ಪಾದದಲ್ಲಿದೆ. ಆಮೇಲೆ ಇನ್ನು ಎಷ್ಟು % ಇದೆ ನೋಡಿ, 8% ಮಾತ್ರ ಇದೆ. ಲಗ್ನ ಬದಲಾಗ್ಬಿಡ್ತದೆ ಈಗ. ಆಮೇಲೆ ಮುಹೂರ್ತ, ಒಂದು ದಿನಕ್ಕೆ 30 ಮುಹೂರ್ತ ಇರುತ್ತೆ. ಆ ಮುಹೂರ್ತವನ್ನು ಕೂಡ ಸೂಚನೆ ಮಾಡ್ತದೆ. ಈಗ ವರಾಹ ಮುಹೂರ್ತ ನಡೀತಾ ಇದೆ. ಗ್ರೀನ್ ಇದ್ರೆ ಆ ಮುಹೂರ್ತ ಒಳ್ಳೆಯದು, ರೆಡ್ ಇದ್ರೆ ಒಳ್ಳೆಯದಲ್ಲ. ಸೊ ಇನ್ನು ಆ ಮುಹೂರ್ತ ಎಷ್ಟು ಗಂಟೆ ಇದೆ ಅಂತ ಸೂಚನೆ ಮಾಡ್ತದೆ. ಇದು ಪಂಚಾಂಗದ ಡೀಟೇಲ್ಸ್. ಇದರಲ್ಲಿ ಟೈಮ್ಸ್ ಎಲ್ಲ ಹೇಗಿದೆ ನೋಡಿ, ನಿಮ್ಗೆ ಇಲ್ಲೇ ಆಗಲಿ ಹವರ್ಸ್, ಮಿನಿಟ್ಸ್, ಸೆಕೆಂಡ್ಸ್ ಅಲ್ಲಿ ಇದೆ. ಸಪೋಸ್ ಹಳೆ ಕಾಲದಲ್ಲಿ ಗಟಿ, ಪಳ, ಗಟಿ, ವಿಗಟಿ, ಫಳ ಅಂತ ನೋಡ್ತಿದ್ರು. ಇಲ್ಲಿ ವೇದಿಕ್ ಟೈಮ್ ಅಂತ ಒಂದು ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿದ್ರೆ ಎಲ್ಲ ಗಟಿ ಪಟಗಳಲ್ಲಿ ಬರ್ತದೆ ನೋಡಿ. ತಿಥಿ ಆಗಲಿ, ನಕ್ಷತ್ರ ಎಲ್ಲ ಕೂಡ ಗಟಿ. ಇಲ್ಲಿ ನಿಮಗೆ ನೋಡಿ, ಇದು ಕೂಡ ಗಟಿಯಲ್ಲೇ ತೋರಿಸ್ತಾ ಇದೆ. ಸೊ ಈಗ 11 ಗಡಿ ಆಗಿದೆ. ಸೂರ್ಯೋದಯದಿಂದ ಕೌಂಟ್ ಮಾಡ್ತೇವೆ. ಸೂರ್ಯೋದಯದಿಂದ 11 ಗಳಿಗೆ 5 ಫಳ, 56 ವಿಫಳಗಳು ಆಗಿದೆ. ಒಂದು ಗಂಟೆ ಅಂತಂದ್ರೆ 2.5 ಗಡಿ. ಹಾಗೆ ನಾವು ಒಂದು ಮಾಡ್ತೇವೆ. ಒಂದು ಗಳಿಗೆ ಅಂತಂದ್ರೆ 24 ನಿಮಿಷ. ಆ ಬೇಸ್ ಮೇಲೆ ಇದು ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಹಳೆ ಕಾಲದಲ್ಲಿ ನಿಮ್ಗೆ ಏನಾದರೂ ಗಳಿಗಳು ಆ ಥರ ಕನ್ಫ್ಯೂಷನ್ ಇದ್ರೆ ನೀವು ಗಳಿಗಳ ಕೂಡ ನೀವು ಚೇಂಜ್ ನೋಡ್ಕೋಬಹುದು. ಸ್ಟ್ಯಾಂಡರ್ಡ್ ಟೈಮ್ ಅಂದ್ರೆ ಮತ್ತೆ ಮಾಮೂಲಾಗಿ ಬಂದ್ಬಿಡ್ತದೆ. ಸೊ ಸ್ಟ್ಯಾಂಡರ್ಡ್ ಟೈಮ್ ವೇದಿಕ್ ಟೈಮ್ಗೆ ಶೇಪ್ ಮಾಡ್ಕೋಬಹುದು. ಇನ್ ಕೇಸ್ ಈ ಸರ್ಕಲ್ ಇದಲ್ವಾ, ಸ್ವಲ್ಪ ದೊಡ್ಡದು ಮಾಡ್ಬೇಕಂದ್ರೆ ಇಲ್ಲಿ ಪರ್ಸೆಂಟೇಜ್ ಇದೆ ನೋಡಿ.
ಪ್ಲಸ್ ಹೊಡೆದ್ರೆ ನಿಮಗೆ ದೊಡ್ಡದಾಗ್ತದೆ ನೋಡಿ, ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಕೋಬೋದು. ಸೊ ಮೈನಸ್ ಹೊಡೆದ್ರೆ ಚಿಕ್ಕದಾಗ್ತದೆ. ಆಮೇಲೆ ನಿಮಗೆ ಇಲ್ಲಿ ಗ್ಲೋಬ್ ಸಿಂಬಲ್ ಇದೆ ನೋಡಿ, ಇದನ್ನು ಮಧ್ಯದಲ್ಲಿ ಪ್ರೆಸ್ ಮಾಡಿದ್ರೆ ಓನ್ಲಿ ಫುಲ್ ಸ್ಕ್ರೀನಲ್ಲಿ ಕಾಣುತ್ತೆ, ಮಿತಿ ಎಲ್ಲ ರಿಮೈನಿಂಗ್ ಎಲ್ಲ ಹೊರಟೋಗುತ್ತೆ, ಫುಲ್ ಸ್ಕ್ರೀನಲ್ಲಿ ಕಾಣುತ್ತೆ. ಮತ್ತೆ ಗ್ಲೋಬಲ್ ಸ್ಕ್ರೀನ್ ಪ್ರೆಸ್ ಮಾಡಿದ್ರೆ ಮತ್ತೆ ಅದೇ ರೀತಿ ಮಾಮೂಲಿ ಬಂದ್ಬಿಡ್ತದೆ. ಸೊ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನಂತಂದ್ರೆ, ಇದನ್ನ ನ್ಯಾವಿಗೇಟ್ ಮಾಡೋದು ಹೇಗೆ ಅದನ್ನು ನೋಡೋಣ. ಈಗ ಇಲ್ಲಿ ಟೈಮ್ ಮೆಷಿನ್ ಅಂತಿದೆ, ಅಂದ್ರೆ ಮುಂದಕ್ಕೆ ಹಿಂದಕ್ಕೆ ಗ್ರಹಗಳನ್ನು ನೋಡಿಕೊಳ್ಳಬಹುದು. ಸೊ ಈಗ ಲೈವ್ ಟೈಮ್ ನಡೀತಾ ಇದೆ, ನೀವು 1 ಮಿನಿಟ್ ಬೇಕಾದ್ರೆ ಮುಂದಕ್ಕೆ ಇನ್ಕ್ರೀಸ್ ಮಾಡ್ಬೋದು. ಸೊ +1 ಎಂ ಅಂತಿದಲ್ವ, ಈ ಬಟನ್ ಪ್ರೆಸ್ ಮಾಡಿದ್ರೆ 1 ನಿಮಿಷ ಮುಂದೆ ಹೋಗುತ್ತೆ. ಆಮೇಲೆ ಟೈಮ್ ಟ್ರಾವೆಲ್ ಅಂತ ಕಾಣುತ್ತೆ, ಮತ್ತೆ ಲೈವ್ ಟೈಮ್ ಪ್ರೆಸ್ ಮಾಡಿದ್ರೆ ಕರೆಂಟ್ ಟೈಮಿಗೆ ಬಂದ್ಬಿಡ್ತದೆ. ಸೊ 1 ಅವರ್ ಚೇಂಜ್ ಮಾಡ್ತೀವಿ ನೋಡಿ, 1 ಅವರ್ಗೆ ಏನ್ ಚೇಂಜ್ ಆಗ್ತಾ ಇದೆ, ಲಗ್ನ ಚೇಂಜ್ ಆಗ್ತಾ ಇದೆ ನೋಡಿ. 1 ಡೇಗೆ ಏನ್ ಚೇಂಜ್ ಆಗುತ್ತೆ, ಚಂದ್ರ ಚೇಂಜ್ ಆಗುತ್ತೆ ನೋಡಿ, ಬಿದಿಗೆ ತದಿಗೆ ಚದ್ವಿತಿ ನೋಡಿ, ಚಂದ್ರ ಮಾತ್ರ ಚೇಂಜ್ ಆಗುತ್ತೆ, ಚಂದ್ರಹೋರ. ಸೊ ಇದು ತಿಥಿಗಳು ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಎರಡೂ ತೋರಿಸುತ್ತೆ. 1 ವೀಕ್ ಚೇಂಜ್ ಮಾಡ್ತೀವಿ ನೋಡಿ. ಈಗ ವೈಟ್ ಬ್ಯಾಕ್ ಗ್ರೌಂಡ್ ಬಂತು, 5 ಅಂತಿದೆ, ಅಂದ್ರೆ ಏನು, ಮಿಥುನ ಮೃಗಶಿರ ನಕ್ಷತ್ರ 3ನೇ ಪಾದ, ಶುಕ್ಲ ಪಕ್ಷ ಪಂಚಮಿ. ಸೊ ಈ ರೀತಿ 1 ವೀಕ್ ನ್ಯಾವಿಗೇಟ್ ಮಾಡ್ಬೋದು. ಮೇಲೆ ನೋಡಿ ಔಟರ್ ಪ್ಲಾನೆಟ್ಸ್ ಕೂಡ ಕೆಲವಿಂದ ಚೇಂಜ್ ಆಗ್ತದೆ. ಆಮೇಲೆ 1 ಮಂತ್ ಚೇಂಜ್ ಮಾಡ್ಬೇಕಾದ್ರೆ +1 M0 ಅಂತಿದಲ್ವಾ, ಇದು 1 ಮಂತ್ ಚೇಂಜ್ ಮಾಡ್ತದೆ ನೋಡಿ. ಸೊ ಲೈವ್ ಟೈಮ್ ಪ್ರೆಸ್ ಮಾಡುತ್ತೆ, 1 ಮಂತ್ ನೋಡಿ. 1 ಮಂತ್ ಚೇಂಜ್ ಮಾಡ್ತಾ ಇರ್ಬೋದು. ಆಮೇಲೆ 1 ಇಯರ್ ಬೇಕು, ಇಯರ್ ಅನ್ನ ನ್ಯಾವಿಗೇಟ್ ಮಾಡ್ಬೇಕಾದ್ರೆ 1 ಇಯರ್ ನ್ಯಾವಿಗೇಟ್ ಮಾಡ್ಬೋದು. ಸೊ ಇಯರ್ ಅಲ್ಲಿ ಶನಿ ಗುರು ಚೇಂಜ್ ಆಗ್ತಾರೆ ನೋಡಿ, ಗುರು ಚೇಂಜ್ ಆಗ್ತಾ ಇದ್ದಾನೆ ಫಾಸ್ಟ್ ಆಗಿ. ಸೊ ಶನಿ ಗುರು ರಾಹುಕೇತು ನೋಡಿ, ರಾಹುಕೇತು ಯಾವಾಗೂ ರೆಟ್ರೋಗ್ರೇಡ್ ಇದೆ. ಇಲ್ಲಿ ನೋಡಿ ಈಗ ಗುರು 6 ಅಂತಿದೆ, 6 ಅಂದ್ರೆ ಏನು, ರೆಟ್ರೋಗ್ರೇಡ್ ಅಲ್ವಾ. ಸೊ ಆಕ್ಚುಲಿ ರೆಟ್ರೋಗ್ರೇಡ್ ಆದಾಗ ಬ್ಯಾಕ್ ಬರಬೇಕು. ಈಗ ನೋಡಿ ನಾನು 1 ವೀಕ್ ಚೇಂಜ್ ಮಾಡ್ತೀನಿ ನೋಡಿ, ಆ ಗುರು ಬ್ಯಾಕ್ ಬರ್ತಾ ಇದೆ, ಅಂದ್ರೆ ಏನು, ಹಿಂದಕ್ಕೆ ಪ್ರಯಾಣ ಮಾಡ್ತಾ ಇದೆ. ಸೊ ರೆಟ್ರೋಗ್ರೇಡ್ ಅಂದ್ರೆ ಹಿಂದೆ ಬರುತ್ತೆ, ಫಾರ್ವರ್ಡ್ ಅಂದ್ರೆ ಮುಂದಕ್ಕೆ ಹೋಗ್ತದೆ. ಈ ರೀತಿ ನೀವು ನ್ಯಾವಿಗೇಟ್ ಮಾಡೋದು ನೋಡ್ಬೋದು. ಅದೇ ರೀತಿ ಚಾರ್ಟ್ ಅಲ್ಲಿ ಕೂಡ ಇದೇ ರೀತಿ ಬರುತ್ತೆ. ಸೊ ಚಾರ್ಟ್ ಕ್ಲಿಕ್ ಮಾಡಿ, ಇದರಲ್ಲೂ ನೀವು ನ್ಯಾವಿಗೇಟ್ ಮಾಡ್ಬೋದು ನೋಡಿ. ಡೇ 1 ವೀಕ್ ನ್ಯಾವಿಗೇಟ್ ಮಾಡಿ, ಚಂದ್ರ ಮಾತ್ರ ಚೇಂಜ್ ಆಗ್ತಾ ಇದೆ ನೋಡಿ. ಆಮೇಲೆ 1 ಮಂತ್, ಸೊ 1 ಮಂತ್ ನ್ಯಾವಿಗೇಟ್ ಮಾಡಿದಾಗ ಮಂತ್ಲಿ ಪ್ಲಾನೆಟ್ಸ್ ಏನೇನು ಯಾವ್ದಿದೆ ಅದು ಚೇಂಜ್ ಆಗುತ್ತೆ. 1 ಇಯರ್ ಮಾಡಿದಾಗ ಇಯರ್ಲಿ ಪ್ಲಾನೆಟ್ಸ್. ಸೊ ಪ್ಲಸ್ ಅಂತಂದ್ರೆ ಫಾರ್ವರ್ಡು, ಮೈನಸ್ ಅಂದ್ರೆ ಬ್ಯಾಕ್ವರ್ಡ್. ಸೊ ಹಿಂದೆ ಬರಬೇಕಂದ್ರೆ ಮೈನಸ್ ಇರೋ ಪ್ರೆಸ್ ಮಾಡಿ. ಸೊ 1 ಇಯರ್ ಮೈನಸ್ ಪ್ರೆಸ್ ಮಾಡಿದ್ರೆ ಗ್ರಹಗಳೆಲ್ಲ ಕೂಡ ಹಿಂದೆ ಬರ್ತದೆ. ಸೊ ಈ ರೀತಿ ನೋಡಿ, ಎಲ್ಲ ಹಿಂದೆ ಬರುತ್ತೆ. ಸೊ ಈ ರೀತಿ ಮುಂದಕ್ಕೆ ಹಿಂದಕ್ಕೆ ನೀವು ರೊಟೇಟ್ ಮಾಡ್ಕೋಬಹುದು. ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಗ್ರಹ ಎಷ್ಟು ಡಿಗ್ರಿ ಇದೆ ಅಂತ ಗೊತ್ತಾಗ್ತದೆ. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಕೌಂಟ್ ಡೌನ್ ಟೈಮರ್, ಇದು ನಿಮಗೆ ಬೇಕಿರಲ್ಲ. ನೆಕ್ಸ್ಟ್ ಕಸ್ಟಮ್ ಡೇಟ್ ಅಂಡ್ ಟೈಮ್, ಅಂದ್ರೆ ನಾನು ಹುಟ್ಟಿದಾಗ ಗ್ರಹಗಳು ಎಲ್ಲಿತ್ತು ನೋಡಬೇಕು ಅಂತ ಅಂದ್ಕೊಳ್ಳಿ. ಸೊ ಈ ಕ್ಲಾಕ್ ಇಡ್ತೇನೆ, ನಾವು ಹುಟ್ಟಿದಾಗ ಗ್ರಹಗಳು ನೋಡಬೇಕು ಅಂತಂದ್ರೆ ಜಸ್ಟ್ ಆ ಡೇಟ್ ಹಾಕಿ, 22/10/30/2013 ನಾವು ಹುಟ್ಟಿದ್ದು. ಆಮೇಲೆ ಟೈಮ್ ಹಾಕೊಳ್ಳಿ, ಜಂಪ್ ಟು ಡೇಟ್ ಅಂತ ಹೊಡೆದ ತಕ್ಷಣ ನೀವು ಹುಟ್ಟಿದಾಗ ಗ್ರಹಗಳು ಹೆಂಗಿತ್ತು ಹಾಗೆ ಹೋಗುತ್ತೆ. ಅದು ವೇದಿಕ್ ಟೈಮ್ ಬೇಕಂದ್ರೆ ಕ್ಲಾಕ್ ವೈಸ್ ಇಟ್ಕೋಬಹುದು. ಸೊ ನೀವು ಹುಟ್ಟಿದಾಗ ಈ ತರ ಬರ್ತದೆ. ಆಮೇಲೆ ಇದನ್ನ ಡೌನ್ಲೋಡ್ ಕ್ಲಾಕ್ ಇಮೇಜ್ ಅಂತಿದೆ. ಸೊ ನೀವು ಒಂಥರ ಇಮೇಜ್ ಡೌನ್ಲೋಡ್ ಮಾಡ್ಬೇಕಾದ್ರೆ ಜಸ್ಟ್ ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಒಂದು ಫೋಟೋ ಡೌನ್ಲೋಡ್ ಆಗ್ತದೆ. ಅದು ಯಾವ ರೀತಿ ಇರುತ್ತೆ ಅಂತ ನೋಡಿ. ಸೊ ಈ ರೀತಿ ಇಮೇಜ್ ನೋಡಿ, ಈ ರೀತಿ ಬರುತ್ತೆ. ನೀವು ಯಾರಿಗಾನ ಶೇರ್ ಮಾಡಬೇಕಾದ್ರೂ ಜಸ್ಟ್ ಫಾರ್ ಫನ್ ಅಷ್ಟೇ. ಸೊ ಚಾರ್ಟ್ ಬೇಕಾದ್ರೆ ಚಾರ್ಟ್ ವೈಸ್ ನಿಮಗೆ ಗ್ರಹ ಸ್ಥಿತಿ ಬರುತ್ತೆ. ಸಪೋಸ್ ಬೇರೆ ಡೇಟ್ ಕೊಡ್ತೇನೆ, 2007, ಜಂಪ್ ಟು ಡೇಟ್ ಅಂದ್ರೆ ಆ ದಿನಕ್ಕೆ ನಿಮಗೆ ಗ್ರಹ ಸ್ಥಿತಿ ಬರ್ತದೆ. ಇಲ್ಲಿ ಡೇಟು ಟೈಮ್ ಎಲ್ಲ ಕೂಡ ಡಿಸ್ಪ್ಲೇ ಮಾಡ್ತದೆ. ಸೊ ಆಮೇಲೆ ಲೊಕೇಶನ್ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡು, ಈಗ ಬೆಂಗಳೂರು ಇದ್ದೇನೆ, ಸಪೋಸ್ ನೀವೇನೋ ಫಾರಿನ್ ಇಡಬೇಕಾದ್ರೆ ಬೇರೆ ಅದು ನೋಡಿ. ಸೊ ನ್ಯೂಯಾರ್ಕ್ ಹೊಡೆದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ನ್ಯೂಯಾರ್ಕ್ ಯುನೈಟೆಡ್ ಸ್ಟೇಟ್ಸ್ ಬರುತ್ತೆ. ಸೊ ಅದು ಆಟೋಮೆಟಿಕ್ ಅದಕ್ಕೆ ಲಗ್ನ ಒಂದೇ ಚೇಂಜ್ ಆಗುತ್ತೆ ನಮಗೂ ಅವ್ರಿಗೂ. ಸೊ ಈ ರೀತಿ ನೀವು ನ್ಯಾವಿಗೇಟ್ ಮಾಡ್ಕೊಳ್ಬೋದು. ಇದು ಜಸ್ಟ್ ಕ್ಯೂರಿಯಾಸಿಟಿ, ಯಾವ ಗ್ರಹ ಹೇಗೆ ಪ್ರಯಾಣ ಮಾಡ್ತಾ ಇದೆ, ರೆಟ್ರೋಗ್ರೇಡ್ ಆಗಿದೆಯಾ, ಅಸ್ತಂಗತ ಆಗಿದೆಯಾ, ಒಂದು ಥರ ವಿಜುವಲೈಸ್, ಒಂದೊಂದು ದಿನಕ್ಕೂ ಒಂದೊಂದು ಗ್ರಹ ಎಲ್ಲಿದೆ ಅಂತ ವಿಜುವಲೈಸ್ ನೀವು ನೋಡಬೇಕಾದ್ರೆ ಈ ರೀತಿ ನೀವು ಇದನ್ನು ಬಳಸ್ಬೋದು ನೋಡಿ. ಈ ರೀತಿ ಗ್ರಹಗಳು ಚೇಂಜ್ ಆಗ್ತಾ ಇರುತ್ತೆ ನೋಡಿ.
1 ತಿಂಗಳಾದರೆ ಯಾವುದಿರುತ್ತೆ, 1 ಇಯರ್ ಆದರೆ ನಿಮಗೆ ಗುರು ಚೇಂಜ್ ಆಗುತ್ತೆ ಹೆಚ್ಚು. ನೋಡಿ ಗುರು ಚೇಂಜ್ ಆಗ್ತಾ ಇದೆ ನೋಡಿ. ಓಕೆ, ಮತ್ತೆ ಲೈವ್ ಟೈಮ್ ಅಂತ ಪ್ರೆಸ್ ಮಾಡಿದ್ರೆ ಮತ್ತೆ ಯಥಾರೀತಿ ಇವತ್ತಿನ ಡೇಟ್ ಅಂಡ್ ಟೈಮಿಗೆ ಬಂದ್ಬಿಡ್ತದೆ. ಇದು ಸ್ವಲ್ಪ ನಿಮಗೆ ಜ್ಯೋತಿಷ್ಯದ ಬಗ್ಗೆ ಇನ್ನಿಷ್ಟು ಆಸಕ್ತಿ ಬರಲಿಕ್ಕೆ, ಗ್ರಹ ಟ್ರಾನ್ಸಿಟ್ ಬಗ್ಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಇದು ಹೆಲ್ಪ್ ಆಗ್ತದೆ. ಆಮೇಲೆ ಕೊನೆಯದಾಗಿ ಈ ಪಂಚಾಂಗಕ್ಕೆ ಬರೋಣ. ಇದು ತುಂಬ ದೊಡ್ಡ ಕೆಲಸ. ಮುಹೂರ್ತವನ್ನು ನೀವು ಇಡಬೇಕಾದ್ರೆ ಇದು ತುಂಬ ಈಸಿಯಾಗಿ ಸೌಲಭ್ಯವಾಗಿ ಕೆಲಸ ಮಾಡ್ತದೆ. ಸೊ ನಿಮಗೆ ಒಂದು ಯಾರಾದರೂ ಕೇಳ್ತಾರೆ, ಒಂದು ಮುಹೂರ್ತ ಇಟ್ಕೊಡ್ಬೇಕ್ರಿ, ಒಂದು 2 ತಿಂಗಳಲ್ಲಿ ಬೇಕು, ಯಾವಾಗಿಂದ ಬೇಕು. ಸೊ ಇಲ್ಲೇನು ಮಾಡ್ತೀರಿ, ಅವರ ಹೆಸರನ್ನು ಟೈಪ್ ಮಾಡಿ. ಯಾರಿಗೆ ಮುಹೂರ್ತ ಬೇಕೋ ಅವರ ಹೆಸರು ರವಿ ಮ್ಯಾರೇಜ್ ಟೈಪ್ ಮಾಡಿ. ಯಾವಾಗಿಂದ ಡೇಟ್ ನೋಡಬೇಕು ಅಂತಂಬೋದು ಆ ಡೇಟ್ ಎಂಟರ್ ಮಾಡಿ. ಸೊ ಡೇಟ್ ಎಂಟರ್ ಮಾಡಿ. ಸಪೋಸ್ 1ನೇ ತಾರೀಕು ನವಂಬರು 2026 ನವಂಬರ್ಲಿ ಬೇಕು. ಸೊ ಎಷ್ಟು ದಿನ ನೋಡಬೇಕು, 1 ತಿಂಗಳಲ್ಲಿ ನೋಡಬೇಕಾ? 1 ತಿಂಗಳಲ್ಲಿ ನೋಡಬೇಕಾದ್ರೆ 30 ಡೇಸ್ ಹಾಕಿ, 2 ತಿಂಗಳಾದ್ರೆ 60 ಡೇಸ್, ಅಂದರೆ ಅಷ್ಟು ದಿನ ನಿಮಗೆ ಪಂಚಾಂಗ ಕ್ಯಾಲ್ಕುಲೇಟ್ ಮಾಡ್ತದೆ. ಸೊ 60 ಡೇಸ್ ಕೊಡ್ತೇನೆ. 60 ಡೇಸ್. ಅವ್ರ ಪ್ಲೇಸ್, ಅವ್ರು ಎಲ್ಲಿ ಮದುವೆ ಮಾಡಬೇಕು ಅಂತಿದ್ದಾರೆ, ಎಲ್ಲಿ ಉಪನಯನ ಮಾಡಬೇಕು ಅಂತ ಆ ಲೊಕೇಶನ್ ಇಲ್ಲಿ ಹಾಕಿ, ಇಲ್ಲದ್ರೆ ಮ್ಯಾನ್ಯುವಲ್ ಆಗಿ ನೀವು ಲಾಂಗಿಟ್ಯೂಡ್ ಎಂಟರ್ ಮಾಡಿ. ಆಮೇಲೆ ತಾರಾಬಲ ಎಂಟರ್ ಮಾಡಬೇಕು ಬೇಡವು. ಇದು ತಾರಾಬಲ ಏನಿಲ್ಲ, ಜಸ್ಟ್ ಕ್ಯಾಲ್ಕುಲೇಟ್ ಪಂಚಾಂಗ ಅಂದ ತಕ್ಷಣ ನಿಮಗೆ 60 ಡೇಸ್ ಪಂಚಾಂಗ ಕ್ಯಾಲ್ಕುಲೇಟ್ ಆಗಿಬಿಡ್ತದೆ. ನೋಡಿ 60 ಡೇಸ್ ಪಂಚಾಂಗ ಕ್ಯಾಲ್ಕುಲೇಟ್ ಆಗಿದೆ. ಡೇಟು, ವಾರ, ಶುಕ್ರ ಏನಾದರೂ ಶುಕ್ರ ಗುರು ಹಸ್ತ ಏನಾಗಿದ್ರೆ ಇಲ್ಲಿ ತೋರಿಸುತ್ತೆ. ಮಾಸ, ತಿಥಿ, ಸೂರ್ಯೋದಯ, ನಕ್ಷತ್ರ, ಚಂದ್ರ ರಾಶಿ, ಚಂದ್ರ ಯಾವ ರಾಶಿಯಲ್ಲಿದ್ದಾನೆ, ಯೋಗ, ಕರ್ಣ, ರಾಹುಕಾಲ, ಇಷ್ಟು ಡಿಸ್ಪ್ಲೇ ಮಾಡ್ತದೆ. ಇಲ್ಲಿ ಗ್ರೀನ್ ಆಗಿರೋದೆಲ್ಲ ಕೂಡ ಆಟೋಮೆಟಿಕ್ ಆಗಿ ಶುಭ ಅಂತ ಅರ್ಥ. ವೈಟ್ ಆಗಿರೋದು ಶುಭ ಅಲ್ಲ. ಈ ಗ್ರೀನ್ ಆಗಿ ಯಾವುದ್ಯಾವುದನ್ನು ಶುಭ ಡಿಸ್ಪ್ಲೇ ಮಾಡಬೇಕು ಅಂತ ಕೂಡ ನಮ್ಮ ಸೆಟ್ಟಿಂಗ್ಸ್ ಅಲ್ಲಿ ನೋಡ್ಬೋದು. ನಾನು ನಿಮಗೆ ತೋರಿಸ್ತೇನೆ. ಜಸ್ಟ್ ಈ ರೀತಿ ಬರುತ್ತೆ. ಈಗ ನಾನು ಇದರಲ್ಲಿ ಬರೀ ಗ್ರೀನ್ ಇರೋದೇ ಸಪ್ರೇಟ್ ಮಾಡಬೇಕು ಅಂದರೆ ಇಲ್ಲಿ ಪಂಚಾಂಗ ಶುದ್ಧಿ ಅಂತ ಒಂದು ಬಟನ್ ಇದಲ್ಲ, ಅದನ್ನು ಪ್ರೆಸ್ ಮಾಡಿ. ಟೋಟಲಿ ಪಂಚಾಂಗ ಶುದ್ಧಿ ಇರೋ ಡೇಟ್ಸ್ ಮಾತ್ರ ಫಿಲ್ಟರ್ ಮಾಡುತ್ತೆ. ಸೊ ಈ ಡೇಟ್ಸ್ ಮಾತ್ರ ಪಂಚಾಂಗ ಶುದ್ಧಿ ಇದೆ. ಮತ್ತೆ ಶೋ ಆಲ್ ಅಂದರೆ ಎಲ್ಲವನ್ನು ತೋರಿಸುತ್ತೆ. ಈ ಪಂಚಾಂಗದಲ್ಲಿ ನೀವು ಗ್ರಹಮೈತ್ರಿ ಆ್ಯಡ್ ಮಾಡಬೇಕು, ತಾರಾಬಲ ಆ್ಯಡ್ ಮಾಡಬೇಕು. ತಾರಾಬಲ, ಚಂದ್ರಬಲ. ಸೊ ತಾರಾಬಲ, ಚಂದ್ರಬಲ ಬೇಕಾದ್ರೆ ಏನು ಮಾಡಬೇಕು, ಅವರಿಬ್ಬರದು ನಕ್ಷತ್ರ ಬೇಕು. ಸೊ ಹುಡುಗಂದು ಜಸ್ಟ್ ಟಿಕ್ ಮಾರ್ಕ್ ಕೊಡಿ, ಅವರ ನಕ್ಷತ್ರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒಬ್ಬರದೇ ಉಪನಯನ ಆದರೆ ಒಬ್ಬರದೇ ಸಾಕು. ಸೊ ಇನ್ ಕೇಸ್ ವಿವಾಹ ಆದರೆ ಇಬ್ಬರದು ಸೆಲೆಕ್ಟ್ ಮಾಡ್ಕೋಬೇಕು. ಇಬ್ಬರದು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಮತ್ತೆ ನೀವು ಕ್ಯಾಲ್ಕುಲೇಟ್ ಪಂಚಾಂಗ ಅಂತ ಟೈಪ್ ಮಾಡಿ. ಅದೇನು ಮಾಡ್ತದೆ, ಈ ಪಂಚಾಂಗದ ಜೊತೆಗೆ ಅವ್ರದ್ದು ತಾರಾಬಲ, ಚಂದ್ರಬಲ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತದೆ. ನೋಡಿ ತಾರಾಬಲ ಬಂತ. ಸೊ ಹುಡುಗನ ತಾರಾಬಲ, ಹುಡುಗನ ಚಂದ್ರಬಲ, ಇಬ್ಬರದು ಒಂದೇ ನಕ್ಷತ್ರದ ಬೇಸ್ ಕೊಡಿದಾರೆ, ಇಬ್ಬರಿಗೂ ಒಂದೇ ಬರ್ತಾ ಇದೆ. ಸೊ ಬೇರೆ ಕೊಡ್ತೆ, ಚಿತ್ತ ಕೊಡ್ತೆ. ಸೊ ಕ್ಯಾಲ್ಕುಲೇಟ್. ಈಗ ನೋಡಿ ಅವ್ರದ್ದು ಹುಡುಗ ಹುಡುಗಿ ತಾರಾಬಲ ಕೂಡ ಡಿಸ್ಪ್ಲೇ ಆಯಿತು. ಈ ಪಂಚಾಂಗ ಶುದ್ಧಿಯಲ್ಲಿ ಕೇವಲ ನೋಡ್ತೇವೆ, ಅವರಿಗೆ ನೈದನ ತಾರ ಇದು ಬಿಟ್ಟು ಕೆಲವಿನ ಒಳ್ಳೆಯ ತಾರಗಳನ್ನ ತಗೊಂಡು ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತೇವೆ. ಈಗ ಈ ಡೇಟ್ಸನ್ನು ನಾವು ಹೀಗೆ ಮಾಡಿದ್ವಲ್ಲ, ಈ ಡೇಟ್ಸಲ್ಲಿ ನಮಗೆ ಯಾವುದನ್ನು ಅವ್ರಿಗೆ ಯಾವುದು ಕೊಡ್ಬೋದು ಅಂತ ನೋಡಿ ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಮಾತ್ರವೇ ನೀವು ಸೇವ್ ಮಾಡ್ಬೋದು. ಓಕೆ, ಸೊ ನನಗೆ ಇದರಲ್ಲಿ ಯಾವುದು ಈ ಡೇಟ್ ಜನ್ಮ ತಾರ ಇದೆ, ಇದು ಬೇಡ. ವಿಪತ್ತಾರ ಇದೆ, ಇದು ಬೇಡ. ಸೊ ಓನ್ಲಿ ನನಗೆ 2 to 3 ಡೇಟ್ಸ್ ಬಂತು. ಇದನ್ನು ಸೇವ್ ಟೇಬಲ್ ಅಂತ ತಕ್ಷಣ ಇಲ್ಲಿ ಯಾವ ಹೆಸರು ಕೊಟ್ಟಿದ್ದೀವೋ ಆ ಹೆಸರಲ್ಲಿ ಸೇವ್ ಆಗ್ತದೆ. ಸೊ ಸೇವ್ ಟೇಬಲ್ ನೋಡಿ, ರವಿ ಮ್ಯಾರೇಜ್ ಸೇವ್ಡ್ ಸಕ್ಸಸ್ಫುಲಿ ವಿತ್ 3 ರೆಕಾರ್ಡ್ಸ್ ಸೇವ್ ಆಗಿದೆ. ಸಪೋಸ್ ಮತ್ತೆ ನನಗೆ ಇದು ಕೂಡ ಬೇಕು ಅಂತ ಅಂದ್ಕೊಳ್ಳಿ, ಮತ್ತೆ ಅದನ್ನು ಕ್ಲಿಕ್ ಮಾಡಿ ಮತ್ತೆ ಸೇವ್ ಟೇಬಲ್ ಪ್ರೆಸ್ ಮಾಡಿದ್ರೆ ಕೇಳ್ತದೆ ಓವರ್ ರೈಟ್ ಮಾಡಬೇಕಾ, ಆ ಹೊಸದ ಮಾತ್ರ ಆ್ಯಡ್ ಮಾಡಬೇಕಾ ಅಂತ ಕೇಳ್ತದೆ. ಈ ಒಂದು ಡೇಟ್ ಮಾತ್ರ ಕೊಟ್ಟಿದ್ದೇವಲ್ಲ, ಆ್ಯಡ್ ನ್ಯೂ ಅಂತ ಕೊಡ್ತೇನೆ. ಆ ಒಂದು ಡೇಟ್ ಮಾತ್ರ ಆ್ಯಡ್ ಆಗ್ತದೆ. ಸೊ ಅವಾಗ 4 ಡೇಟ್ಸ್ ಆಯ್ತು. ಬೇಕಾದ್ರೆ ಓವರ್ ರೈಟ್ ಕೂಡ ನೀವು ಮಾಡ್ಕೋಬೋದು. ಆಮೇಲೆ ಈ ಟೇಬಲನ್ನು ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಸೊ ಎಕ್ಸ್ಪೋರ್ಟ್ ಟು JSON ಎಕ್ಸ್ಪೋರ್ಟ್ ಆಗುತ್ತೆ. ಸಪೋಸ್ ನನಗೆ ಎಕ್ಸೆಲ್ ಫೈಲಲ್ಲಿ ಬೇಕು ಅಂದರೆ ಇಲ್ಲಿ ಎಕ್ಸ್ಪೋರ್ಟ್ ಟು CSV ಅಂತಿದೆ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಕ್ಸೆಲ್ ಫೈಲಲ್ಲಿ ಎಕ್ಸ್ಪೋರ್ಟ್ ಆಗ್ತದೆ. ಅದು ನಿಮಗೆ ಈ ರೀತಿ ಎಕ್ಸೆಲ್ ಫೈಲಲ್ಲಿ ಕಾಣುತ್ತೆ. ನೋಡಿ, ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಡೇಟ್ಸು, ಅವರಿಗೆ ತಾರಾಬಲ, ಚಂದ್ರಬಲ ಇದೆಲ್ಲ ಕೂಡ ಕಾಣುತ್ತೆ. ಈಗ ನಾವು ಮುಹೂರ್ತವನ್ನು ನೋಡ್ಬೇಕಾದ್ರೆ ಇದಿಷ್ಟು ಸರಿ ಹೋಗಲ್ಲ, ಇದು ಬರೀ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಈಗ ಏನು ಮಾಡ್ಬೇಕು, ನೆಕ್ಸ್ಟ್ ಮುಹೂರ್ತ ಅನಾಲಿಸಿಸ್ ಅಂತಿದೆ, ಇಲ್ಲಿ ಹೋಗಿ ಜಸ್ಟ್ ಪ್ರೆಸ್ ಮಾಡಿ. ನೀವು ಸೇವ್ ಮಾಡಿದಂಥ ಡೇಟ್ ಇಲ್ಲಿ ಬರುತ್ತೆ, ನಿಮಗೆ ಟೇಬಲ್ ಬರುತ್ತೆ. ಸೊ ನೋಡಿ, ರವಿ ಮ್ಯಾರೇಜ್ ಅಂತ ಬಂತ, ಕ್ಲಿಕ್ ಮಾಡಿ. ನೀವು ಸೆಲೆಕ್ಟ್ ಮಾಡಿಕೊಂಡ್ರು 4 ಡೇಟ್ಸ್ ಮಾತ್ರವೇ ಇಲ್ಲಿ ತೋರಿಸುತ್ತೆ. ಓಕೆ, ಸೊ ಇದನ್ನು ಮತ್ತೆ ಟೇಬಲ್ನ ಇಲ್ಲಿ ಡಿಲೀಟ್ ಮಾಡ್ಕೊಳ್ಬೋದು, ಬ್ಯಾಕಪ್ ಮಾಡ್ಕೋಬೋದು, ರೆಸ್ಟೋರ್ ಮಾಡ್ಕೋಬೋದು.
ಈಗ ನಕ್ಷತ್ರಗಳು ಆಲ್ರೆಡಿ ತಾರಾಬಲ ಚಂದ್ರಬಲ ಬಂದಿದೆ. ಬೇಡ ನಂಗೆ ಬೇರೆ ನಕ್ಷತ್ರ ಚೇಂಜ್ ಮಾಡಬೇಕಾದ್ರೆ ಮತ್ತೆ ಇಲ್ಲಿ ನಕ್ಷತ್ರವನ್ನು ಚೇಂಜ್ ಮಾಡಿಕೊಂಡು ಅಪ್ಲೈ ಅಂತಂದರೆ ಮತ್ತೆ ಆ ನಕ್ಷತ್ರಕ್ಕೆ ತಾರಾಬಲ ಇಲ್ಲಿ ಮತ್ತೆ ಕ್ಯಾಲ್ಕುಲೇಟ್ ಆಗ್ತದೆ ಇನ್ ಕೇಸ್ ಬೇಕಂದ್ರೆ. ಆಮೇಲೆ ಇಲ್ಲಿ ಮುಹೂರ್ತ ಟೇಬಲಿಗೆ ಬನ್ನಿ. ಈ ಮುಹೂರ್ತ ಟೇಬಲಲ್ಲಿ ಇಲ್ಲಿ ನೋಡಿ ನಿಮಗೆ ಯಾವ ಡೇಟ್ಸ್ ಇಲ್ಲಿ ತೋರಿಸ್ತಾ ಇದೆಯೋ ಅವತ್ತಿನ ದಿನದ್ದೇ ನಾವು ಚಕ್ರ ನೋಡಬೇಕು, ಯಾಕಂದರೆ ಲಗ್ನ ಫಿಕ್ಸ್ ಮಾಡಬೇಕಲ್ಲ. ಇಲ್ಲಿ ಏನಿದೆ ಸೆಲೆಕ್ಟ್ ಡೇಟ್ ಅಂತಿದಲ್ವಾ, ಸೆಲೆಕ್ಟ್ ಡೇಟ್ ಫ್ರಮ್ ದ ಟೇಬಲ್, ಇಲ್ಲಿ ಕಸ್ಟಮ್ ಡೇಟ್ಸ್ ಅಂತಿದೆ, ಕ್ಲಿಕ್ ಮಾಡಿ. ಇಲ್ಲಿ ಯಾವ ಲಿಸ್ಟ್ ಆದರೆ ನೀವು ಡೇಟ್ಸ್ ಇದೆಯೋ ಅದೇ ಡೇಟ್ಸೇ ಇಲ್ಲಿ ತೋರಿಸುತ್ತೆ. ನಾನು ಏನು ಮಾಡ್ತೇನೆ, 1 ನವಂಬರ್ ಕ್ಲಿಕ್ ಮಾಡ್ತೇನೆ. ಅವತ್ತಿನ ದಿನ ಡೇಟು, ಅವತ್ತಿನ ದಿನ ಸೂರ್ಯೋದಯ, ಅವತ್ತಿನ ದಿನ ಗ್ರಹ ಸ್ಥಿತಿ D1 D9 ಬರುತ್ತೆ. ಆಮೇಲೆ ಮುಹೂರ್ತ ಡೀಟೇಲ್ಸ್, ಅವತ್ತಿನ ದಿನ ಲಗ್ನ ಏನು, ಈಗ ಲಗ್ನ ಯಾವುದಿದೆ 13 ಡಿಗ್ರಿ 14 ನಿಮಿಷಕ್ಕಿದೆ, ಯಾಕಂದರೆ ಈ ಟೈಮ್ಗೆ. ಆಮೇಲೆ ಪುಷ್ಕರಾಂಶ ಏನಾದರೂ ಇದೆಯಾ, ಎಷ್ಟು ಲಗ್ನ, ಮಿಡ್ ಲಗ್ನ ಯಾವುದು, ಸೆಂಟರ್ ಪಾಯಿಂಟಿಂದ 24 ನಿಮಿಷ ಈ ಕಡೆ 24 ನಿಮಿಷ ಆ ಕಡೆ ಆ್ಯಡ್ ಮಾಡ್ತದೆ. ಆಮೇಲೆ ಮುಹೂರ್ತ ಯಾವುದು ನಡೀತಾ ಇದೆ, ಈಗ ಸಮುದ್ರ ಮುಹೂರ್ತ ನಡೀತಾ ಇದೆ 6 ಗಂಟೆ 12 ನಿಮಿಷಕ್ಕೆ ಮುಗೀತದೆ. ಆಮೇಲೆ ಪಂಚಕ, ಮೃತ್ಯು ಪಂಚಕ ನಡೀತಾ ಇದೆ ಈಗ. ರಾಹುಕಾಲ, ಯಮಗಂಡ ಕಾಲ, ವರ್ಜ್ಯ, ದುರ್ಮುಹೂರ್ತ ಇದೆಲ್ಲ ತೋರಿಸುತ್ತೆ. ಪಂಚಾಂಗದೆಲ್ಲ ಕೂಡ ತೋರಿಸುತ್ತೆ. ನಿಮಗೆ ವಿವಾಹಕ್ಕೆ ಬೇಕಾದ ಏಕವಿಂಶತಿ ದೋಷಗಳು ನೋಡ್ತೇವೆ. ಸೊ ಏಕವಿಂಶತಿ ಮಹಾದೋಷಾಸ್ ಇಲ್ಲೇನಾದ್ರೂ ಇದ್ರೆ ಡಿಸ್ಪ್ಲೇ ಮಾಡ್ತದೆ ಆ ದೋಷವನ್ನು. ಐ ಅಂತ ಪ್ರೆಸ್ ಮಾಡಿ ಏಕವಿಂಶತಿ ದೋಷಗಳು ಯಾವುದಿದೆ ಏನೇನು ನೋಡ್ತೇವೆ ಅಂತಂಬುದು ಡಿಸ್ಪ್ಲೇ ಮಾಡ್ತದೆ. ಸೊ ಹೀಗೆ ಏಕವಿಂಶತಿ ದೋಷ ತೋರಿಸುತ್ತೆ. ಇಲ್ಲಿ ನೀವು ಟೈಮನ್ನು ನ್ಯಾವಿಗೇಟ್ ಮಾಡಬೇಕು. ಸೊ ಯಾವ ಲಗ್ನ ಇಡೋಣ ಅಂತೇಳಿ, ಈಗ ತುಲಾ ಲಗ್ನ ಇದೆ, ನೀವು ಟೈಮ್ ಚೇಂಜ್ ಮಾಡಿ, ಸೊ ಲಗ್ನ ಚೇಂಜ್ ಆಗುತ್ತೆ. ಸೊ ನೋಡಿ, ನಿಮಗೆ ಈಗ ನ್ಯಾವಿಗೇಟ್ ಮಾಡ್ತಾ ಇದ್ರೆ ದೋಷಗಳೇನಾದರೂ ಇದ್ರೆ ಡಿಸ್ಪ್ಲೇ ಮಾಡ್ತದೆ. ಸೊ ಡಿಸ್ಪ್ಲೇ ಮಾಡಿದ ನಂತರ ನಿಮಗೆ ಯಾವುದೋ ಒಂದು ಲಗ್ನವನ್ನು ಫಿಕ್ಸ್ ಮಾಡ್ತೀರಿ. ಫಿಕ್ಸ್ ಮಾಡಿದ ಮೇಲೆ ಇಲ್ಲಿ ಮುಹೂರ್ತ ನೋಟ್ಸ್ ಅಂತಿದಲ್ವ, ಇಲ್ಲಿ ನೋಟ್ಸ್ ಟೈಪ್ ಮಾಡ್ಬೋದು. ಇಲ್ಲದಿದ್ದರೆ ಇಲ್ಲೇ ಇದಲ್ವಾ 1ನೇ ತಾರೀಕಲ್ಲ, ಇಲ್ಲಿ ಮುಹೂರ್ತ ನೋಟ್ಸ್ ಅಂತಿದೆ, ಇಲ್ಲೇ ಟೈಪ್ ಮಾಡಿ ನೀವು ಟೈಪ್ ಮಾಡ್ಬೋದು. ಸೊ ಮಿಥುನ ಲಗ್ನ ಈಸ್ ಓಕೆ ಕೊಟ್ಬಿಟ್ಟು ಇಲ್ಲಿ ಮುಹೂರ್ತ ಟೇಬಲ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಅಂತಿದೆ, ಇದನ್ನು ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ PDF ಅಂತ ಹೊಡೆದ್ರೆ ನಿಮಗೆ ಸೆಲೆಕ್ಟ್ ಮಾಡ್ಕೋಬೇಕು. PDF ಅಂತ ತಕ್ಷಣ ನಿಮಗೆ ಎಕ್ಸ್ಪೋರ್ಟ್ ಆಗ್ತದೆ. ನೋಡಿ, ಈ ಥರ ಮುಹೂರ್ತಗಳು ಬರ್ತದೆ. ಸೊ ಇದರ ಬಗ್ಗೆ ನಾವು ಇನ್ನು ಕ್ಲಾಸಲ್ಲಿ ತುಂಬ ನೋಡೋಣ. ಆಮೇಲೆ ಈ ಮುಹೂರ್ತ ಟೂಲ್ಸಲ್ಲಿ ಮ್ಯಾನೇಜ್ಮೆಂಟ್ ಟೂಲ್ಸ್ ಇದೆ, ನೋಟ್ಸನ್ನು ಅಪ್ಡೇಟ್ ಮಾಡ್ಕೊಳ್ಬೋದು. ಗ್ಲೋಬಲ್ ನೋಟ್ಸ್, ಸೊ ನೀವು ಪಂಚಾಂಗವನ್ನು ಮುಂಚೆ ಸೇವ್ ಮಾಡಿಕೊಂಡು ಆ ಡೇಟ್ನ ಡಿಸ್ಪ್ಲೇ ಮಾಡ್ಬೋದು. ಕ್ಲಿಯರ್ ನೋಟ್ಸ್ ಅಂದರೆ ಇದೆಲ್ಲ ಕೂಡ ಕ್ಲಿಯರ್ ಆಗ್ತದೆ. ಡಿಲೀಟ್ ರೋಸ್, ಇದರಲ್ಲಿ ಯಾವುದನ್ನು ಡಿಲೀಟ್ ಮಾಡಬೇಕಾದ್ರೆ ಡಿಲೀಟ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ನೀವು ಬೇಕಾದ್ರೆ ಅದನ್ನು ಡಿಲೀಟ್ ಮಾಡ್ಬೋದು. ಸೊ ಡಿಲೀಟ್ ರೋ, ಎಸ್, ಸೊ ಆ ಡಿಲೀಟ್ ಆಗಿಬಿಡ್ತದೆ. ಎಕ್ಸೆಲ್ಗೆ ಎಕ್ಸ್ಪೋರ್ಟ್ ಮಾಡ್ಕೋಬೋದು, PDF ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಈ ರೀತಿ ಈ ಪಂಚಾಂಗದ ನೋಡ್ ಮಾಡ್ಬೋದು. ಇಲ್ಲಿ ನಮಗೆ 2 ಕಾಣುತ್ತೆ, ಅಪ್ಡೇಟ್ಸ್ ನೋಟ್ಸ್ ಅಂಡ್ ಮತ್ತು ಅಪ್ಡೇಟ್ಸ್ ಗ್ಲೋಬಲ್ ನೋಟ್ಸ್ ಅಂತ 2 ಇರುತ್ತೆ. ಇದು ಉದ್ದೇಶ ಏನಂತಂದರೆ, ಈ ಅಪ್ಡೇಟ್ ನೋಟ್ಸ್ ಅಂದರೆ ಇಲ್ಲಿ ಜಸ್ಟ್ ನಾವು ಏನು ಟೈಪ್ ಮಾಡಿರ್ತೀವೋ ಅದು ನಮಗೆ ಇಲ್ಲಿ ಅಪ್ಡೇಟ್ ಆಗ್ತದೆ. ಈ ಸಪೋಸ್ ಫಾರ್ ಎಕ್ಸಾಂಪಲ್ ಟೆಸ್ಟ್ ಅಂತ ಟೈಪ್ ಮಾಡಿಸಿ, ಟೈಪ್ ಮಾಡಿದ ನಂತರ ಇಲ್ಲಿ ಅಪ್ಡೇಟ್ ನೋಟ್ಸ್ ಅಂತ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದರೆ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಈ ಡೇಟ್ ಏನಿದೆ ಆ ಡೇಟಲ್ಲಿ ಇಲ್ಲಿ ಸೇವ್ ಆಗ್ತದೆ. ಇದು ಅವಶ್ಯಕತೆ ಕೂಡ ಇಲ್ಲ, ಡೈರೆಕ್ಟಾಗಿ ಇಲ್ಲೇ ಟೈಪ್ ಮಾಡ್ಬೋದು ನಾವು. ಜಸ್ಟ್ ಇದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿದರೆ ನೀವು ಬೇಕಾದ್ರೆ ಅಲ್ಲೇ ಎಕ್ಸೆಲ್ ನಾವು ಹೇಗೆ ಟೈಪ್ ಮಾಡ್ತೀವೋ ಅದೇ ರೀತಿ ಇಲ್ಲಿ ಟೈಪ್ ಮಾಡ್ಬೋದು. ಈ ಅಪ್ಡೇಟ್ ನೋಟ್ಸ್ ಎಂಬುದು ಅವಶ್ಯಕತೆ ಇಲ್ಲ. ಇನ್ ಕೇಸ್ ಇಲ್ಲಿ ಏನಾದರೂ ಟೈಪ್ ಮಾಡಿದರೆ ಇದು ಬೇಕಾದ್ರೆ ಇಲ್ಲಿ ಬರ್ತದೆ. ಆಮೇಲೆ ಗ್ಲೋಬಲ್ ನೋಟ್ಸ್ ಅಂದರೆ ಏನಂತಂದರೆ, ನಾವು ಒಂದು ಮುಹೂರ್ತವನ್ನು ಭಾಳ ಜನಕ್ಕೆ ಅದೇ ಡೇಟ್ಸ್ನಲ್ಲಿ ಇಟ್ಕೊಟ್ಟಿರ್ತೇವೆ. ಇಲ್ಲೇನಾಗುತ್ತೆ, ಟೇಬಲ್ ಮಾತ್ರ ಚೇಂಜ್ ಆಗುತ್ತೆ, ಅವರಿಗೆ ಸೃಷ್ಟಿ ಮಾಡಿದ ಪಂಚಾಂಗ ಮಾತ್ರ ಚೇಂಜ್ ಆಗುತ್ತೆ. ಅಷ್ಟೇ ಆಗಲಿ, ನಾವು ಇವಾಗ 2-3 ಜನಕ್ಕೆ ಒಂದೇ ಸಲ ಟೇಬಲ್ ಕ್ರಿಯೇಟ್ ಮಾಡಿ ಒಬ್ಬೊಬ್ಬರಿಗೆ ಸಪ್ರೇಟಾಗಿ ಇಲ್ಲಿ ನೋಟ್ಸ್ ಕೊಡಬೇಕು, ಟೈಪ್ ಮಾಡಬೇಕು ಅಂದರೆ ಕಷ್ಟ ಅಲ್ವಾ. ಸಪೋಸ್ ಫಾರ್ ಎಕ್ಸಾಂಪಲ್ 3 ಡಿಸೆಂಬರ್ 2026 ಅವತ್ತು ನಾವು ಒಂದು ಡೇಟನ್ನು ಮುಹೂರ್ತವನ್ನು ಆಲ್ರೆಡಿ ಫಿಕ್ಸ್ ಮಾಡಿದ್ದೇವೆ, ಯಾವಾಗೋ 1 ವೀಕ್ ಬ್ಯಾಕ್ ಫಿಕ್ಸ್ ಮಾಡಿದ್ದೆ. ಮತ್ತು ಅವ್ರು ನೆಕ್ಸ್ಟು ಪಂಚಾಂಗದಲ್ಲಿ ಇದೇ ಡೇಟ್ ಬರುತ್ತೆ, ಅವ್ರು ಅದೇ ಬೇಕು ಅಂತ ಹೇಳ್ತಾರೆ. ಆವಾಗ ನಾವು ಹಿಂದೆ ಯಾವಾಗೋ ಸೇವ್ ಮಾಡಿದ್ದೀವಲ್ಲ ಅದೇ ಡೇಟ್ ಇಲ್ಲಿ ಬರಬೇಕು ಅಂತಂದರೆ ಇಲ್ಲಿ ಗ್ಲೋಬಲ್ ನೋಟ್ಸ್ ಆಲ್ರೆಡಿ ನಾವು ಸೇವ್ ಮಾಡಿರ್ತೇವೆ. ಇಲ್ಲಿ ನಾವು ಏನು ಸೇವ್ ಮಾಡಿ ಬಟನ್ ಪ್ರೆಸ್ ಮಾಡಿರ್ತೀವೋ ಅದೇನಾಗುತ್ತೆ, ಒಂದು ನೋಟ್ ಸಪ್ರೇಟಾಗಿ ಸೇವ್ ಆಗುತ್ತೆ, ಆ ಮುಹೂರ್ತಗಳು ಫಿಕ್ಸ್ಡ್ ಆಗಿ ಸೇವ್ ಆಗುತ್ತೆ. ಇನ್ ಕೇಸ್ ನಾವು ಅಲ್ಲಿ ಸೇವ್ ಮಾಡಿದ್ದನ್ನು, ಈಗ ಸಪೋಸ್ ನೋಡಿ ಇಲ್ಲಿ ನಾನು ಏನು ಮಾಡ್ತೇನೆ, ಗ್ಲೋಬಲ್ ನೋಟ್ಸ್ ಅಂತ ಕೊಟ್ಟಿದ್ದೇನೆ, ಜಸ್ಟ್ ಸೇವ್ ಮಾಡ್ತೇನೆ. ಸೊ ಪ್ಲೀಸ್ ಸೆಲೆಕ್ಟ್ ಡೇಟ್ ಅಂತದೆ, ಇದು ಸೆಲೆಕ್ಟ್ ಮಾಡ್ತೇನೆ. ಸೊ ಇವತ್ತಿನ ಡೇಟ್ಗೆ ಗ್ಲೋಬಲ್ ನೋಟ್ಸ್. ಸೊ
ಸಪೋಸ್ ಗ್ಲೋಬಲ್ ನೋಟ್ಸ್ ಅಂದರೆ ನಿಮಗೂ ಕಷ್ಟ ಆಗ್ತದೆ ಕಾರಣ ಇವತ್ತಿನ ದಿನ ಯಾವುದೋ ಒಂದು ಮುಹೂರ್ತ ಯಾವ್ದು ಚೆನ್ನಾಗಿದೆ ಇವತ್ತಿನ ದಿನ, ಲಗ್ನ ಯಾವುದಿದೆ, ಸೊ ತುಲಾ ಲಗ್ನ, ಸೊ ತುಲಾ ಲಗ್ನ ಅಂತ ಕೊಡ್ತೇನೆ, ತುಲಾ ಲಗ್ನ. ಸೊ ಟೈಮ್ ಏನು ಮಾಡ್ತಾನೆ, ಇದು ಒಳ್ಳೆ ಎಕ್ಸಾಂಪಲಿಗೆ ಮಾತ್ರವೇ, ಈ ಟೈಮ್ ಏನು ಮಾಡ್ತಾನೆ ಸೆಲೆಕ್ಟ್ ಮಾಡಿಕೊಡ್ತೇನೆ, ಇಲ್ಲಿ ಸೇವ್ ಅಂತ. ಸೇವ್ ಅಂತ ನೋಡಿ ಗ್ಲೋಬಲ್ ನೋಟ್ಸ್ 1ನೇ ತಾರೀಕಿಗೆ ಆಲ್ರೆಡಿ ಸೇವ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಟೈಮ್ ಯಾರು ಎಷ್ಟು ಜನ ಬಂದ್ರು ಏನಾದರೂ ಬೇರೆ ಟೇಬಲ್ಸ್ ಯೂಸ್ ಮಾಡಿದ್ರು ಕೂಡ ನೀವು ಜಸ್ಟ್ ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ ಗ್ಲೋಬಲ್ ನೋಟ್ಸ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ 1ನೇ ತಾರೀಕಿದಲ್ಲೋ ಇಲ್ಲಿ ಬಂದ್ಬಿಡ್ತದೆ. ಅಂದರೆ ಇದರಿಂದ ನಮಗೆ ಏನು ಹೆಲ್ಪ್ ಆಗುತ್ತೆ ಅಂತಂದರೆ, ಒಂದು ಮುಹೂರ್ತವನ್ನು, ಒಂದು ದಿನ ಮುಹೂರ್ತ ಚೆನ್ನಾಗಿದೆ ಅಂತ ಫಿಕ್ಸ್ ಮಾಡಿದ ಮೇಲೆ ಅದು ಯಾರಿಗಾದರೂ ಬೇರೆಯವರಿಗೆ ಕೂಡ ಅದೇ ಮುಹೂರ್ತ ಅದೇ ಪ್ಲೇಸಿಗೆ ಕೊಡಬೇಕು ಅಂತಂದರೆ ಮತ್ತೆ ನಾವು ಹುಡುಕೊಂಡು ಕ್ಯಾಲ್ಕುಲೇಟ್ ಮಾಡೋ ಕೆಲಸ ಇಲ್ಲ. ಆ ಟೇಬಲಲ್ಲಿ ನಾವು ಹಾಕ್ಕೊಂಡು ಒಂದು ಸಲ ಅಪ್ಡೇಟ್ ಗ್ಲೋಬಲ್ ನೋಟ್ಸ್ ಅಂತ ಹೊಡೆದ್ರೆ ನಾವು ಕಂಪ್ಯೂಟರ್ ಆಲ್ರೆಡಿ ಎಲ್ಲೆಲ್ಲಿ ಸೇವ್ ಮಾಡಿದ್ದೀವೋ ಅದೆಲ್ಲ ಕೂಡ ಆಟೋಮೆಟಿಕ್ಕಾಗಿ ಬರ್ತದೆ. ನೀವು ಆ ಗ್ಲೋಬಲ್ ನೋಟ್ಸ್ ಬೇಕಾದ್ರೆ ಎಕ್ಸ್ಪೋರ್ಟ್ ಮಾಡ್ಕೋಬೋದು, ನೋಡಿ ಎಕ್ಸ್ಪೋರ್ಟ್ ಅಂತ ಹೊಡಿಬೋದು. ಸೊ ಅದೇನಾಗುತ್ತೆ, ಎಕ್ಸ್ಪೋರ್ಟ್ ಆಗ್ತದೆ, ಮತ್ತು ಇಂಪೋರ್ಟ್ ಮಾಡಿಕೊಳ್ಬೋದು. ಇದನ್ನು ನೀವು ಬೇಕಾದ್ರೆ ಒಂದು ಟೆಕ್ಸ್ಟ್ ನೋಟ್ಬುಕ್ಕಲ್ಲಿ ಓಪನ್ ಮಾಡ್ಬೋದು, ನೋಟ್ ಪ್ಯಾಡಲ್ಲಿ ಓಪನ್ ಮಾಡೋದು, ರೈಟ್ ಕ್ಲಿಕ್ ಮಾಡಿ ಎಡಿಟ್ ವಿತ್ ನೋಟ್ ಪ್ಯಾಡ್. ಸೊ ನಾವು ಟೈಪ್ ಮಾಡಿದ್ರೆ ಇಲ್ಲಿ ಸೇವ್ ಆಗ್ತದೆ. ಅಂದರೆ ಇದು ನೀವು ಎಷ್ಟು ಜನಕ್ಕೆ ಮುಹೂರ್ತ ಇಟ್ಕೊಟ್ಟಿರ್ತೀರೋ ಅದೆಲ್ಲ ಕೂಡ ಸೇವ್ ಆಗ್ತಾ ಹೋಗುತ್ತೆ. ಓನ್ಲಿ ಇಲ್ಲಿ ಸೇವ್ ಮಾಡಿದರೆ ಮಾತ್ರವೇ, ಇಲ್ಲದ್ರೆ ಸೇವ್ ಆಗಲ್ಲ. ಇಲ್ಲಿ ಸೇವ್ ಮಾಡಿ ಯಾವಕ್ಕೆ ಇಡ್ತೀವಿ ಅಂದರೆ, ಒಂದು ಮುಹೂರ್ತ, ಒಂದು ದಿನಕ್ಕೆ ಒಂದು ಮುಹೂರ್ತ ಚೆನ್ನಾಗಿದೆ, ಬೇರೆ ಯಾರನ್ನಾರು ಬಂದರೂ ಕೂಡ ಅವ್ರಿಗೆ ಅದೇ ಮುಹೂರ್ತ ಕೊಡಬೇಕು ಅಂತಂದಾಗ ಇಲ್ಲಿಟ್ಟು ಇದನ್ನು ಸೇವ್ ಮಾಡಿ. ನೆಕ್ಸ್ಟ್ ಟೈಮ್ ಡೇಟ್ಸ್ ಬಂದ ಮೇಲೆ ಜಸ್ಟ್ ಅಪ್ಡೇಟ್ ಒಂದ್ಸಲ ಗ್ಲೋಬಲ್ ನೋಟ್ಸ್ ಅಂತ ಟೈಪ್ ಮಾಡಿಬಿಟ್ರೆ, ಇನ್ ಕೇಸ್ ಇಷ್ಟಕ್ಕೆ ಮುಂಚೆ ನಾವು ಯಾರಿಗಾದರೂ ಇಟ್ಕೊಟ್ಟಿದ್ರು ಕೂಡ ಅಲ್ಲಿ ಡಿಸ್ಪ್ಲೇ ಆಗ್ತದೆ. ಇದನ್ನು ಬೇಕಾದ್ರೆ ನೀವು ಮಾಡಿಫೈ ಮಾಡ್ಬೋದು, ಮಾಡಿಫೈ ಮಾಡಿ ಚೇಂಜ್ ಮಾಡಿ ಮತ್ತೆ ಕಳಿಸ್ಬೋದು. ಸೊ ಇದು ಆ ಗ್ಲೋಬಲ್ ನೋಟ್ಸು ಉದ್ದೇಶ. ಅಂದರೆ ಸೇಮ್ ಮುಹೂರ್ತವನ್ನು ಎಷ್ಟು ಜನಕ್ಕೆ ಬೇಕಾದರೂ ಕೊಡೋದಕ್ಕೆ ಮತ್ತೆ ಮತ್ತೆ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಕ್ಲಿಯರ್ ಟೇಬಲ್ ನೋಟ್ಸ್ ಇದನ್ನು ಪ್ರೆಸ್ ಮಾಡಿದ್ರೆ ಇನ್ ಕೇಸ್ ಏನಿದೆ ನೋಟ್ಸ್ ಏನಿದೆ ಕ್ಲಿಯರ್ ಆಗಿಬಿಡುತ್ತೆ. ಡಿಲೀಟ್ ರೋಸ್, ಯಾವುದನ್ನ ಡಿಲೀಟ್ ಬೇಕಾಗಿರೋದು ಡಿಲೀಟ್ ಮಾಡ್ಕೋಬೋದು, ಎಕ್ಸ್ಪೋರ್ಟ್ ಮಾಡ್ಕೋಬೋದು, ಈ ರೀತಿ ನಾವು ಮಾಡ್ಬೋದು. ಸಪೋಸ್ ಇಲ್ಲಿ ನೋಡಿ, ನಾನು ಬೇರೆ ಯಾವುದನ್ನು ಕೊಡ್ತೇನೆ. ಸೊ 2026-27 ಒಂದು ವರ್ಷಕ್ಕೆ ಬೇಕಾದಂಥ ಪಂಚಾಂಗದವನ್ನು ಆಲ್ರೆಡಿ ನಾನು ಮಾಡಿದ್ದೇನೆ ಅಂತ ಇಟ್ಕೊಳ್ಳಿ. ಸೊ ನೋಡಿ, ಇದು ಒಂದು ವರ್ಷಕ್ಕೆ ಬೇಕಾದಂಥ ಪಂಚಾಂಗ, ಈ ಥರ ಡೀಟೇಲ್ಸ್ ಇದೆ. ಈಗ ನಾನೇನು ಮಾಡ್ತೇನೆ, ಅಪ್ಡೇಟ್ ಗ್ಲೋಬಲ್ ನೋಟ್ಸ್ ಪ್ರೆಸ್ ಮಾಡ್ತೇನೆ, ಸೆಲೆಕ್ಟ್ ಮಾಡಿಕೊಂಡು ಒಂದು ನಿಮಿಷ ಪ್ರೆಸ್ ಮಾಡ್ತೇನೆ. ಸೊ ಆಲ್ರೆಡಿ ನೋಡಿ ಅಪ್ಡೇಟ್ ಆಗೋಗಿರ್ತದೆ ಅದರಲ್ಲಿ, ಎಲ್ಲೆಲ್ಲಿ ಆ ಡೇಟ್ಸ್ ಕೊಟ್ಟಿರ್ತೀವೋ. ಒಂದು ನಿಮಿಷ, ಇದರಲ್ಲಿ ಇದೆಯೋ ಇಲ್ಲೋ, ನಾನು ಸೇವ್ ಮಾಡಿಲ್ಲ ಅನ್ಸುತ್ತೆ ನೋಡಿ. ಸೊ ತುಲಾ ಲಗ್ನ ನಾವು ಮಾಡಿದ್ದೀವಲ್ಲ, ಆ ಡೇಟ್ಗೆ ಕರೆಕ್ಟಾಗಿ ಸೆಟ್ ಆಗಿದೆ. ಸೊ ನಾವು ಮತ್ತೆ ಮತ್ತೆ ರಿಪೀಟ್ ಆಗಿ ಮಾಡೋ ಕೆಲಸ ಇಲ್ಲ. ಇದು ಇದರ ಉದ್ದೇಶ. ನೆಕ್ಸ್ಟ್, ಸೊ ಈ ಬಟನ್ಸ್ ಎಲ್ಲ ಆಯಿತು. ಆಮೇಲೆ ನೀವು ಯಾರಿಗಾದರೂ ಮುಹೂರ್ತ ಕೊಡ್ತೀರಲ್ಲ, ಮುಹೂರ್ತ PDF ಜನ್ರೇಟ್ ಆಗುತ್ತೆ. ಅದರಲ್ಲಿ ನೀವೇನಾದರೂ ಬರಿಬೇಕು ಅಂದ್ಕೊಳ್ಳಿ ನೋಟ್ಸು, ಅವ್ರಿಗೇನಾದರೂ ಇನ್ಫಾರ್ಮೇಷನ್. ಸೊ ಈ 4, ಸೊ ದ ಅಬೌವ್ 3 days ಆರ್ ಗುಡ್ ಅಂತ ಕೊಡ್ಬೋದು. ಕೊಟ್ಟು ಒಂದು 3 ಡೇಸ್ ಸೆಲೆಕ್ಟ್ ಮಾಡಿಕೊಡಿ. ಸೊ ನಾನು ಇದು ಎಕ್ಸಾಂಪಲ್ಗೆ 3 ಡೇಟ್ ಸೆಲೆಕ್ಟ್ ಮಾಡಿಕೊಡ್ತೇನೆ, ಮಾಡಿಕೊಂಡು ಎಕ್ಸ್ಪೋರ್ಟ್ PDF ಹೊಡಿತೇನೆ. ನೋಡಿ ಇಲ್ಲಿ ನೋಡಿ, ದ ಅಬೌವ್ 3 days ಆರ್ ಗುಡ್ ಅಂತ ಬಂದ್ಬಿಡ್ತದೆ. ಇದೊಂದು ಆಪ್ಷನ್. ನೆಕ್ಸ್ಟ್ ಕೊನೆಗೆ ಇನ್ನೊಂದು ಆಪ್ಷನ್ ಕೊಡ್ತೇನೆ. ಈಗ ಸಪೋಸ್ ಇದರಲ್ಲಿ ಈ 3 ಡೇಟ್ಸು ನಾನು ಕೊಟ್ಟಿದ್ದೇನೆ, ಈ 3 ಡೇಟ್ಸು ಚೆನ್ನಾಗಿದೆ ಅಂತ. ಅವ್ರು ಕೇಳ್ತಾರೆ, ಈ 3 ಡೇಟ್ಸಲ್ಲಿ ಯಾವುದು ಫಸ್ಟ್ ಪ್ರಯಾರಿಟಿ, ಯಾವುದು ಸೆಕೆಂಡ್ ಪ್ರಯಾರಿಟಿ, ಯಾವುದು ಥರ್ಡ್ ಪ್ರಯಾರಿಟಿ ಕೇಳ್ತಾರೆ. ಆವಾಗ ಏನು ಮಾಡಬೇಕು? ಸೊ ನಾವೇನು ಹೇಳ್ತೇನೆ, ಫ್ರೈಡೇ 20th ಇದು ಫಸ್ಟ್ ಪ್ರಯಾರಿಟಿ, ಜಸ್ಟ್ ಒಂದೊಂದು ಟೈಪ್ ಮಾಡಿ. ಇದು ಪ್ರಯಾರಿಟಿ ಅಂತಿದ್ದಾರೆ, ಇಲ್ಲಿ ಒಂದೊಂದು ಟೈಪ್ ಮಾಡಿ. ಆಮೇಲೆ ಇದು ಸೆಕೆಂಡ್ ಪ್ರಯಾರಿಟಿ ಬಂದು ವೆನ್ಸ್ಡೇ, ನೆಕ್ಸ್ಟ್ ಇದು ಥರ್ಡ್ ಪ್ರಯಾರಿಟಿ, ಈ ರೀತಿ ಕೊಡ್ತೇನೆ. ಆಮೇಲೆ ಇನ್ನೂ ಒಂದು ಕೊಡ್ತೇನೆ, ಇಲ್ಲೊಂದು 4th ಪ್ರಯಾರಿಟಿ, ಈ ರೀತಿ ಕೊಟ್ಟಿದ್ದೇನೆ. ಸೊ ಈಗ 3, 1, 2 ಈ ರೀತಿ ಫಸ್ಟ್ ಇದು ಚೆನ್ನಾಗಿದೆ, ಸೆಕೆಂಡ್ ಪ್ರಯಾರಿಟಿ ಇದು ಕೊಡಿ, ಥರ್ಡ್ ಪ್ರಯಾರಿಟಿ ಇದು ಕೊಡಿ, 4th ಪ್ರಯಾರಿಟಿ ಇದು ಕೊಡಿ. ಈಗ ನಾನು ಏನು ಮಾಡ್ತೇನೆ, ಇದನ್ನು ಸೆಲೆಕ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತೇನೆ PDF ಅಲ್ಲಿ. ನೋಡಿ, ಇದು ಆಲ್ರೆಡಿ ಪ್ರಯಾರಿಟಿ ವೈಸ್ ಬಂದ್ಬಿಡುತ್ತೆ. ಫಸ್ಟ್ ಪ್ರಯಾರಿಟಿ 20 ಮಾರ್ಚ್, ಸೆಕೆಂಡ್ ಪ್ರಯಾರಿಟಿ 25 ಮಾರ್ಚ್, ಥರ್ಡ್ ಪ್ರಯಾರಿಟಿ 8 ಮಾರ್ಚ್. ನಾವು ಯಾವ ಆರ್ಡರ್ಲಿ ಕೊಟ್ಟಿದ್ದೇವೋ ಇದೇನು ಮಾಡ್ತದೆ, ಅಸೆಂಡಿಂಗ್ ಆರ್ಡರ್ಲಿ ಫಸ್ಟ್ ಪ್ರಯಾರಿಟಿ ಫಸ್ಟ್ ಡಿಸ್ಪ್ಲೇ ಮಾಡ್ತದೆ, ಆಮೇಲೆ ಸೆಕೆಂಡ್, ಆಮೇಲೆ ಥರ್ಡ್, ಈ ರೀತಿ ಅಸೆಂಡಿಂಗ್ ಆರ್ಡರ್ ಡಿಸ್ಪ್ಲೇ ಮಾಡ್ತದೆ. ಇಲ್ಲಿ ನೀವು ಏನಾದರೂ ಟೈಪ್ ಮಾಡಿದ್ರೆ ಆ ನೋಟ್ಸ್ ಡಿಸ್ಪ್ಲೇ ಆಗ್ತದೆ. ಈ PDF ಅನ್ನು ನೀವು ಅವ್ರಿಗೆ ಶೇರ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ಏನು ಹೆಸರು ಕೊಟ್ಟಿರ್ತೀರೋ ಅವ್ರಿಗೆ, ಆ ಪ್ರೊಫೈಲ್ ಟೇಬಲ್ ಡಿಸೈನ್ ಮಾಡೋ ಕಾಲಕ್ಕೆ ಅದೇ ಹೆಸರು ಇಲ್ಲಿ ಬರ್ತದೆ. ಓಕೆ. ಸೊ ಇನ್ ಕೇಸ್ ನೀವು
ಇದು ಡೇಟ್ಸ್ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಯಾವ ಡೇಟ್ಸ್ ಇರುತ್ತೋ ಅದೇ ಡೇಟ್ಸೇ ಡಿಸ್ಪ್ಲೇ ಆಗ್ತದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇನ್ನು ನೀವು ಟೈಮ್ ಮಾತ್ರ ಚೇಂಜ್ ಮಾಡ್ಕೋಬೇಕು, ಯಾಕಂದರೆ ನೀವು ಲಗ್ನ ಫಿಕ್ಸ್ ಮಾಡೋಕ್ಕಲ್ಲ ಟೈಮ್ ಚೇಂಜ್ ಮಾಡಬೇಕು. ಸೊ ಟೈಮ್ ಚೇಂಜ್ ಮಾಡಿದಾಗಲ್ಲ ಇಲ್ಲಿ ಲಗ್ನ ಚೇಂಜ್ ಆಗುತ್ತೆ. ನೋಡಿ ಇಲ್ಲಿ ಏಕವಿಂಶದ ದೋಷ, ಕ್ರೂರ ಮುಹೂರ್ತ. ಸೊ 8 ಗಂಟೆಗೆ ರಿಕ್ತತಿಥಿ ವಿಷ್ಟಿಕರಣ ಅಂತ ತೋರಿಸ್ತದೆ. ಆ ರಿಕ್ತತಿಥಿ ಏನೋ ಗೊತ್ತಾಗಬೇಕಾದ್ರೆ ಇಲ್ಲಿ ಇರ್ತದೆ. ರಿಕ್ತತಿಥಿ ಮುಹೂರ್ತ ಫಾಲಿಂಗ್ ಆನ್ ದಿ 4th ಚವಿತಿ, ನವಮಿ, ಚತುರ್ದಶಿ ಆದರೆ ರಿಕ್ತತಿಥಿ ತೋರಿಸುತ್ತೆ. ಒಂದೊಂದ್ಸಲ ಮಧ್ಯದಲ್ಲಿ ಚೇಂಜ್ ಆಗುತ್ತೆ, ಆವಾಗ ಅದು ಡಿಸ್ಪ್ಲೇ ಮಾಡ್ತದೆ. ಆಮೇಲೆ ನೆಕ್ಸ್ಟ್ 9th. ಅದಕ್ಕೆ ನೀವು ಪಂಚಾಂಗ ಶುದ್ಧಿ ಮುಂಚಿತವಾಗಿ ನೋಡಿಕೊಂಡ್ರೆ ನಿಮಗೇನು ತೊಂದರೆ ಆಗಲ್ಲ. ನೋಡಿ 9th. ಸೊ ಈ ರೀತಿ ಈ ದೋಷಗಳೇನೂ ಇರಬಾರ್ದು. ಆಮೇಲೆ ಲಗ್ನ ಚೆನ್ನಾಗಿರ್ಬೇಕು. ಲಗ್ನಕ್ಕೆ ನಾವೇನೇನು ರೂಲ್ಸ್ ನೋಡ್ತೀವಿ, ಲಗ್ನದಲ್ಲಿ ಗುರು ಇರಬೇಕು, ಶುಭಗ್ರಹಗಳಿರಬೇಕು, ಸಪ್ತಮ ಶುದ್ಧಿ ಇರಬೇಕು, ಇದೆಲ್ಲ ಇದು ತೋರಿಸುತ್ತೆ ಏಕವಂಶದ ದೋಷ. ಆಮೇಲೆ ಇಲ್ಲಿ ನೋಡ್ತೇವೆ ಆ ಲಗ್ನ ಇವಾಗ ಯಾವ್ದು ನಡೀತಾ ಇದೆ. ಸೊ 36% ಆಲ್ರೆಡಿ. ಆವಾಗ ನೀವು ಟೈಮ್ ಸ್ವಲ್ಪ ನ್ಯಾವಿಗೇಟ್ ಮಾಡಿ, ಸೊ ನಿಮಗೆ ಚೇಂಜ್ ಆಗುತ್ತೆ. ಸೊ ಮೀನ ನವಾಂಶ, ಪುಷ್ಕರಾಂಶ ಕೂಡ ಬರ್ತಾ ಇದೆ. 10:52ರಿಂದ 11 ಗಂಟೆ 5 ನಿಮಿಷದಕ್ಕೂ ಪುಷ್ಕರಾಂಶ ಇದೆ. ನೀವು ಕ್ಯಾಲ್ಕುಲೇಟ್ ಮಾಡೋದು ಬೇಕಿಲ್ಲ. ಸೊ ನಮಗೆ ಇನ್ ಕೇಸ್ ಶುಭಗ್ರಹ ಲಗ್ನದಲ್ಲಿ ಗುರು ಇದ್ದಾನೆ, ಈ ಮುಹೂರ್ತ ಇಟ್ಟುಕೊಡ್ಬೇಕು ಅಂತ ಅಂದ್ಕೊಳ್ಳಿ. ಸೊ ಮಿಥುನ ಲಗ್ನ ಮಿಡ್ ಪಾಯಿಂಟ್, ಈ ಲಗ್ನ ಯಾವಾಗ ಶುರು ಆಗುತ್ತೆ ಯಾವಾಗ ಎಂಡ್ ಆಗುತ್ತೆ ಆ ಮಿಡ್ ಪಾಯಿಂಟ್ ತಗೊಂಡು ಆ ಮಿಡ್ ಪಾಯಿಂಟಿಂದ 24 ನಿಮಿಷ ಆ ಕಡೆ 24 ನಿಮಿಷ ಈ ಕಡೆ ಆ್ಯಡ್ ಮಾಡುತ್ತೆ. ಸೊ 10:21ರಿಂದ 11 ಗಂಟೆ 9 ನಿಮಿಷಕ್ಕೂ ಚೆನ್ನಾಗಿದೆ ಅಂತ ಈ ಮುಹೂರ್ತವನ್ನು ಕೊಡ್ತೇವೆ. ಸೊ ಕೊಡಬೇಕಂದ್ರೆ ಏನು ಮಾಡ್ತೇವೆ, ಇದನ್ನೆರಡನ್ನು ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ನೋಟ್ಸಲ್ಲಿ ಸೇವ್ ಮಾಡಿ. ಓಕೆ, ಮಾಡಿದ ನಂತರ ಈ ಡೇಟ್ಸು ಟೈಮ್ಸ್ ಅಡ್ಜಸ್ಟ್ ಮಾಡಿದ ಮೇಲೆ ನೀವು ಅಪ್ಡೇಟ್ ನೋಟ್ಸ್ ಅಂತ ಕೊಟ್ಟರೆ ಅಂದ್ಕೊಳ್ಳಿ. ಅವತ್ತಿನ ದಿನ ಯಾವ ಡೇಟ್ ಇದೆ, 20 ಏಪ್ರಿಲ್ ಇದೆ, ಅಪ್ಡೇಟ್ ನೋಟ್ ಅಂತ ಕೊಟ್ಟರೆ ಅವತ್ತಿನ ದಿನ ಇಲ್ಲಿ ಬಂದುಬಿಡ್ತದೆ. ನೀವು ಬೇಕಾದ್ರೆ ಇಲ್ಲಿ ಕೂಡ ಬೇಕಾದ್ರೆ ಮಾಡಿಫೈ ಮಾಡ್ಕೋ. ಸೊ ಇಲ್ಲಿ ಕೊಟ್ಟಿರೋ ಉದ್ದೇಶ ಏನಂತಂದರೆ, ಇಲ್ಲಿ ಮಾಡಿದರೆ ಸೇವ್ ಮಾಡಿದರೆ ನೆಕ್ಸ್ಟ್ ಟೈಮ್ ಯಾರು ಮುಹೂರ್ತಗಳು ಬರಬೇಕಾದ್ರೂ ಕೂಡ ನಿಮಗೆ ಹಿಂದಿನವರೆಗೆ ನಾವು ಏನು ಮುಹೂರ್ತ ಕೊಟ್ಟಿದ್ದೀವಿ ಅಂತಂಬೋದು ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಬಟ್ ಇದು ಗುರ್ತಿಟ್ಕೋಬೇಕಾದೇನಂತಂದರೆ ಸೇಮ್ ಟೈಮ್ ಝೋನ್ ಇರಬೇಕು. ನಾನು ಇಂಡಿಯನ್ ಟೈಮ್ ಝೋನಿಗೆ ಗ್ಲೋಬಲ್ ನೋಟ್ಸ್ ಮಾಡಿ ಅಮೆರಿಕನ್ ಟೈಮ್ ಝೋನ್ ಮುಹೂರ್ತ ಕ್ಯಾಲ್ಕುಲೇಟ್ ಮಾಡಿದ್ರೆ ಕಾನ್ಫ್ಲಿಕ್ಟ್ ಆಗ್ತದೆ. ಸೊ ಹಾಗಾಗಿ ಅದು ಬ್ಯಾಂಗ್ಳೂರಿಗೋಸ್ಕರ ಇಟ್ಟರೆ ಬ್ಯಾಂಗ್ಳೂರು ಯಾರು ಜನ ಕೇಳಿದ್ರೆ ಕೂಡ ಅದೇ ಗ್ಲೋಬಲ್ ನೋಟ್ಸ್ ಅಪ್ಲೈ ಆಗ್ತದೆ. ಸೊ ಅದನ್ನ ನೋಡಿಕೊಂಡು ನಾವು ಮಾಡ್ಬೋದು. ಸೊ ಇದು ಈ ಪಂಚಾಂಗದಲ್ಲಿ ಏನಂತಂದರೆ ಪಂಚಾಂಗವನ್ನು ಜನರೇಟ್ ಮಾಡ್ಕೊಳ್ತೇವೆ, ಪ್ಲಸ್ ಆ ಪಂಚಾಂಗದಲ್ಲಿ ಪಂಚಾಂಗ ಶುದ್ಧಿ, ನಂತರ ಲಗ್ನ ಫಿಕ್ಸ್ ಮಾಡ್ತೇವೆ, ಚಂದ್ರಬಲ ತಾರಾಬಲ ಎಲ್ಲ ಫಿಕ್ಸ್ ಮಾಡ್ತೇವೆ. ಇಲ್ಲಿ ನೋಡಿ ತಾರಾಬಲ ಮಾತ್ರ ತೋರಿಸ್ತಾ ಇದೆ, ಚಂದ್ರಬಲ ತೋರಿಸ್ತಾ ಇಲ್ಲ. ಸೊ ಚಂದ್ರಬಲವನ್ನು ಕೂಡ ತೋರಿಸೋ ಥರ ನೀವು ಇಟ್ಕೋಬೋದು. ಅದಕ್ಕೆ ನಾವೇನು ಮಾಡ್ತೇವೆ, ಸೆಟ್ಟಿಂಗ್ಸಿಗೆ ಹೋಗಬೇಕು. ಇಲ್ಲಿ ಕೆಳಗೆ ಸೆಟ್ಟಿಂಗ್ಸ್ ಇದೆ, ಅಥವಾ ಸ್ಕ್ರೀನ್ ಮೇಲೆ ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ. ಸೆಟ್ಟಿಂಗ್ಸ್ಗೆ ಹೋದರೆ ಈ ಸೆಟ್ಟಿಂಗ್ಸ್ ಪೇಜನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇದರಲ್ಲಿ ನಿಮಗೆ ವರ್ಷನ್ ಇರ್ತದೆ. ಇದು ಆ್ಯಪ್ ಈಸ್ ಅಪ್ ಟು ಡೇಟ್ ಅಂತಿದ್ದರೆ ನಾನೇನಾದರೂ ಚೇಂಜಸ್ ಮಾಡಿದರೆ ಇಮಿಡಿಯೇಟ್ಲಿ ನಿಮಗೆ ಆ್ಯಪಿಗೆ ಬಂದಿದೆ ಅಂತ ಇರ್ತದೆ. ಚೇಂಜಸ್ ಆಗಿಲ್ಲ ಅಂತಂದರೆ ಅಪ್ಡೇಟ್ ಮಾಡಿಕೊಳ್ಬೇಕು ಅಂತ ಹೇಳುತ್ತೆ. ಅದು ಆಟೋಮೆಟಿಕಾಗಿ ಕ್ಲಿಕ್ ಮಾಡಿದ್ರೆ ಅಪ್ಡೇಟ್ ಆಗ್ತದೆ. ಇದೇನು ಆ್ಯಂಡ್ರಾಯ್ಡು iOS ಇದ್ದಷ್ಟು ಕಷ್ಟ ಅಲ್ಲ. ನೆಕ್ಸ್ಟ್ ಇಲ್ಲಿ ಸ್ಟಾರ್ಟಪ್ ಆ್ಯಂಡ್ ನ್ಯಾವಿಗೇಷನ್. ಸೊ ನೀವು ಈ ಆ್ಯಪ್ ಇನ್ಸ್ಟಾಲ್ ಮಾಡ್ತೀರಲ್ಲ, ಓಪನ್ ಮಾಡಿದಾಗೆಲ್ಲ ಫಸ್ಟ್ ಯಾವ್ದು ಬರಬೇಕು, ಫಸ್ಟ್ ಈಗ ಏನಾಗುತ್ತೆ ಇದು ಬರುತ್ತೆ ಈ ಪೇಜ್. ನಮಗೆ ರಿಪಿಟೇಟಿವ್ ಯೂಸ್ ಮಾಡೋದು ಈ ಪೇಜ್ ಬೇಕಿಲ್ಲ. ನಾವು ಜಾತಕ ಜಾಸ್ತಿ ಯೂಸ್ ಮಾಡ್ತಾ ಇದ್ದರೆ ಜಾತಕ ಪೇಜ್ ಬಂದರೆ ಸಾಕು. ಇಲ್ಲ ನಾವು ಮುಹೂರ್ತ ಜಾಸ್ತಿ ನೋಡ್ತೀವ, ಮ್ಯಾಚ್ ಮೇಕಿಂಗ್ ಪೇಜ್ ಬೇಕು. ಸೊ ಯಾರು ಜಾಸ್ತಿ ಯಾವ್ದು ಯೂಸ್ ಮಾಡ್ತಾರೋ ಆ ಪೇಜ್ ಬರಬೇಕು. ಸೊ ಇಲ್ಲಿ ನಿಮಗೆ ಆಪ್ಷನ್ ಇದೆ, ಇಲ್ಲಿ ಡ್ರಾಪ್ ಡೌನ್ ಪ್ರೆಸ್ ಮಾಡಿದ್ರೆ ನಿಮಗೆ ಏನು ಜಾತಕ ಪೇಜ್ ಇದೆ, ಮ್ಯಾಚ್ ಇದೆ, ಪಂಚಾಂಗ, ಕ್ಲಾಕ್ ಅಂತಿದೆ. ಇದರಲ್ಲಿ ನೀವು ಮ್ಯಾಚ್ ಜಾಸ್ತಿ ನೋಡ್ತಾ ಇದ್ರೆ ಮ್ಯಾಚ್ ಇಟ್ಕೊಳ್ಳಿ. ನೀವು ಯಾವ ಆ್ಯಕ್ಟಿವಿಟಿ ಜಾಸ್ತಿ ಬಳಸ್ತೀರೋ ಅದನ್ನು ಇಟ್ಕೊಳ್ಳಿ. ಸೊ ಈ ಜಾತಕ ಅಂತ ಹೇಳಿದ್ರೆ ಪ್ರತಿ ಸಲ ನೀವು ಆ್ಯಪ್ ಓಪನ್ ಮಾಡಿದಾಗೆಲ್ಲ ನಿಮಗೆ ಫಸ್ಟ್ ಜಾತಕ ಪೇಜ್ ಓಪನ್ ಆಗ್ತದೆ. ಸೊ ಇಲ್ಲಿ ಸೇವ್ ಮಾಡಿದ್ರೆ ಸಾಕು. ಆಮೇಲೆ ವಿಸಿಬಲ್ ಐಟಮ್ಸ್ ಅಂತ ಇಲ್ಲಿ ನೋಡಿದ್ರೆ ಇದು ರೈಟ್ ಸೈಡ್ ನಿಮಗೆ ಸೈಡ್ ಬಾರಲ್ಲಿ ಏನೇನು ಕಾಣುತ್ತೆ ಅದರಲ್ಲಿ ಯಾವುದು ಬೇಕು ಯಾವುದು ಬೇಡ ಅಂತ ನೀವು ಚೇಂಜ್ ಮಾಡ್ಕೋಬೋದು. ಈಗ ಸಪೋಸ್ ಈ ಪಾಠ ಬೇಡ, ಕ್ಲಾಕ್ ಬೇಡ, ಪಂಚಾಂಗ ಬೇಡ, ಇದೆರಡು ಸಾಕು ಅಂತ ಜಸ್ಟ್ ಸೇವ್ ಮಾಡಿದರೆ ಸೇವ್ ಚೇಂಜ್ ಆಗುತ್ತೆ. ಸೊ ನೀವು ನೋಡಿದ್ರೆ ಮತ್ತು ಅದು ಡಿಸ್ಪ್ಲೇ ಆಗುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಇಟ್ಕೋಬೋದು. ಓಕೆ, ನಾನು ಇಡ್ತೇನೆ ಸೇವ್. ಆಮೇಲೆ ಇಲ್ಲಿ ನೋಡಿ ಡಿಫಾಲ್ಟ್ ಸಿಟಿ. ನೀವು ಪ್ರತಿ ಸಲ ನೀವು ಡೇಟ್ ನೀವು ಯಾವ ಊರಲ್ಲಿ ಇರ್ತೀರೋ ಆ ಊರಿಗೆ ಸಂಬಂಧಪಟ್ಟಂತೆ ಜಾಸ್ತಿ ನೋಡ್ತಾರೆ. ಪ್ರತಿ ಸಲ ನೀವು ಡೇಟು ಪ್ಲೇಸ್ ಸೆಟ್ ಮಾಡೋ ಕೆಲಸ ಇಲ್ಲ, ಪ್ಲೇಸ್ ಸೆಟ್ ಮಾಡೋ ಕೆಲಸ ಇಲ್ಲ. ನೀವು ಇಲ್ಲಿ ಚೂಸ್ ಡಿಫಾಲ್ಟ್ ಪ್ಲೇಸ್ ಇದೆಲ್ಲ, ಇಲ್ಲಿ ನಿಮ್ಮ ಊರ ಹೆಸರು ಸೆಟ್ ಮಾಡ್ಕೊಂಬಿಟ್ರೆ ಒಂದ್ಸಲ ನೀವು ಜಾತಕ ಆಗಲಿ ಪಂಚಾಂಗ ಆಗಲಿ ಎಲ್ಲದಕ್ಕೂ ಕೂಡ ಆಟೋಮೆಟಿಕಾಗಿ ಡಿಫಾಲ್ಟ್ ಪ್ಲೇಸ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಸೆಟ್ಟಿಂಗ್
ಇಲ್ಲಿ ಡಿಫಾಲ್ಟ್ ನಂಬರ್ ಆಫ್ ಡೇಸ್ ಅಂತಿದೆ, ಇದು ಪಂಚಾಂಗಕ್ಕೆ ಸಂಬಂಧಪಟ್ಟದ್ದು. ಸೊ ಪಂಚಾಂಗಕ್ಕೆ ಈ ಪೇಜ್ ಓಪನ್ ಮಾಡಿದ ತಕ್ಷಣ, ಒಂದು ನಿಮಿಷ ಪಂಚಾಂಗ ಬರಬೇಕು. ಸೊ ಪಂಚಾಂಗ ಪೇಜ್ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಪಂಚಾಂಗ ಅಂತ ಹೆಸರು ಬರುತ್ತೆ. ಡಿಫಾಲ್ಟ್ 10 ದಿನ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತದೆ, 10 ದಿನ ಅಂತ ಆಟೋಮೆಟಿಕಾಗಿ ಬಂದುಬಿಡ್ತದೆ. ಅದನ್ನು ನೀವೇನಾದರೂ ಚೇಂಜ್ ಮಾಡಬೇಕಾದ್ರೆ ಕೆಳಗೆ ಬಂದು ಡಿಫಾಲ್ಟ್ ನಂಬರ್ ಆಫ್ ಡೇಸ್, ನಂಗೆ 30 ದಿನ ಬೇಕು, ಸೊ 30 ಅಂತ ಇಡ್ತೇನೆ. ಇಲ್ಲಿ ಪಂಚಾಂಗಕ್ಕೆ ಬದಲು ನಾನು ಬೇರೆ ಯಾವುದನ್ನು ಇಡ್ತೀನಿ, PAN ಅಂತ ಹೇಳ್ತೇನೆ, ಅಷ್ಟೇ ಸಾಕು. ಸೇವ್ ಅಂತ ಹೊಡ್ತೇನೆ. ಸೊ ನೀವು ಪೇಜ್ ಓಪನ್ ಮಾಡಿದರೆ ನೋಡಿ PAN ಅಂತ ಬರುತ್ತೆ, ಡಿಫಾಲ್ಟ್ 30 ಡೇಸ್ ಬರುತ್ತೆ. ಹಾಗೆ ಈ ಸೆಟ್ಟಿಂಗ್ಸಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಪ್ರಿಫರೆನ್ಸ್ ಮ್ಯಾನೇಜ್ಮೆಂಟ್, ನೀವು ಸೆಟ್ಟಿಂಗ್ಸ್ ಎಲ್ಲ ಸೇವ್ ಮಾಡಿರ್ತೀರಲ್ಲ, ಅದನ್ನು ಬೇಕಾದ್ರೆ ನೀವು ಬ್ಯಾಕಪ್ ಮಾಡ್ಕೋಬೋದು. ಯಾಕೆಂತಂದರೆ ನೆಕ್ಸ್ಟ್ ಬೇರೆ ಡಿವೈಸ್ ಓಪನ್ ಮಾಡಿದರೆ ನಿಮ್ಮ ಸೆಟ್ಟಿಂಗ್ಸ್ ಎಲ್ಲ ಹೊಟ್ಟೋಗುತ್ತೆ, ಮತ್ತೆ ಫಸ್ಟಿಂದ ಸೆಟ್ಟಿಂಗ್ಸ್ ಮಾಡ್ಕೋಬೇಕು. ಅದೇ ಬ್ಯಾಕಪ್ ನೀವು ಮಾಡ್ಕೊಂಡ್ರೆ ಅಂದ್ಕೊಳ್ಳಿ, ನೋಡಿ ಪ್ರಿಫರೆನ್ಸಸ್ ಬ್ಯಾಕಪ್ ಡೇಟ್, ಇದನ್ನು ಬೇಕಾದ್ರೆ ನೆಕ್ಸ್ಟ್ ಡಿವೈಸಿಗೆ ಹೋಗಿ ರೆಸ್ಟೋರ್ ಅಂತ ಮಾಡಿಬಿಟ್ರೆ ಆಯ್ತು. ನೀವು ಮೊಬೈಲ್ ಫೋನಿಂದ ಕಂಪ್ಯೂಟ್ರಿಗೆ ಮಾಡ್ಕೋಬೋದು, ಕಂಪ್ಯೂಟ್ರಿಂದ ಮೊಬೈಲ್ ಫೋನಿಗೆ ಮಾಡ್ಕೋಬೋದು. ಸೇಮ್ ಮೊಬೈಲ್ ಫೋನಲ್ಲೇ ಮಾಡ್ಕೋಬೇಕು ಅಂತೇನಿಲ್ಲ, ಕಂಪ್ಯೂಟ್ರಿಂದ ಫೋನಿಗೆ ಕೂಡ ನೀವು ಡಾಟಾ ಚೇಂಜ್ ಮಾಡ್ಕೋಬೋದು. ರೆಸ್ಟೋರ್ ಡಿಫಾಲ್ಟ್ ಅಂತಿದೆ, ಇದು ಪ್ರೆಸ್ ಮಾಡಿದರೆ ನಾನು ಏನು ಸೆಟ್ಟಿಂಗ್ಸ್ ಇಟ್ಟಿರ್ತೀನಿ ನೀವು ಓಪನ್ ಮಾಡೋ ಕಾಲಕ್ಕೆ ಅದೇ ಸೆಟ್ಟಿಂಗ್ಸ್ ಬರುತ್ತೆ. ನಂತರ ಇನ್ನೊಂದು ಪಂಚಾಂಗ ಶುದ್ಧಿ ಸೆಟ್ಟಿಂಗ್ಸ್, ಇದನ್ನು ಕ್ಲಿಕ್ ಮಾಡಿದರೆ ಇದರಲ್ಲಿ ಫಸ್ಟು ಲ್ಯಾಂಗ್ವೇಜ್, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ PDFಗೆ ಅದು ಸೆಲೆಕ್ಟ್ ಮಾಡ್ಕೋಬೋದು, ಬರೀ PDFಗೆ ಮಾತ್ರವೇ. ಆಮೇಲೆ ಡಿಸ್ಪ್ಲೇ ಕಾಲಮ್ಸ್ ಅಂತಿದೆ. ಇಲ್ಲಿ ಪಂಚಾಂಗದಲ್ಲಿ ನಾವು ಓಪನ್ ಮಾಡಿದ ತಕ್ಷಣ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಕ್ಯಾಲ್ಕುಲೇಟ್ ಮಾಡಿದಾಗ ಪಂಚಾಂಗದಲ್ಲಿ ನೋಡಿ ಏನೇನು ಕಾಲಮ್ಸ್ ತೋರಿಸ್ತಾ ಇದೆ, ವಾರ, ಅಸ್ತಂಗತ, ಮಾಸ, ತಿಥಿ, ಸನ್ರೈಸು, ನಕ್ಷತ್ರ, ಇಷ್ಟು ಕಾಲಮ್ಸ್ ತೋರಿಸ್ತಾ ಇದೆ. ಆ್ಯಕ್ಚುಲಿ ಇನ್ನೂ ಜಾಸ್ತಿ ಕಾಲಮ್ಸ್ ಇದೆ. ತಿಥಿ ಎಷ್ಟು ಗಂಟೆವರೆಗಿದೆ, ತಿಥಿ ಎಂಡ್ ಟೈಮು, ನಕ್ಷತ್ರ ಎಂಡ್ ಟೈಮು, ಯೋಗ ಎಂಡ್ ಟೈಮ್ ಎಲ್ಲ ಇದೆ, ಬಟ್ ನಮಗೆ ಇಲ್ಲಿ ತೋರಿಸ್ತಾ ಇಲ್ಲ. ನಿಮಗೆ ಬೇಕು ಅಂತಂದರೆ ಸೆಟ್ಟಿಂಗ್ಸ್ಗೆ ಹೋಗಿ, ಪಂಚಾಂಗ ಶುದ್ಧಿಗೆ ಹೋಗಿ, ಡಿಸ್ಪ್ಲೇ ಕಾಲಮ್ಸ್ ಪಂಚಾಂಗ ಟೇಬಲ್ ಅಂತಿದ್ರೆ ಕ್ಲಿಕ್ ಮಾಡಿ. ಇಲ್ಲಿ ಯಾವ್ಯಾವ ಟಿಕ್ ಮಾರ್ಕ್ ಇಲ್ಲವೋ ಅದು ಡಿಸ್ಪ್ಲೇ ಮಾಡಲ್ಲ. ನೋಡಿ ತಿಥಿ ಎಂಡ್ ಟೈಮು ನಾವು ಇಟ್ಟಿಲ್ಲ, ಇನ್ ಕೇಸ್ ಇದು ಇಟ್ಟೆ ಅಂದ್ಕೊಳ್ಳಿ, ಇಟ್ಟು ಸೇವ್ ಹೊಡೆದ್ರೆ ಮತ್ತೆ ನೀವು ಪಂಚಾಂಗವನ್ನು ಕ್ಯಾಲ್ಕುಲೇಟ್ ಮಾಡಿ, ನಿಮಗೆ ತಿಥಿ ಎಂಡ್ ಟೈಮ್ ತೋರಿಸುತ್ತೆ. ನೋಡಿ ತಿಥಿ ಎಂಡ್ ಟೈಮ್ ತೋರಿಸ್ತಾ ಇದೆಯಾ, ಎಷ್ಟು ಗಂಟೆವರೆಗೂ ಇದೆ ಅಂತ. ಹಾಗೆ ನಮಗೆ ಕೆಲವಿಂದ ಅವಶ್ಯಕತೆ ಇಲ್ಲದೆ ತೆಗೆದು ಬಿಡ್ಬೋದು. ಸೊ ಯಾವುದು ಡಿಸ್ಪ್ಲೇ ಮಾಡಬೇಕು, ಯಾವುದು ಡಿಸ್ಪ್ಲೇ ಮಾಡಬಾರ್ದು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಬಾಯ್ ತಾರಾಬಲ ಸೆಲೆಕ್ಟ್ ಮಾಡಿದ್ದೇನೆ, ಬಟ್ ಬಾಯ್ ಚಂದ್ರಬಲ ಅಂತಿದ್ದಲ್ವ, ಇದನ್ನು ನಾನು ಸೆಲೆಕ್ಟ್ ಮಾಡಿಲ್ಲ. ಇನ್ ಕೇಸ್ ಅದನ್ನು ಕೂಡ ನೀವು ಚಂದ್ರಬಲ ಇಟ್ಟರೆ ನಿಮಗೆ ಡಿಸ್ಪ್ಲೇ ಅಲ್ಲೇ ಕೂಡ ಮಾಡ್ತದೆ. ಟೇಬಲ್ ನೋಡಿ, ಟೇಬಲ್ನಾಗೆ ನೀವು ಜನರೇಟ್ ಮಾಡಿದ್ರೆ ಚಂದ್ರಬಲನೂ ಕೂಡ ಆಟೋಮೆಟಿಕಾಗಿ ಡಿಸ್ಪ್ಲೇ ಆಗ್ತದೆ. ಸೊ ನಕ್ಷತ್ರ ಸೆಲೆಕ್ಟ್ ಮಾಡಿದೆ ರ್ಯಾಂಡಮ್ ಆಗಿ. ಸೊ ಕ್ಯಾಲ್ಕುಲೇಟ್ ಪಂಚಾಂಗ ನೋಡಿ, ಪಂಚಾಂಗ ಬಂತು ನೋಡಿ. ಹುಡುಗಂದು ತಾರಾಬಲ, ಹುಡುಗಂದು ಚಂದ್ರಬಲ, ಹುಡುಗಿದು ತಾರಾಬಲ, ಹುಡುಗಿದು ಚಂದ್ರಬಲ, ಚಂದ್ರಬಲ ಕೂಡ ಡಿಸ್ಪ್ಲೇ ಮಾಡ್ತದೆ. ಈ ರೀತಿ ನಾವು ಮಾಡ್ಬೋದು. ಎಲ್ಲ ನಿಮಗೆ ಸೆಟ್ಟಿಂಗ್ಸಲ್ಲಿ ಬರುತ್ತೆ. ನಿಮಗೆ ಸೆಟ್ಟಿಂಗ್ಸ್ ಏನು ಗೊತ್ತಿಲ್ಲ ಅಂದರೆ ಆ್ಯಸ್ ಇಟ್ ಇಸ್ ಹಾಗೆ ಬಿಟ್ಬಿಡಿ. ಸೊ ಅದು ಏನಿದ್ರೆ ಅದೇ ಡಿಸ್ಪ್ಲೇ ಮಾಡ್ತದೆ. ಓಕೆ, ನೆಕ್ಸ್ಟು ನಾನು ಹಿಂದೆ ಹೇಳಿದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು. ಒಳ್ಳೆಯ ತಿಥಿಗಳು ನಕ್ಷತ್ರಗಳೆಲ್ಲ ಕೂಡ ಹೈಲೈಟ್ ಗ್ರೀನ್ ಮಾಡ್ತದೆ, ಇಲ್ಲದ್ರೆ ಗ್ರೀನ್ ಹೈಲೈಟ್ ಮಾಡಲ್ಲ. ಸೊ ಇಲ್ಲಿ ಮಾಸ ಅಂತಿದೆಲ್ಲ ಇಲ್ಲಿ ಕ್ಲಿಕ್ ಮಾಡಿ. ಸೊ ಚೈತ್ರ, ವೈಶಾಖ, ಜ್ಯೇಷ್ಠ, ಶ್ರಾವಣ, ಆಶ್ವಯುಜ, ಕಾರ್ತಿಕ, ಪಾಲ್ಗುಣ, ಮಾಘ, ಮಾರ್ಗಶಿರ ಇದೆಲ್ಲ ಕೂಡ ಒಳ್ಳೆಯದು. ಇಲ್ಲಿ ಯಾವುದು ಟಿಕ್ ಮಾಡಿಲ್ಲ, ಭಾದ್ರಪದ, ಪುಷ್ಯ, ಆಷಾಢ, ಅಧಿಕ. ಯಾವಾಗಾದ್ರೂ ಅಧಿಕ ಮಾಸ ಬಂದರೆ ಅಧಿಕ ಮಾಸ ಒಳ್ಳೆಯದಲ್ಲ. ಸೊ ಅಧಿಕ ಮಾಸ ಬಂದ್ರೂ, ಭಾದ್ರಪದ ಪುಷ್ಯ ಮಾಸ ಬಂದ್ರೂ, ಆಷಾಢ ಮಾಸ ಬಂದ್ರೂ ಅದು ಗ್ರೀನ್ ಹೈಲೈಟ್ ಮಾಡಲ್ಲ. ನಮಗೆ ಆಷಾಢ ಮಾಸ ಕೂಡ ಪರವಾಗಿಲ್ಲ ಅಂತಂದರೆ ಟಿಕ್ ಮಾಡಿಕೊಂಡ್ರೆ ಅದು ಹೈಲೈಟ್ ಮಾಡ್ತದೆ. ನೆಕ್ಸ್ಟ್ ವಾರಗಳಲ್ಲಿ ಯಾವುದು ಒಳ್ಳೆಯದು, ಮಂಗಳವಾರ, ಶನಿವಾರ ಬಿಟ್ಟು ಎಲ್ಲ ಒಳ್ಳೆಯದು. ತಿಥಿಗಳಲ್ಲಿ ಲಿಸ್ಟ್ ಇದೆಲ್ಲ ಕೂಡ ನಿಮಗೆ ಪಂಚಾಂಗ, ನಿಮಗೆ ಮುಹೂರ್ತ ಕಲ್ತಿದ್ರೆ ನಿಮಗೆ ಬರುತ್ತೆ, ತೊಂದರೆ ಇಲ್ಲ. ಸೊ ಯಾವ ತಿಥಿ ಒಳ್ಳೆಯದು ಯಾವ ತಿಥಿ ಕೆಟ್ಟದ್ದು ಅಂತ ನಾವು ಟಿಕ್ ಮಾರ್ಕ್ ಇಟ್ಕೊಳ್ಬೋದು. ಆಮೇಲೆ ನಕ್ಷತ್ರಗಳು ಅಷ್ಟೇ, ಯೋಗ, ಕರಣ ಅದು ಅಷ್ಟೇ, ತಾರಾಬಲ ಅಷ್ಟೇ. ತಾರಾಬಲ ಯಾವುದು ಒಳ್ಳೆಯದು, ಸಂಪತ್ತಾರ, ಸಾಧನ ತಾರ, ಪರಮ ಮಿತ್ರ, ಮಿತ್ರ, ಕ್ಷೇಮ ಇದು ಒಳ್ಳೆಯದು. ಸೊ ಯಾವುದು ಒಳ್ಳೆಯದು ಅದನ್ನು ಮಾತ್ರ ಟಿಕ್ ಮಾರ್ಕ್ ಮಾಡಲಾಗಿದೆ. ಸೊ ಇದು ನಿಮಗೇನು ತೊಂದರೆ ಇಲ್ಲ, ನಿಮಗೆ ಇದೇನು ಟಚ್ ಮಾಡ್ತಿದ್ರೆ ಒಳ್ಳೆಯದು. ಯಾಕಂದರೆ ನನಗೆ ಯಾವುದು ಒಳ್ಳೆಯದು ನೋಡಿ ನಾನು ಆಟೋಮೆಟಿಕ್ಕಾಗಿ ಪ್ರೆಫರೆನ್ಸಲ್ಲಿ ಆ್ಯಡ್ ಮಾಡಿಬಿಟ್ಟಿದ್ದೀನಿ. ನೀವು ಬೇಕಾದರೆ ಇನ್ ಕೇಸ್ ನನಗೆ ಪರವಾಗಿಲ್ಲ, ಸಪೋಸ್ ವಜ್ರ ಯೋಗ ಆದರೂ ಪರವಾಗಿಲ್ಲ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಅದು ನಿಮಗೆ ಹೈಲೈಟ್ ಮಾಡ್ತದೆ. ಸೊ ಆ ರೀತಿ ಚೇಂಜ್ ಮಾಡ್ಕೊಳ್ಳೋದು. ಇದು ಪಂಚಾಂಗ ಶುದ್ಧಿ. ನೆಕ್ಸ್ಟ್ ಮುಹೂರ್ತಕ್ಕೆ ಬನ್ನಿ. ಮುಹೂರ್ತದಲ್ಲಿ
ನಿಮಗೆ ಡಿಸ್ಪ್ಲೇ ಕಾಲಮ್ಸ್. ಸೊ ಮುಹೂರ್ತದಲ್ಲಿ ಕೂಡ ನಿಮಗೆ ಕಾಲಮ್ಸ್ ಡಿಸ್ಪ್ಲೇ ಮಾಡ್ತದಲ್ಲ, ಅಲ್ಲಿ ಯಾವ್ದು ಡಿಸ್ಪ್ಲೇ ಮಾಡಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಮುಹೂರ್ತ ನೋಟ್ಸ್ ಇದು ಕಂಪಲ್ಸರಿ ಇರಬೇಕು, ಅದಿದ್ರೇ ನಿಮ್ಗೆ ಎಡಿಟ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಪ್ರಯಾರಿಟಿನೂ ಅಷ್ಟೇ, ನೀವು ಬೇಕಾದ್ರೆ ಇಟ್ಕೋಬೋದು, ತೆಗೆದು ಬಿಡ್ಬೋದು. ಆಮೇಲೆ ಏಕವಿಂಶತಿ ದೋಷಗಳಲ್ಲಿ ಎಲ್ಲ ದೋಷಗಳನ್ನು ಕನ್ಸಿಡರ್ ಮಾಡಿದ್ರೆ ನಮಗೆ ಮುಹೂರ್ತಗಳು ಇಡೋಕ್ಕಾಗಲ್ಲ. ಆದರೆ ಅಲ್ಲಿ ಏಕವಿಂಶತಿ ದೋಷದಲ್ಲಿ ಯಾವ್ದು ಡಿಸ್ಪ್ಲೇ ಮಾಡಬೇಕು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಪಾಪಗ್ರಹಗಳ ಲಗ್ನದಿದ್ದರೆ ಡಿಸ್ಪ್ಲೇ ಮಾಡಬೇಕು, ಪಾಪ ಲಗ್ನ ಆದರೆ ಬೇಡ. ಸಪ್ತಮ ಶುದ್ಧಿ, ಅಷ್ಟಮ ಶುದ್ಧಿ, ಆಮೇಲೆ ಚಂದ್ರ 6, 8, 12 ಮನೆಗಿದ್ರು ಕೂಡ ಏಕವಿಂಶತಿ ದೋಷ ಅಂತ ಹೇಳುತ್ತೆ. ಬಟ್ ನಾವು ರಿಯಾಲಿಟಿಲಿ ಅದನ್ನು ಅಷ್ಟೇನು ಕನ್ಸಿಡರ್ ಮಾಡಲ್ಲ. ನೀವು ಯಾವುದು ಕನ್ಸಿಡರ್ ಮಾಡ್ತೀರೋ ಅದನ್ನು ಟಿಕ್ ಮಾರ್ಕ್ ಇಡಿ, ಯಾವುದು ಕನ್ಸಿಡರ್ ಮಾಡಲ್ಲ ಅದು ಟಿಕ್ ಮಾರ್ಕ್ ತೆಗೆದುಬಿಡ್ಬೋದು. ಅದೇ ರೀತಿ ಪಂಚಕ ಕೂಡ ಅಷ್ಟೇ, ಯಾವ ಪಂಚಕ ಒಳ್ಳೆಯದು, ಯಾವ ಪಂಚಕ ಕೆಟ್ಟದ್ದು, ನೀವು ಟಿಕ್ ಮಾರ್ಕ್ ಇಡ್ಬೋದು, ತೆಗೆದುಬಿಡ್ಬೋದು. ಆಮೇಲೆ ಎಕ್ಸ್ಪೋರ್ಟ್ ಕಾಲಮ್, ನಿಮಗೆ PDF ಅಲ್ಲಿ ಅವ್ರಿಗೆ ಶೇರ್ ಮಾಡಲಿಕ್ಕೆ ಎಕ್ಸ್ಪೋರ್ಟ್ ಮಾಡ್ತಿರಲ್ಲ, ಎಕ್ಸ್ಪೋರ್ಟ್ ಮಾಡೋ ಕಾಲಕ್ಕೆ ಅವ್ರಿಗೆ ಏನೇನು ಬೇಕು, ಪ್ರಯಾರಿಟಿ ಬೇಕು, ಡೇಟು, ವಾರ, ಅಸ್ತಂಗತ ಆಗಿದೆಯಾ, ಮಾಸ, ತಿಥಿ, ನಕ್ಷತ್ರ, ಬಾಯ್ ತಾರಾಬಲ, ಗರ್ಲ್ ತಾರಾಬಲ, ಇಷ್ಟೇ ಸಾಕು. ಇಲ್ಲಿ ಬಾಯ್ ತಾರಾಬಲ ಮಾತ್ರ ಇಟ್ಟಿದ್ದೇನೆ, ಹುಡುಗಿದು ಕೂಡ ಇಡಬೇಕು ಗರ್ಲ್ ತಾರಾಬಲ. ಇನ್ ಕೇಸ್ ನಾವು ಉಪನಯನ ಆದರೆ ಬೇಕಾಗಿಲ್ಲ, ಇಲ್ಲದ್ರೆ ಇಡ್ಬೋದು. ಇಟ್ಟು ಜಸ್ಟ್ ಸೇವ್ ಮಾಡಿದ್ರೆ ಸಾಕು. ಅವ್ರಿಗೆ ಇಲ್ಲಿ ಏನು ಸೇವ್ ಮಾಡಿದ್ರೆ ಅದೇ ಅಲ್ಲಿ ಅವ್ರಿಗೆ ಡಿಸ್ಪ್ಲೇ ಆಗ್ತದೆ. ಸೊ ನೀವು ಚೇಂಜ್ ಮಾಡ್ಕೊ. ಕೊನೆಯದಾಗಿ ಆಸ್ಟ್ರೋ ಕ್ಲಾಕ್, ಇದು ನಿಮಗೆ ಅಲ್ಲಿ ಕ್ಲಾಕ್ ಥರ ಡಿಸ್ಪ್ಲೇ ಮಾಡ್ತದಲ್ಲ, ಅದರ ಕಲರ್ಸ್ ಎಲ್ಲ ನೀವು ಚೇಂಜ್ ಮಾಡ್ಕೋಬೋದು. ಸೊ ಕ್ಯಾನ್ವಾಸ್ ಕಲರು, ಜೂಮ್ ಎಷ್ಟಿರಬೇಕು, ಡಿಫಾಲ್ಟ್ 100 ಇದೆ. ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ಕೋಬೋದು, ಡಯಲ್ ಕಲರ್ ಚೇಂಜ್ ಮಾಡ್ಬೋದು, ಟೈಮ್ ಕಲರು, ಬ್ರ್ಯಾಂಡ್ ಅಲ್ಲಿ ವೈಶ್ವಾನರ ಅಂತ ಬರ್ತಲ್ಲ ಅದನ್ನು ಚೇಂಜ್ ಮಾಡ್ಬೋದು. ಆಮೇಲೆ ವಿಸಿಬಲ್ ಪ್ಲಾನೆಟ್ಸ್ ಯಾವುದ್ಯಾವುದು ನಿಮಗೆ ತೋರಿಸ್ಬೇಕು ಅಂತಂದಾಗ ಈ ನೋಡಿ ಪಂಚಾಂಗ ಅಂತಂಬೋದು ತೋರಿಸ್ಬೇಕು. ಇಲ್ಲಿ ನಾವು ತೋರಿಸ್ತೀನಿ ನೋಡಿ, ಇಲ್ಲಿ ರೈಟ್ ಸೈಡ್ ನಮಗಿದಲ್ವಾ, ಇಲ್ಲಿ ಪಂಚಾಂಗ ಡೀಟೇಲ್ಸು, ಟೈಮ್ ಮಿಷಿನು, ಕೌಂಟ್ ಡೌನ್ ಇದೆಲ್ಲ ಇದಲ್ವಾ, ಇದರಲ್ಲಿ ಯಾವ್ದು ಡಿಸ್ಪ್ಲೇ ಮಾಡಬೇಕು ಅಂತ ಕೂಡ ನೀವು ನೋಡ್ಬೋದು. ಸೊ ಇಲ್ಲಿ ನನಗೆ ಪಂಚಾಂಗ ಬೇಕು, ಟೈಮ್ ಮಿಷಿನ್ ಬೇಕು, ಕೌಂಟ್ ಡೌನ್ ಬೇಕಾಗಿಲ್ಲ, ಕಸ್ಟಮ್ ಡೇಟ್ ಬೇಕು, ಲೊಕೇಶನ್ ಬೇಕಾಗಿಲ್ಲ, ನಿಮ್ಗೆ ಯಾವ್ದು ಬೇಡೋ ಅದನ್ನು ಟಿಕ್ ಮಾರ್ಕ್ ತೆಗೆದುಬಿಟ್ರೆ ಅಲ್ಲಿ ರೈಟ್ ಸೈಡು ತೋರಿಸೋದಿಲ್ಲ. ಆಮೇಲೆ ರಿಂಗ್ ಕಲರ್ಸ್, ನಿಮಗೆ ಗ್ರಹಗಳಿಗೆ ಆ ರಿಂಗ್ ಇದಲ್ವಾ ಅದನ್ನು ಕಲರ್ ಚೇಂಜ್ ಮಾಡ್ಕೋಬೋದು. ಇಲ್ಲಿ ತೋರಿಸ್ತೀನಿ ನೋಡಿ, ಡಯಲ್ ಇದಲ್ವಾ, ನಿಮಗೆ ಕ್ಲಾಕಿಗೆ ಹೋದರೆ ಈ ಕಲರ್ ದಿಸ್ ಇಸ್ ರಿಂಗ್ ಕಲರ್, ಇದು ಬಂದು ಪರ್ಪಲ್, ವೈಟ್, ಗ್ರೀನ್, ಯೆಲ್ಲೋ ಇದಲ್ವ, ಈ ಕಲರ್ಸ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಸೊ ಸೆಟ್ಟಿಂಗ್ಸ್, ಆಸ್ಟ್ರೋ ಕ್ಲಾಕ್. ಸೊ ಈ ಕಲರ್ಸ್ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಂಡು ನೀವು ಟ್ರೈ ಮಾಡಿ, ಬೇಕಿದ್ರೆ ಮಾಡ್ಕೋಬೋದು, ಇಲ್ಲದ್ರೆ ಇಲ್ಲ. ಆಮೇಲೆ ಗ್ರಹಗಳ ಕಲರ್ಸ್ ಚೇಂಜ್ ಮಾಡ್ಕೋಬೋದು. ಕ್ಲಿಕ್ ಮಾಡಿ ಆ ಗ್ರಹ ಕಲರ್ ನಿಮ್ಗೆ ಯಾವ್ದು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ನೀವು ಮೊಬೈಲಲ್ಲಿ ಕೂಡ ಸಹಿ ಚೇಂಜ್ ಮಾಡ್ಕೋಬೋದು. ಆಮೇಲೆ ವಿಸಿಬಲ್ ಎಲಿಮೆಂಟ್ಸ್, ನಿಮಗೆ ಟೈಮ್ ಆ್ಯಂಡ್ ಡೇಟ್ ಇದೆ, ಬ್ರ್ಯಾಂಡ್ ಇದೆ. ಆಮೇಲೆ ಮುಹೂರ್ತ ಬೇಕಾದ್ರೆ ಕೂಡ ಅದರಲ್ಲಿ ಡಿಸ್ಪ್ಲೇ ಮಾಡೋಂಗೆ ಮಾಡ್ಕೋಬೋದು. ಆಮೇಲೆ ಪ್ರೆಸೆಂಟ್ ಮೋಡ್, ಯಾವ ಮೋಡಲ್ ಇದೆ, ಸೊ ಈಗೇನಿದೆ ಬ್ಯಾಕ್ಗ್ರೌಂಡ್ ಇಟ್ಕೋಬೋದು. ಟೆಕ್ಸ್ಟ್ ಕಲರ್ ಯಾವುದಿದೆ ಇದನ್ನು ನೀವು ಚೇಂಜ್ ಮಾಡ್ಕೋಬೋದು. ಸರಿ, ಪ್ರೆಸೆಂಟೇಷನ್ ಮೋಡ್ ನಿಮಗೆ ಅವಶ್ಯಕತೆ ಇಲ್ಲ, ಇನ್ ಕೇಸ್ ಬೇಕಾದರೆ ಕಲರ್ ಚೇಂಜ್ ಮಾಡ್ಕೋಬೋದು. ಸೊ ಇದನ್ನು ಜಸ್ಟ್ ಬಿಟ್ಬಿಡಿ, ಇದನ್ನು ಬೇಕಾಗಿಲ್ಲ. ಯಾವಾಗ ನಿಮ್ಗೆ ಏನಾದರೂ ಗೊತ್ತಾಗ್ಲಂಗೆ ಮಾಡಿದ್ರೆ ಎಲ್ಲ ರೆಸ್ಟೋರ್ ಕ್ಲಾಕ್ ಡಿಫಾಲ್ಟ್ ಅಂದರೆ ನಾನು ಏನು ಸೆಟ್ಟಿಂಗ್ಸ್ ಇಟ್ಟಿದ್ದೀನಿ ಅದು ಆಟೋಮೆಟಿಕಾಗಿ ಬಂದುಬಿಡ್ತದೆ. ಸೊ ಸೇವ್ ಬೇಕಾದ್ರೆ ಸೇವ್ ಮಾಡ್ಕೋಬೋದು. ಸೊ ಈ ರೀತಿ ಸೆಟ್ಟಿಂಗ್ಸ್ ಪೇಜಲ್ಲಿ ನಿಮ್ಗೆ ಯಾವ್ದು ಬೇಕಾದ್ರೂ ಚೇಂಜ್ ಮಾಡ್ಕೊಳ್ಬೋದು. ಈ ಸೆಟ್ಟಿಂಗ್ಸ್ ಕೂಡ ಮಾಡಿದ ಮೇಲೆ ನಿಮ್ಗೆ ಯಾವುದನ್ನು ಮಾಡಿದ ಮೇಲೆ ಬೇಕಾದ್ರೆ ಬ್ಯಾಕಪ್ ತಕ್ಕೊಳ್ಳಿ. ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ಮತ್ತೆ ಯಾವಾಗ ಡಿವೈಸ್ ಚೇಂಜ್ ಮಾಡಿದಾಗ ಮತ್ತೆ ಫಸ್ಟಿಂದ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೋಬೇಕು. ಸೊ ಈ ರೀತಿ ಸೆಟ್ಟಿಂಗ್ಸ್ ಪೇಜ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ನಿಮಗೆ ಸೆಟ್ಟಿಂಗ್ಸ್ ಸರಿಯಾಗಿ ಕಾಣಲಿಲ್ಲ ಅಂತಂದಾಗ ಇಲ್ಲಿ ರಿಫ್ರೆಶ್ ಅಂತ ಒಂದು ಬಟನ್ ಇರುತ್ತೆ, ಇದನ್ನು ಪ್ರೆಸ್ ಮಾಡಿ ರಿಫ್ರೆಶ್ ಅಂತ ಹೊಡೆದ್ರೆ ಸಾಕು. ಆಟೋಮೆಟಿಕ್ಕಾಗಿ ನಾನೇನಾದರೂ ಮೇನ್ ಸೈಟ್ ಚೇಂಜ್ ಆಗಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಸೈಟ್ಸ್ ಅಪ್ಡೇಟ್ ಆಗುತ್ತೆ ಇದು. ಆಮೇಲೆ ಇಲ್ಲಿ ಈ ಪಾಠ ಅಂತಿದೆ, ಇದು ಕ್ಲಿಕ್ ಮಾಡಿದ ತಕ್ಷಣ ನಾವು ಈ ಪಾಠ ಮಾಡಿದ್ವಲ್ಲ ಆ ಆ್ಯಪು ಅಥವಾ ಈ ವೆಬ್ಸೈಟು ಓಪನ್ ಆಗ್ತದೆ. ಆಮೇಲೆ ಅಬೌಟ್ ಹೋಮ್ ಇದೆ, ಇದು ಹೋಮ್ ಸ್ಕ್ರೀನು. ಸೊ ಹೋಮ್ ಸ್ಕ್ರೀನ್ ಯಾಕೆ ಇಟ್ಟಿದ್ದೀವಿ ನೋಡಿ, ನೀವು ಡಿಫಾಲ್ಟಾಗಿ ಜಾತಕ ಅಂತ ಟೈಪ್ ಮಾಡಿದ್ರೆ ಜಾತಕನೇ ಬರುತ್ತೆ. ಹೋಮ್ ಅಂತ ಪ್ರೆಸ್ ಮಾಡಿದ್ರೆ ಸ್ಟಾರ್ಟಿಂಗ್ ಪೇಜ್ ಬರುತ್ತೆ, ಇದರಲ್ಲಿ ಯೂಟ್ಯೂಬ್ ಚಾನಲ್, ಇದನ್ನು ಪ್ರೆಸ್ ಮಾಡಿದ್ರೆ ಕೂಡ ನಿಮಗೆ ಆಟೋಮೆಟಿಕ್ಕಾಗಿ ಆಡಿಯೋ ಪೇಜ್ಗೆ ಹೋಗುತ್ತೆ. ಅಬೌಟ್, ಸೊ ಈ ಪೇಜ್ ಏನು, ಇದರಿಂದ ನಿಮ್ಗೆ ಏನು ಉಪಯೋಗ ಅಂತಂಬೋದು ಡೀಟೇಲ್ಸ್ ಎಲ್ಲ ಕೂಡ ಇದರಲ್ಲಿ ಸಿಗುತ್ತೆ. ಆಮೇಲೆ ಸಪೋರ್ಟ್, ಸೊ ಈ ಒಂದು ವೆಬ್ಸೈಟ್ ಆಗಲಿ ಅಥವಾ ಈ ಆ್ಯಪ್ ಆಗಲಿ ಯಾವುದಕ್ಕಾಗಿ ಮಾಡ್ತಾ ಇದ್ದೇನೆ, ನಿಮ್ಮ ಸಪೋರ್ಟ್ ಏನಾದರೂ ಇದ್ದರೆ ಮಾಡಲಿಕ್ಕೆ ಇಲ್ಲಿ 3 ಲ್ಯಾಂಗ್ವೇಜಲ್ಲಿರುತ್ತೆ, ನೀವು ಇದನ್ನು ಓದ್ಕೊಳ್ಬೋದು. ಇದು ಈ ಜಾತಕ ಪೇಜ್. ಇದನ್ನು ಬಳಸಿ, ನಿಮಗೆ ಬಳಸಿದ್ರಲ್ಲಿ ಇದರಲ್ಲಿನ ಡೌಟ್ ಬಂದರೆ ನೀವು ಕೇಳ್ಬೋದು, ಕ್ಲಾಸಲ್ಲಿ ಕೇಳ್ಬೋದು ಅಥವಾ ವಾಟ್ಸಪ್ಪಲ್ಲಿ ಇಮೇಲಲ್ಲಿ ಕಳಿಸ್ಬೋದು. ಮುಖ್ಯ ಏನಂದರೆ ಈ ಆ್ಯಪ್ಗೆ ಹೊರಗಡೆ ಇದಕ್ಕೆ ಡಿಫ್ರೆನ್ಸ್ ಏನಂತಂದರೆ, ಈ ಒಂದು ಆ್ಯಪ್
ನಿಮಗೆ ಕ್ಯಾಲ್ಕುಲೇಷನ್ಸ್ ಹೇಳ್ಕೊಡೋದು ಒಂದು ಮಾಡೋದೇ ಅಲ್ಲದೆ ನಿಮಗೆ ಹೇಳ್ಕೊಡುತ್ತೆ ಒಂದು. ಎರಡನೇದು, ಹೆಚ್ಚು ನಿಮಗೆ ಉಪಯುಕ್ತವಾಗೋದು ಮುಹೂರ್ತ. ಮುಹೂರ್ತದಲ್ಲಿ ಬೇರೆ ಸಾಫ್ಟ್ವೇರ್ಸಲ್ಲಿ ನಿಮ್ಗೆ ಯಾವುದು ಅಷ್ಟು ಮುಹೂರ್ತ ಫಿಕ್ಸ್ ಮಾಡಲಿಕ್ಕೆ ಏನು ಸಾಫ್ಟ್ವೇರ್ಸ್ ಇಲ್ಲ. ಆದರೆ ಇದರಲ್ಲಿ ಈ ಮುಹೂರ್ತದಲ್ಲಿ ಮಾತ್ರ ನೀವು ಪಂಚಾಂಗವನ್ನು ಜನರೇಟ್ ಮಾಡ್ಕೊಳ್ಬೋದು, ಪ್ಲಸ್ ಮುಹೂರ್ತ ಅನಲೈಸ್ ಮಾಡ್ಬೋದು. ಆ ಡೇಟ್ ಸೆಲೆಕ್ಟ್ ಮಾಡಿಕೊಂಡು, ಆ ಟೇಬಲ್ ಸೆಲೆಕ್ಟ್ ಮಾಡಿಕೊಂಡು, ಆ ಮುಹೂರ್ತವನ್ನು ಸೆಲೆಕ್ಟ್ ಮಾಡಿಕೊಂಡು, ನಿಮಗೆ ಆವತ್ತಿನ ದಿನ ಯಾವ ಮುಹೂರ್ತ ಇರುತ್ತೆ, ಆ ಮುಹೂರ್ತಕ್ಕೆ ಏನಾದರೂ ದೋಷಗಳಿದೆಯಾ ಎಲ್ಲ ಒಂದೇ ಕಡೆ ಡಿಸ್ಪ್ಲೇ ಆಗ್ತದೆ. ಡಿಸ್ಪ್ಲೇ ಆಗೋದಲ್ಲದೆ ಅವರಿಗೆ ಯಾರಿಗಾದರೂ ಮುಹೂರ್ತ ಕೊಡಬೇಕಾದ್ರೂ ಕೂಡ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅಂತಂಬೋದು ಕೂಡ ನೀವು ಈಸಿಯಾಗಿ ಮಾಡ್ಬೋದು. ಈ ಗ್ಲೋಬಲ್ ನೋಟ್ಸು ಇದು ಅರ್ಥ ಆಗದಿದ್ದು ತೊಂದರೆ ಇಲ್ಲ, ನೀವು ಇಲ್ಲೇ ಡೈರೆಕ್ಟಾಗಿ ಟೈಪ್ ಮಾಡ್ಕೋಬೋದು. ಇದು ನೋಡಿ, ಎಲ್ಲ ಕೂಡ ಪ್ರತಿಯೊಂದು ಎಡಿಟ್ ಮಾಡ್ಬೋದು. ಇಲ್ಲಿ ಈಗ ನೈದನ ತಾರ ಅಂತಿದೆ, ಇಲ್ಲಿ ವಿಪತ್ತಾರ ಅಂತಿದಲ್ವ. ವಿಪತ್ತಾರದಲ್ಲಿ ನಾವೇನು ಮಾಡ್ತೀವಿ, ಕಾರ್ಯಕ್ರಮಗಳು ಮಾಡಲ್ಲ. ಆದರೆ ವಿಪತ್ತಾರದಲ್ಲಿ ಬೆಲ್ಲದಾನ ಮಾಡ್ಬೋದು, ಬೆಲ್ಲದಾನ ಮಾಡಿ ಮುಂದುವರಿಬೋದು. ಬೇಕಾದ್ರೆ ಅಲ್ಲಿ ಕೆಳಗೆ ಟೈಪ್ ಮಾಡ್ಬೋದು, ಗುಡದಾನ ಟೈಪ್ ಮಾಡಿಬಿಟ್ರೆ ಅವರಿಗೆ PDF ಅಲ್ಲಿ ಬರುತ್ತೆ. ನೀವೆಲ್ಲ ಕೂಡ ಇಲ್ಲಿ ಟೈಪ್ ಮಾಡಿ ಎಡಿಟ್ ಮಾಡ್ಕೊಳ್ಬೋದು. ನಿಮ್ಗೆ ಏನಾದರೂ ಮಿಸ್ ಆಗಿದ್ರೆ ಎಡಿಟ್ ಮಾಡ್ಕೊಳ್ಬೋದು ಈ ಟೇಬಲ್. ಸೊ ಇದು ನಿಮಗೆ ಈಸಿ ಆಗ್ತದೆ. ಇದು ನಿಮಗೆ ತುಂಬ ಹೆಲ್ಪ್ ಆಗೋದು ಈ ಪಂಚಾಂಗದ ಮಾತ್ರ. ತುಂಬ ಮುಹೂರ್ತ ಫಿಕ್ಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಆಮೇಲೆ ಮ್ಯಾಚಿಂಗ್ ಕೂಡ ನಿಮಗೆ ಹೆಲ್ಪ್ ಆಗ್ತದೆ. ಸೊ ಇದು ಈ ಜಾತಕದ ಒಂದು ಗ್ಲಾನ್ಸ್. ಇದನ್ನು ಬೇಕಾದ್ರೆ ನೀವು ಹೇಳಿದ್ನಲ್ಲ, ಓಪನ್ ಮಾಡಬೇಕಾದ್ರೆ ಜಸ್ಟ್ vaishwanara.com/ಜಾತಕ ಅಂತ ಟೈಪ್ ಮಾಡಿ ಆಟೋಮೆಟಿಕ್ಕಾಗಿ ಓಪನ್ ಆಗ್ತದೆ. ಇನ್ ಕೇಸ್ ನಿಮಗೆ ಆಗಲಿಲ್ಲ ಅಂದ್ರೂ vaishwanara.com ಅಂತ ಟೈಪ್ ಮಾಡಿ, ಈ ಥರ ಬರುತ್ತೆ. ಇಲ್ಲಿ ಈ ಜಾತಕ ಅಂತ ಇರುತ್ತೆ, ಇದನ್ನು ಪ್ರೆಸ್ ಮಾಡಿದ್ರು ಆಟೋಮೆಟಿಕ್ಕಾಗಿ ಪೇಜ್ ಓಪನ್ ಆಗ್ತದೆ. ಸೊ ಈ ರೀತಿ ಮಾಡ್ಕೊಳ್ಬೋದು. ಇದು ನಿಮಗೆ ಮೊಬೈಲ್ ಫೋನಲ್ಲೂ ಬರುತ್ತೆ. ನೀವು ಮೊಬೈಲ್ ಫೋನಲ್ಲಿ ಇದು ಆಟೋಮೆಟಿಕ್ಕಾಗಿ ಇನ್ಸ್ಟಾಲ್ ಮಾಡ್ಕೊ ಅಂತ ಹೇಳುತ್ತೆ. ಸೊ ನೀವು ಇನ್ಸ್ಟಾಲ್ ಕೂಡ ಮಾಡ್ಕೊಳ್ಬೋದು. ಇದೊಂದು ಮಾರ್ಕ್ ಬರುತ್ತೆ, ಒಂದು ನಿಮಿಷ ತೋರಿಸ್ತೇನೆ. ಇಲ್ಲ, ಇನ್ಸ್ಟಾಲ್ ಆ್ಯಪ್ ಅಂತಿದಲ್ಲ, ಈ ಇನ್ಸ್ಟಾಲ್ ಆ್ಯಪ್ ಅಂಬೋದು ನಿಮಗೆ ಮೊಬೈಲ್ ಫೋನಲ್ಲೂ ಬರುತ್ತೆ, ಅದೇ ರೀತಿ ನಿಮಗೆ ಕಂಪ್ಯೂಟರ್ಲ್ಲೂ ಬರುತ್ತೆ. ಸೊ ಇದನ್ನು ಜಸ್ಟ್ ಪ್ರೆಸ್ ಮಾಡಿದ ತಕ್ಷಣ ಕೇಳುತ್ತೆ ಇನ್ಸ್ಟಾಲ್ ಆ್ಯಪ್ ಅಂತ. ಇನ್ಸ್ಟಾಲ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಇನ್ಸ್ಟಾಲ್ ಆಗುತ್ತೆ. ಸೊ ಡೆಸ್ಕ್ಟಾಪಲ್ಲಿ ಕೂಡ ನೀವು ರೀತಿ ಆ್ಯಪ್ ಅಂಬೋದು ಬಂದ್ಬಿಡ್ತದೆ ನೋಡಿ. ಓಕೆ, ಸೊ ಇದು ಇವತ್ತಿನ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮಗೊಂದು ಗ್ಲಾನ್ಸ್ ಕೊಡ್ತಾ ಇದ್ದೀನಿ. ನೋಡಿ, ಇದನ್ನು ಬಳಸಿ ಏನಾದರೂ, ಇದಕ್ಕೆಂದರೆ ಇದನ್ನು ನಾನೇ ತಯಾರು ಮಾಡಿದ್ದೇನೆ. ಆದ ಕಾರಣ ನಾನು ಅಷ್ಟು ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್. ನಾನು ಬರೀ ಟೆಸ್ಟಿಂಗ್ ಮಾಡಬಲ್ಲಾಗಲಿ, ನಾನು ಕೋಡರ್ ಅಲ್ಲ, ಬಟ್ ಅದರ ಹೇಳಿ ಮಾಡಿಸಿದ್ದೇನೆ. ಬಟ್ ರಿಯಲ್ ಟೈಮಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಬರ್ತೋ ಗೊತ್ತಿಲ್ಲ. ನೀವೆಲ್ಲ ಬಳಸಿ ಏನಾದರೂ ಪ್ರಾಬ್ಲಮ್ಸ್ ಬಂದರೆ ನನಗೆ ತಿಳಿಸಿದರೆ ಅದನ್ನು ರೆಕ್ಟಿಫೈ ಮಾಡಿ ಈ ಆ್ಯಪನ್ನು ಮತ್ತಷ್ಟು ಸ್ಟೇಬಲಾಗಿ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಇದನ್ನು ಪ್ರಯತ್ನ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಮತ್ತೆ ಶ್ರೀಕೃಷ್ಣ ಅರ್ಪಣಮಸ್ತು.